ಸತ್ ಎಲ್ಲರಿಗೆ ನಮಸ್ಕಾರ. ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳು ಅನ್ನುವ ಉಪನ್ಯಾಸ ಮಾಲಿಕೆಯ 2ನೇ ಕಂತಿನ 4ನೇ ದಿವಸದಲ್ಲಿದ್ದೀವಿ. ಒಬ್ಬರು ಮಿತ್ರರು ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಅದನ್ನು ಮೊದಲು ಉತ್ತರಿಸಿ ಮತ್ತೆ ನೇರವಾಗಿ ಈ ಹೊತ್ತಿನ ವಿಷಯಕ್ಕೆ ಬರಬಹುದು. ಅವರ ಒಂದು ಜಿಜ್ಞಾಸೆಯ ತಾತ್ಪರ್ಯ ಎಷ್ಟು ತುಂಬ ಶ್ಲಾಘ್ಯವಾದಂಥ ಆಸ್ಥೆ. ಮೊನ್ನೆ ದಿವಸ ಉಪನ್ಯಾಸದಲ್ಲಿ ನಾನು ಸ್ತ್ರೀಯರು ಶೂದ್ರರು ಅಂತ ಅನಿಸಿಕೊಳ್ಳುವವರು, ಹೀಗೆ ಈಚಿನ ಕಾಲದಲ್ಲಿ ಯಾರನ್ನ ವೇದ ಬಾಹ್ಯರು, ವೇದ ಮಂತ್ರಕ್ಕೆ ಅಧಿಕಾರವಿಲ್ಲ ಅಂತ ಹೇಳುವ ವರ್ಗ ಎಲ್ಲ ವೇದ ದ್ರಷ್ಟ್ರಿಯರಾಗಿ ವೇದ ದ್ರಷ್ಟೃಗಳಾಗಿ ಇರುವಂಥದ್ದನ್ನು ಹೇಳಿದ್ದೀರಾ. ಹಾಗಿದ್ದರೂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಾಕೆ ಮಾಂಹಿಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿಂ ಅನ್ನುವ ಶ್ಲೋಕವನ್ನು ಯಾತಕ್ಕೆ ಹೇಳಿದ್ದು ಅಂದರೆ, ಸ್ತ್ರೀ ಶೂದ್ರ ವೈಶ್ಯಾದಿಗಳು ಕೂಡ ಮೋಕ್ಷಕ್ಕೆ ಅರ್ಹರಾಗ್ತಾರೆ, ಅವರು ಪಾಪಯೋನಿಗಳು. ಹಾಗಿದ್ದರೂ ಅವರಿಗೆ ನಾನು ಮೋಕ್ಷವನ್ನು ಕೊಡ್ತೀನಿ ಅಂತಂದಿದ್ದಾನೆ. ಈ ದೃಷ್ಟಿಯಿಂದ ಯಾತಕ್ಕೆ ಅವರು ಹೀನ ಅನ್ನುವ ಅರ್ಥ ಬರುವಂತೆ ಮಾತನಾಡಿದ್ದಾನೆ ಅಂತ ಪ್ರಶ್ನೆ. ಈ ಬಗ್ಗೆ ನನಗೆ ನೆನಪಿರುವಂತೆ ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಭಗವದ್ಗೀತೆಯ ಬಗ್ಗೆ 15 ದಿವಸ ಮಾತನಾಡುವಾಗ ಚರ್ಚಿಸಿದ್ದೆ. ಅಲ್ಲಿ ಪಾಪಯೋನಯ ಅಂತಂದರೆ ಪಾಪದಿಂದ ಹುಟ್ಟಿದವರು ಅನ್ನುವ ಅರ್ಥ ಅಲ್ಲ, ಅಲ್ಲಿ ಪಾಪಸ್ಯ ಯೋನಯ ಅನ್ನುವ ಒಂದು ಅರ್ಥ, ಅಂದರೆ ಪಾತಕದಿಂದ ಹುಟ್ಟಿದವರು, ಪಾಪಂ ಯಸ್ಯ ಯೋನಿಹಿ ಅಂತ ಆ ಅರ್ಥ ಮಾಡಿಕೊಳ್ಳೋದಲ್ಲ. ಪಾಪಸ್ಯ ಯೋನಯ ಅಂತಂದರೆ ಇಲ್ಲಿ ಪಾಪಕ್ಕೆ ತಪ್ಪಿಗೆ ಅವಕಾಶ ಹೆಚ್ಚು ಅನ್ನುವ ತಾತ್ಪರ್ಯ ಅಂತ ಅದನ್ನು ತೆಗೆದುಕೊಳ್ಬೇಕಾಗುತ್ತದೆ ಅಂತ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಲೌಕಿಕದಲ್ಲಿ ಇದ್ದವರಿಗೆ ಬೇಗ ಕಳಂಕ ಬರುವ ಸಾಧ್ಯತೆ ಉಂಟು ಅಂತ. ಅಂದರೆ ಕುಂಬಾರನಿಗೊಂದು ನಿಮಿಷ ದೊಣ್ಣೆಗೊಂದು ನಿಮಿಷ ಕುಂಬಾರನಿಗೊಂದು ವರ್ಷ ಅಂತ ಗಾದೆ ಇದೆಯಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೆಣ್ಣು ಎಷ್ಟು ಚೆನ್ನಾಗಿ ಬಾಳಬೇಕು ಅಂತ ಅಂದುಕೊಂಡ್ರೂ ಕೂಡ ಬಹಳ ಬೇಗ ಆಕೆಯ ಹಳಿಯನ್ನು ತಪ್ಪಿಸುವಂಥವರು ಇರ್ತಾರೆ. ಆ ಕಾರಣದಿಂದ ಹೆಣ್ಣಿಗೆ ತನ್ನ ಸತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಇರುವ ಕಷ್ಟಗಳು ಹೆಚ್ಚು. ಅದರಿಂದ ಅವರಿಗೂ ಕೂಡ ನಾನು ಆಶ್ರಯವನ್ನು ಕೊಡ್ತೀನಿ ಎನ್ನುವುದೇ ಭಗವಂತನ ತಾತ್ಪರ್ಯ. ಮತ್ತು ಇವರು ಪಾಪಿಷ್ಠರು ಅಂತ ಅನ್ನೋದಾಗಿದ್ದರೆ ಮೋಕ್ಷಕ್ಕೆ ಅರ್ಹತೆ ಇಲ್ಲ ಅಂತಂದು ಬಿಡ್ತಾ ಇದ್ದ. ಅದನ್ನು ನಾವು ನೋಡಬೇಕು. ಮತ್ತು ವೈಶ್ಯವೃತ್ತಿ ಅಂತಂದರೆ ಕೃಷಿ, ಗೋರಕ್ಷಾ, ವಾಣಿಜ್ಯ ಇತ್ಯಾದಿಗಳು. ಪರಿಚರ್ಯ, ಶೂದ್ರ ವೃತ್ತಿ ಅಂದರೆ ಆ ಕಾಲದಲ್ಲಿ ಅಲ್ಲಿ ಪರಾಧೀನತೆ ಹೆಚ್ಚು. ನೀವು ಯಾವುದೇ ವರ್ತಕನನ್ನು ತೆಗೆದುಕೊಳ್ಳಿ ಅಥವಾ ಇನ್ಯಾವುದೇ ವ್ಯವಹಾರದಲ್ಲಿದ್ದವರನ್ನು ತೆಗೆದುಕೊಳ್ಳಿ, ಯಾವುದೇ ಪರಿಚಾರಕ ಕರ್ಮ ಅಂತಿದೆಯಲ್ಲ, ಸರ್ವೀಸ್ ಅಂತ ಕರಿತೇವಲ್ಲ, ಸಬಾರ್ಡಿನೇಷನ್, ಹೆಣ್ಣಿಗೂ ಗಂಡಿನ ಸಬಾರ್ಡಿನೇಷನ್ ಆ ಕಾಲದಲ್ಲಿ ಹೆಚ್ಚಾಗಿದ್ದದ್ದೇ. ಅಲ್ಲಿ ಬಹಳ ಬೇಗ ಮೇಲ್ಪಟ್ಟವರ ಮಾತುಗಳು ಏನಿವೆ, ಅಧಿಕಾರದ ರೀತಿ ಏನಿದೆ, ಅದಕ್ಕೆ ತಕ್ಕಂತೆ ಬದುಕಬೇಕಾದ ಅನಿವಾರ್ಯತೆ ಬರುತ್ತದೆ. ಆ ಕಾರಣ ಇಷ್ಟವಿದ್ದೋ ಇಷ್ಟವಿಲ್ಲದೆಯೋ ತಪ್ಪು ಮಾಡುವ ಅವಕಾಶ ಬಂದುಬಿಡುತ್ತೆ. ಹೀಗಾಗಿ ತಮ್ಮ ಇಚ್ಛೆಗೆ ಮೀರಿ ಅವರ ಅನ್ಯಾಯಕ್ಕೆ ಕೈ ಹಾಕಬೇಕಾಗಿ ಬರುತ್ತದೆ. ಸಾಮಾನ್ಯ ನೋಡಿ, ಬಿಸ್ನೆಸ್ ಮ್ಯಾನ್ ಯಾವತ್ತೂ ಕೂಡ ಪೊಲಿಟಿಕಲ್ ಆಗಿ ಅಥವಾ ಯಾವುದೋ ಒಂದು ರೀತಿಯಾದಂಥ ಸೂಕ್ಷ್ಮವಾದ ಸೆನ್ಸಿಟಿವ್ ಆದಂಥ ಇಶ್ಯೂಸ್ ಅಂತ ಏನಿವೆ ಅವುಗಳನ್ನು ಮುಟ್ಟುವುದಿಲ್ಲ. ಅದಕ್ಕೆ ನೀವು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳ ಚೇರ್ಪರ್ಸನ್ಸಿಂದ ಮೊದಲುಗೊಂಡು CEO ಮೊದಲುಗೊಂಡು ರಸ್ತೆ ಪಕ್ಕ ಪೆಟ್ಟಿಗೆ ಅಂಗಡಿ ಇಟ್ಕೊಂಡವನ ಬಳಿಗೆ ಹೋಗಿ ನೋಡಿ, ಈ ದೃಷ್ಟಿ ಇರುತ್ತೆ. ನಮಗೆ ಯಾಕೆ ಅಂತ. ಹಾಗೆ ಸರ್ಕಾರದ ವೃತ್ತಿಯಲ್ಲಿ, ಸೇವಾ ವೃತ್ತಿಯಲ್ಲಿದ್ದಾರಲ್ಲ, ಅದೆಲ್ಲ ಶೂದ್ರತ್ವ ಅಂತಲೇ ನಮ್ಮ ಲೆಕ್ಕ. ಯಾರು ಇನ್ನೊಬ್ಬನಿಗೆ ಆನ್ಸರಬಲ್ ಆಗ್ತಾನೆ ಅವನು ಶೂದ್ರ ಅನ್ನುವಂಥ ತಾತ್ಪರ್ಯ ನೋಡಿದ್ರೆ ಅದಕ್ಕೆ ಕಾಮೆಂಟ್ ಮಾಡಬಾರ್ದು, ಇದಕ್ಕೆ ಕಾಮೆಂಟ್ ಮಾಡಬಾರ್ದು, ಅದರ ಬಗ್ಗೆ ಅವನೇನು ತನ್ನ ರಿಯಾಕ್ಷನ್ಸ್ ಕೊಡಬಾರ್ದು ಅಂತ ಅನ್ನೋದು ಇದ್ದೇ ಇರುತ್ತೆ. ಹೀಗೆ ನೋಡಿದಾಗ ಇಷ್ಟವಿದ್ದೋ ಇಲ್ಲದೆಯೋ ತಾನು ಅನ್ಯಾಯಕ್ಕೆ ಒಳಗಾಗಬೇಕಾಗುತ್ತದೆ. ಎಷ್ಟು ಬಾರಿ ವಿವೇಕಿನಿಯಾದಂಥ ಹೆಂಡತಿಯನ್ನು ಗಂಡ ಬಾಯಿ ಮುಚ್ಚಿಕೊಂಡು ನಿನಗೇನು ಗೊತ್ತು ಅಂತ ಬಾಯಿ ಬಡಿಯೋದು ನಮ್ಮ ಮನೆಯಲ್ಲೇ ನೋಡಿದ್ದೀನಿ. ನಮ್ಮ ತಂದೆ ಎಷ್ಟೋ ಬಾರಿ, ನಮ್ಮ ತಾಯಿ ರುಜುವಾದ ಸರಿಯಾದ ದೃಷ್ಟಿಯಿಂದ ಅದು ಅವ್ರು ಮಾಡಿದ ಅನ್ಯಾಯ ಅಂತಂದರೆ ಅದೇನು ಹಾಗಲ್ಲ, ಸುಮ್ಮನೆ ಇರು ಅಂತ. ಯಾಕೆಂದರೆ ಅನ್ಯಾಯ ಮಾಡಿದವರು ಇವರಿಗೆ ಬೇಕಾದ ಬಂಧುವರ್ಗ, ಹಾಗಾಗಿ ಆ ಥರ ದಬಾಯಿಸಿಬಿಡ್ತಾ ಇದ್ದರು. ಇದು ಸಾಧ್ಯ ಇರುತ್ತದೆ. ಇದೆಲ್ಲ ನೋಡಿ ಹೇಳಿರಬೇಕು ಅಂತ ನನಗನ್ನಿಸುತ್ತದೆ. ಯಾಕೆಂದರೆ ಕೃಷ್ಣನ ಸಮಗ್ರವಾದ ಜೀವನವನ್ನು ನೋಡಿ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡ್ರೆ ಅವನು ಅನ್ಯಾಯಕಾರಿಯಾಗಿ ಎಲ್ಲಿಯೂ ವರ್ತಿಸಿಲ್ಲ. ಮತ್ತು ಸ್ವಯಂ ಅವನು ವೈಶ್ಯನಾದಂಥ ನಂದಗೋಪನ ಮನೆಯಲ್ಲಿ ಹುಟ್ಟಿ ಬೆಳೆದವನು. ನಂದಗೋಪ ಕ್ಷತ್ರಿಯನಲ್ಲ, ಚೆನ್ನಾಗಿ ಅವನಿಗೆ ಗೊತ್ತಿತ್ತು. ಶೂದ್ರನಾದಂಥ ವಿದುರನನ್ನು ಪ್ರೀತಿಯಿಂದ ಕಂಡಂಥ ಏಕಮೇವ ಅದ್ವಿತೀಯನಾದ ವ್ಯಕ್ತಿ. ಪಾಂಡವರಿಗಿಂತ ಮಿಗಿಲಾಗಿ ವಿದುರನನ್ನು ಗೌರವದಿಂದ ಪ್ರೀತಿಯಿಂದ ಕಂಡಂಥವನು. ಆಮೇಲೆ ಪಾಂಡವರು ಅದೇ ರೀತಿ ಇದ್ದವರು.
ಕೌರವರ ಪಕ್ಷದಲ್ಲಿ ಇನ್ಯಾರೂ ಕೂಡ ಆ ಮಟ್ಟದಲ್ಲಿ ಅವನಿಗೆ ಗೌರವ ಕೊಡಲಿಲ್ಲ. ಹೀಗೆ ನೋಡಿದಾಗ ಮತ್ತು ನರಕಾಸುರನ ಸೆರೆಯಲ್ಲಿದ್ದಂಥ ಅಷ್ಟು ಜನ ರಾಜ ಸ್ತ್ರೀಯರನ್ನು ಅವರಿಗೆ ಬದುಕೇ ದುರ್ಭರವಾಗಿದ್ದಾಗ ಸಾಮಾಜಿಕವಾದ ಗೌರವ ಸ್ಥಾನಮಾನವನ್ನು ಕೊಟ್ಟು ಕಾಪಾಡಿದುದು ಸೇರಿದಂತೆ ಅನೇಕವಾಗಿ ಸ್ತ್ರೀ ಸಮುದ್ಧಾರಕ ಪ್ರಯತ್ನಗಳು ಕೃಷ್ಣನ ಬದುಕಿನಲ್ಲಿ ಕಾಣುತ್ತವೆ. ಇವುಗಳೆಲ್ಲದರ ಹಿನ್ನೆಲೆಯಲ್ಲಿ ನೋಡಿದಾಗ ಅವನು ಹೇಳಿರುವುದಕ್ಕೆ ಕಾರಣ ಇವರಲ್ಲಿ ಪಾಪದ ಸಂಭವ ಹೆಚ್ಚು ಅಂತಷ್ಟೇ, ಇನ್ಯಾವುದೂ ಅಲ್ಲ ಅಂತ ಗೊತ್ತಾಗುತ್ತದೆ. ಅದರಿಂದಲೇ ಅವನು ಇನ್ನೊಂದು ಕಡೆ ಹೇಳ್ತಾನೆ, ಬ್ರಾಹ್ಮಣರಿಗೆ ಈ ಸಮಸ್ಯೆ ಇಲ್ಲ ಅಂತ. ಅದು ಬರುತ್ತೆ, ನನಗೆ ಆ ಶ್ಲೋಕ ತಕ್ಷಣ ನೆನಪಿಗೆ ಬರ್ತಾ ಇಲ್ಲ. ಆದರೆ ಬ್ರಾಹ್ಮಣರಿಗೆ ಇಂಥ ಸಮಸ್ಯೆ ಇಲ್ಲ ಅನ್ನೋದಕ್ಕೆ ಕಾರಣ ಮತ್ತು ಈ ಕಾಲದ ಬ್ರಾಹ್ಮಣರು ಅಂತಲ್ಲ, ನಾನು ಹೇಳಿದ್ದೀನಿ ಗೌರ್ಮೆಂಟ್ ಸರ್ವೀಸಿಗೆ ಸೇರಿರೋ ಬ್ರಾಹ್ಮಣರೆಲ್ಲ ಶೂದ್ರರೇ ಅಂತ, ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಬ್ರಾಹ್ಮಣರೆಲ್ಲ ವೈಶ್ಯರೇ ಅಂತ ಅನ್ನೋದು ಗೊತ್ತಾಗುತ್ತದೆ. ಮತ್ತು ಈಗ ಕ್ಷತ್ರಿಯರು ಯಾರೂ ಇಲ್ಲ, ಯಾಕೆಂದರೆ ರಾಜಕೀಯವೂ ಕೂಡ ಒಂದು ರೀತಿ ವೈಶ್ಯ ವೃತ್ತಿ ಆಗಿಬಿಟ್ಟಿದೆ, ಇನ್ನೊಂದು ರೀತಿ ಶೂದ್ರ ವೃತ್ತಿ ಆಗಿದೆ. ನಾವು ಪ್ರಜೆಗಳ ಸೇವಕರು ಅಂತ ಹೇಳ್ಕೊಂಡು ಹೋಗ್ತಾರೆ. ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಜೆಗಳು ಗಲಾಟೆ ಹೇಳ್ತಾರೆ ಅಂತಂದರೆ ಇವರು ದೇಶದ ಹಿತವನ್ನು ಕೂಡ ಲೆಕ್ಕಿಸದೆ ಬದಲು ಮಾಡ್ಕೊಂಡು ಬಿಡ್ತಾರೆ ಅಂತಂದರೆ ನಮಗೆ ಗೊತ್ತಾಗುತ್ತದೆ ನಿಜವಾದ ಕ್ಷಾತ್ರ ಬ್ರಾಹ್ಮ ಈಗ ಇಲ್ಲ. ಇರುವುದೆಲ್ಲ ಹೆಚ್ಚಾಗಿ ವೈಶ್ಯತ್ವ, ಶೂದ್ರತ್ವ. ಅರೆ ಶೂದ್ರ ಆಗೋದಕ್ಕೆ ಯಾರೂ ಇಷ್ಟಪಡ್ತಾ ಇಲ್ಲ. ಅದರಿಂದ ಉಳಿದದ್ದು ಒಂದೇ ವೈಶ್ಯವರ್ಣ ಅಂತ DVG ಜೀವನ ಧರ್ಮಯೋಗದಲ್ಲಿ ಬರೆದದ್ದು ನೆನಪಗ ಬರುತ್ತೆ ನನಗೆ. ನಿಜವಾದ ಬ್ರಾಹ್ಮಣನಿಗೆ ಪರಾಧೀನತೆ ಇಲ್ಲ ಅಂತ. ಯಾಕೆಂದರೆ ಅವನು ಯಾರಿಗೂ ಉತ್ತರದಾಯಿಯಾಗಿ ಬಾಳುವುದಿಲ್ಲ, ತನಗೆ ತಾನೇ ಆಧಾರವಾಗಿ ನಿಲ್ತಾನೆ. ಕಾರಣ ಅವನ ಡಿಮಾಂಡ್ಸ್ ತುಂಬ ಕಡಿಮೆ ಇರುವಂಥದ್ದು. ಅದು ನಮಗೆ ಹಿಂದಿನಿಂದ ಗೊತ್ತಿರುವಂಥದ್ದೇ. ಕುಂಭೀಧಾನ್ಯ ಅಲೋಲುಪಾಹ ದಂಭ ಲೋಭ ಮೋಹ ವರ್ಜಿತ ಅಂತೆಲ್ಲ ಪಾತಂಜಲ ಮಹಾಭಾಷ್ಯದಲ್ಲಿ ಬರುತ್ತದಲ್ಲ, ಆ ದೃಷ್ಟಿಯಿಂದ ಅವರಿಗೆ ಬಹಳ ಅವಕಾಶ ಉಂಟು. ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ, ಬ್ರಹ್ಮಚಾರಿಗಳಿಗೆ ಸನ್ಯಾಸಿಗಳಿಗೆ ಏನೂ ಸಂಸಾರದ ಕಷ್ಟ ಇಲ್ಲ, ಸಲೀಸಾಗಿ ಎಲ್ಲ ನಿರ್ವಾಹ ಮಾಡಿಕೊಂಡು ಹೋಗ್ತಾರೆ ಅಂತ. ಆ ದೃಷ್ಟಿಯಿಂದ ಡಿಪೆಂಡೆಂಟ್ಸ್ ಕಡಿಮೆ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ. ಅದು ಅಲ್ಲಿರುವ ಅಂಶ ಅಷ್ಟೇ, ಇನ್ನೇನೂ ಅಲ್ಲ ಅಂತ ಅನಿಸುತ್ತೆ. ಇನ್ನು ನಾವು ಪ್ರಕೃತಕ್ಕೆ ಬರಬಹುದು. ನಿನ್ನೆ ದಿವಸ ಜುಸ್ಥಾನೀಯರಾದ ಋಗ್ವೇದದ ದೇವತೆಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೆ. ಅಲ್ಲಿ ಆದಿತ್ಯರಾದ ಮೇಲೆ ಉಷೋ ದೇವಿ ಬರ್ತಾಳೆ. ಉಷಾ ಉಷಸ್ ಎರಡು ಶಬ್ದಗಳು ಇವೆ, ಎರಡು ರೂಪಗಳಲ್ಲಿಯೂ ಇವೆ. ಆಕಾರ ಅಂತ ಸ್ತ್ರೀಲಿಂಗ, ಸಕಾರ ಅಂತ ಸ್ತ್ರೀಲಿಂಗ ಎರಡೂ ಉಂಟು. ವೇದದಲ್ಲಿ ಹೆಚ್ಚಾಗಿ ಉಷೋ ದೇವಿ ಅಂತ ಸಕಾರಾಂತವಾಗಿ ಬರುತ್ತದೆ. 20 ಸೂಕ್ತಗಳಿವೆ. ಎಷ್ಟೋ ಜನ ಗಂಡಸರಿಗಿಲ್ಲದೆ ಇರತಕ್ಕಂಥ ಪ್ರಾತಿನಿಧ್ಯ ಇಲ್ಲಿ ಸ್ತ್ರೀದೇವಿಯಾದಂಥ ಉಷೋದೇವಿಗೆ ಸಿದ್ಧಿಯಾಗಿದೆ. ಅತ್ಯಂತ ಸುಂದರವಾದ ಕಾವ್ಯಮಯವಾದ ಮಂತ್ರಗಳು ಅಂತಂದರೆ ಋಗ್ವೇದದಲ್ಲಿ 2 ದೇವತಾ ವರ್ಗಕ್ಕೆ ಸೇರಿದ್ದು. ಒಂದು ಉಷೋದೇವಿ, ಮತ್ತೊಂದು ಅಶ್ವಿನಿ ದೇವತೆಗಳು. ಇಬ್ಬರಿಗೆ ಅತ್ಯಂತ ರಮಣೀಯವಾದ ಕವಿತಾಮಯವಾದ ಸೂಕ್ತಗಳು ಸಂದಿವೆ. ಬಹಳ ಪ್ರಸಿದ್ಧವಾದ ಮಂತ್ರ ಉಂಟು. ಪುನರ್ಜಾಯಮಾನ ಪುರಾಣಿ ಪುನಃ ಪುನರ್ಜಾಯಮಾನ ಪುರಾಣಿ ಸಮಾನಂ ವರ್ಣಂ ಅಭಿಶುಂಭಮಾನ ಶ್ವಗ್ನೀವ ಕೃತ್ನುರ್ವಿಜ ಅಮೀನನ ಮರ್ತ್ಯಸ್ಯ ದೇವಿ ಜರಯಂತ್ಯಾಯು. ಆಕೆ ಲೋಕವನ್ನೆಲ್ಲ ಮುಪ್ಪುಗೊಳಿಸ್ತಾಳೆ, ಆದರೆ ಅವಳು ಪುನರ್ಜಾಯಮಾನ ಪುರಾಣಿ, ಪುನರ್ಜಾಯಮಾನ, ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದ್ದರು. ಅಷ್ಟು ಪ್ರಾಚೀನಳಾಗಿದ್ದಳು, ನಿತ್ಯ ಯೌವನ ಸಂಪನ್ನಳಾಗಿದ್ದಾಳೆ. ವರ್ಣಂ ಅಭಿಶುಂಭಮಾನ, ಸೊಗಸಾದ ಬಂಗಾರದ ಬಣ್ಣವನ್ನು ಹೊಂದಿರುವವಳಾಗಿದ್ದಾಳೆ. ಒಂದೇ ವಿಧವಾದ ಅಚ್ಚಳಿಯದ ರೂಪ ಉಂಟು. ಕ್ಲೇಪ್ಯಾಟ್ರಾ ಬಗ್ಗೆ ಆ್ಯಂಟನಿ ಆ್ಯಂಡ್ ಕ್ಲೇಪ್ಯಾಟ್ರಾದಲ್ಲಿ ಶೇಕ್ಸ್ಪಿಯರ್ ಕವಿ ಹೇಳ್ತಾನಲ್ಲ, ಏಜ್ ಕೆನಾಟ್ ವಿದರ್ ಹರ್ ಬ್ಯೂಟಿ ನಾರ್ ಕಸ್ಟಮ್ ಸ್ಟೇಲ್ ಹರ್ ಪ್ಯಾಷನ್ ಅಂತ. ಆ ಸೌಂದರ್ಯ, ಆ ಲಾಲಿತ್ಯ ಆ ರೀತಿಯಾದದ್ದು. ಮತ್ತು ಅವಳು ಶ್ವಗ್ನಿ ಅಂತಂದರೆ ಯಾವ ಹಿಂಸ್ರ ಪ್ರಾಣಿಯನ್ನು ಧ್ವಂಸ ಮಾಡಬಲ್ಲಂಥ ಶಕ್ತಿಯನ್ನು ಹೊಂದಿರತಕ್ಕಂಥವಳು. ಮತ್ತು ಕೃತ್ನುರ್ವಿಜ ಅಮಿನಾನ, ಎಲ್ಲ ಕಡೆಯಲ್ಲಿಯೂ ಲೀಲಾಜಾಲವಾಗಿ ಹಾರಾಡಬಲ್ಲಂಥ ಶಕ್ತಿ ಇರುವಂಥವಳು. ಇಂಥವಳು ಭೂಮಿಗೆ ಅವತರಣ ಮಾಡ್ತಾ ಇದ್ದಾಳೆ. ಮಾನವರ ಆಯುಷ್ಯವನ್ನು ಕಳೆದರೂ ಅವಳು ನಮಗೆ ಆನಂದವನ್ನು ಕೊಡುವಂತೆ ಇದ್ದಾಳೆ. ಸೂರ್ಯೋದಯವಾಗುವಾಗ ಬರುವ ಆ ಹೊಂಬಣ್ಣದ ಕಾಂತಿ ಪುರುಷತ್ವದಲ್ಲಿ ಅರುಣ ಆದರೆ ಸ್ತ್ರೀತ್ವದಲ್ಲಿ ಉಷಸ್ಸು ಅಂತ ಆಗುವಂಥದ್ದು. ಒಂದೊಂದು ದಿವಸವೂ ಉಷೋದಯ ಆಗ್ತಾ ಇದ್ದಂತೆ, ಉಷಸ್ಸಿನ ಉದಯ ಆಗ್ತಾ ಇದ್ದಂತೆ ನಮಗೆ ಆಯುಷ್ಯ ಕಡಿಮೆ ಆಗೋದು ಗೊತ್ತಾಗ್ತಿದೆ. ಆದರೆ ಆಯುಷ್ಯದ ಹ್ರಾಸವನ್ನು ಮರೆತು ಅದರ ಸೌಂದರ್ಯವನ್ನು ನೋಡ್ತೀವಿ. ಇದಂ ಶ್ರೇಷ್ಠಂ ಜ್ಯೋತಿಷಾಂ ಜ್ಯೋತಿರಾಗಾತ್
ಇದು ಜ್ಯೋತಿಸ್ಸುಗಳಲ್ಲೇ ಶ್ರೇಷ್ಠವಾದ ಜ್ಯೋತಿಸ್ಸು, ರಮಣೀಯವಾದದ್ದು ಬಂದಿದೆ. ಚಿತ್ರಂ ಪ್ರಕೇತೋ ಅಜನಿಷ್ಠ ವಿಭ್ವ, ಅತ್ಯಂತ ವಿಸ್ಮಯಾವಹವಾದಂಥದ್ದು ಈಗ ನಮ್ಮೆದುರು ಉದಯಿಸ್ತಾ ಇದೆ ಅನ್ನುವ ಮಾತು. ಅಧಿಪೇಶಾಂಸಿ ವಪತೆ ನೃತೂರಿವ, ನರ್ತಕಿ ಹೇಗೆ ತನ್ನ ಅಂಗೋಪಾಂಗಗಳ ಸೌಂದರ್ಯವನ್ನು, ಭಂಗಿಗಳ ಬೆಡಗನ್ನು ತೋರ್ತಾಳೋ ಆ ರೀತಿ ತೋರ್ತಾ ಇದ್ದಾಳೆ. ಅಪೌರ್ಣತೆ ವಕ್ಷವುಸ್ರೇವ ಜರ್ಹಜಂ, ಅವಳು ತನ್ನ ಸೊಗಸಿನಿಂದ ಆಗಷ್ಟೇ ಸ್ನಾನ ಮಾಡಿ ಮೇಲೆದ್ದಂತೆ, ಫ್ರೆಶ್ ಸ್ನಾನ ಮಾಡಿದಾಗ ಮನುಷ್ಯನಿಗೆ ಬರ್ತಕ್ಕಂಥ ಒಂದು ಪ್ರಸನ್ನತೆ, ಹಸನುತನ, ಲವಲವಿಕೆ ಇದೆಯಲ್ಲ, ಅದನ್ನು ಮೈಗೂಡಿಸಿಕೊಂಡು ಬರ್ತಾ ಇದ್ದಾಳೆ. ಜ್ಯೋತಿರ್ವಿಶ್ವಸ್ಮೈ ಭುವನಾಯ ಕೃಣ್ವತಿ, ಜಗತ್ತಿಗೆಲ್ಲ ಬೆಳಕನ್ನು ಕರುಣಿಸ್ತಾ ಗಾವೋನ ವ್ರಜಂ ವಿಷ ಆವರ್ತಮಃ, ಹಸುಗಳನ್ನು ತನ್ನ ಕೊಟ್ಟಿಗೆಯಿಂದ ಆಚೆಗೆ ಯಾವ ರೀತಿ ಹೊರಡಿಸ್ತಾರೋ ಆ ರೀತಿ ಕಾಂತಿ ಕಿರಣಗಳನ್ನು ಎಲ್ಲ ಕಡೆಗೂ ಹೊರಡಿಸ್ಕೊಂಡು ಬರ್ತಾ ಇದ್ದಾಳೆ. ಇವಳು ಯೋಶೇವ ಭದ್ರ, ಇವಳು ನಿಜವಾಗಿ ಅತ್ಯಂತ ರಮಣೀಯವಾದ ಸುಂದರಿ, ಕಲ್ಯಾಣ ವೇಷಧಾರಣಿಯಾಗಿದ್ದಾಳೆ. ಯಶಾ ಶುಭ್ರ ತನ್ವೋ ವಿಧಾನೋರ್ಧ್ವೇ ವಸ್ನಾತಿ ದೃಶಯೇನೋ ಅಸ್ತಾತ್, ನಮ್ಮ ಕಣ್ಣಿಗೆ ಮಾಂಗಲ್ಯದ ಸ್ನಾನವನ್ನು ಮಾಡಿಸಿ ಹೊಳೆದು ತೋರ್ತಾ ಇದ್ದಾಳೆ ಅನ್ನುವಂಥ ಮಾತು ಬರುತ್ತೆ. ದೇವಾನಾಂ ಚಕ್ಷುಸ್ಸುಭಗ ವಹಂತಿ ಶ್ವೇತಂ ನಯಂತಿ ಸುದೃಶೀಕಮಶ್ವಂ, ಬೆಳ್ಳಗಿರುವ ಕುದುರೆಯ ಮೇಲೆ ಜಗತ್ತಿನ ಸೌಂದರ್ಯವನ್ನೆಲ್ಲ ತನ್ನೆದುರಿಗೆ ತುಂಬಿಸಿಕೊಂಡು ಬರುವಂತೆ ಇವಳು ಕಾಣಿಸ್ತಾ ಇದ್ದಾಳೆ. ಉಷಾ ಆದರ್ಶಿ ರಶ್ಮಿಭಿರ್ವ್ಯಕ್ತ, ಸೂರ್ಯನ ಕಿರಣಗಳ ಮೂಲಕ ಇವಳು ಕಾಣಿಸ್ತಾ ಇದ್ದಾಳೆ. ಚಿತ್ರಮಘ ವಿಶ್ವಮನುಪ್ರಭೂತ, ಈ ವಿಶ್ವದ ಹುಟ್ಟಿನೊಂದಿಗೆ ಇವಳ ಹುಟ್ಟು ಆಗಿದೆ ಅಂತ. ಅಂದರೆ ಸೂರ್ಯೋದಯ ಆಗ್ತಾ ಇದ್ದಂತೆ ಉಷೋ ದೇವಿ ಬರ್ತಾ ಇದ್ದಾಳೆ, ಹಾಗೆ ಅವಳ ಒಂದು ಹುಟ್ಟು ಆಗಿದೆ. ಮತ್ತು ಅಗ್ರಯೇತಿ ಯುವತಿ ಅಗ್ರಯಮಾಣ ಅಂದರೆ ನಾಚಿಕೆ ಸಂಕೋಚ ಇಲ್ಲದೆ ಧೈರ್ಯವಾಗಿ ನಿಸ್ಸಂಕೋಚವಾಗಿ ಆತ್ಮವಿಶ್ವಾಸದಿಂದ ಮುಂದೆ ಬರ್ತಾ ಇದ್ದಾಳೆ ಅಂತ. ಉಷೋದೇವಿ ಮೊದಲು ಬಂದು ಆಮೇಲೆ ಸೂರ್ಯ. ಸಾಮಾನ್ಯ ಗಂಡು ಹಿಂದೆ ಹೆಣ್ಣು ಅಂತ, ಇಲ್ಲಿ ಹೆಣ್ಣು ಲೇಡೀಸ್ ಫಸ್ಟ್ ಅಂತ, ಆಕೆ ಬಂದು ಆಮೇಲೆ ಸೂರ್ಯ ಬರ್ತಾನೆ ಅನ್ನುವಂಥ ಅತ್ಯಂತ ರಮಣೀಯವಾದ ಕಾವ್ಯ ರಚನೆ ನಮಗೆ ಋಗ್ವೇದದಲ್ಲಿ ಕಾಣಿಸುತ್ತದೆ. 7ನೇ ಮಂಡಲದಲ್ಲಿ, 5ನೇ ಮಂಡಲದಲ್ಲಿ, 1ನೇ ಮಂಡಲದಲ್ಲಿ, ಹೀಗೆ ಹಲವು ಮಂಡಲಗಳಲ್ಲಿ ಇದನ್ನು ನಾವು ನೋಡ್ತೀವಿ. ಅದಾದ ಮೇಲೆ ಅಶ್ವಿನಿ ದೇವತೆಗಳು, ಸೂರ್ಯನ ಮೂಗಿನ ಹೊಳ್ಳೆಗಳಿಂದ ಇವರು ಬಂದರು, ನಾಸತ್ಯರು ಅಂತ ಕೂಡ ಕರೀತಾರೆ. ಇವರನ್ನು ದೇವವರ್ಗದಲ್ಲಿ ವೈಶ್ಯರು ಅಂತ ಕರೀತಾರೆ. ದೇವ ವೈದ್ಯರೂ ಹೌದು, ಮತ್ತು ದೇವತೆಗಳಿಗೆ ಎಲ್ಲ ವಿಧದಲ್ಲಿಯೂ ಕೂಡ ಸಹಕಾರಿಗಳಾಗಿ ನಿಲ್ಲುತ್ತಾರೆ, ಮತ್ತು ಅತ್ಯಂತ ಜೀವ ಕಾರುಣ್ಯವುಳ್ಳಂಥವರು ಅನ್ನುವ ಮಾತು ಮತ್ತೆ ಮತ್ತೆ ಬರುತ್ತೆ. 50ಕ್ಕೂ ಹೆಚ್ಚು ಸೂಕ್ತಗಳು ಅಶ್ವಿನಿ ದೇವತೆಗಳ ಬಗ್ಗೆ ಇದೆ. ಈ ಅಶ್ವಿನಿ ದೇವತೆಗಳು ಸೂರ್ಯ ಮತ್ತು ಸೂರ್ಯಕಾಂತಿ ಸಂಬಂಧಿತವಾದವರೇ. ವೇದದ ಅನೇಕ ದೇವತೆಗಳು ಈ ಆಕಾಶದ ಕಾಂತಿಯನ್ನು, ಸೂರ್ಯನ ಗತಿಯನ್ನು ಸಂಕೇತ ಮಾಡುವಂಥವರಾಗಿದ್ದಾರೆ. 12 ಜನ ಆದಿತ್ಯರು ಅಂದರೆ ವಸ್ತುತಃ 12 ರಾಶಿಗಳಲ್ಲಿ ಸೂರ್ಯನ ಸಂಕ್ರಮಣವೇ ಆಗಿದೆ. ನಾವೇ ನೋಡಿದ್ವಿ, ಭಗ, ಮಿತ್ರ, ಅರ್ಯಮ, ಸವಿತೃ, ಸೂರ್ಯ ಇವೆಲ್ಲ ಕೂಡ ಒಂದೇ ಸೂರ್ಯನ ಹೆಸರುಗಳೇ ಆಗಿವೆ. 12 ಆದಿತ್ಯರಲ್ಲೇ ಬರುವರು. ವಿಷ್ಣುವು ಕೂಡ ಅದೇನೇ ಆಗಿರುವಂಥದ್ದು. 12ನೇವನು ಅತ್ಯಂತ ಚಿಕ್ಕವನಾದ ಆದಿತ್ಯ, ಅತ್ಯಂತ ಪ್ರಭಾವಶಾಲಿ ಅಂತ ಕೂಡ ಶತಪಥ ಬ್ರಾಹ್ಮಣಾದಿಗಳಲ್ಲಿ ಮುಂದೆ ನೋಡ್ತೀವಿ. ಅಶ್ವಿನಿ ದೇವತೆಗಳು ಈ ಸೂರ್ಯೋದಯದ ಆರಂಭಕ್ಕೆ ಬರುವಂಥ ಉಷೆಗೂ ಮುನ್ನ ಕಾಣಿಸಿಕೊಳ್ಳುವ ಅರ್ಧಾರ್ಧವಾದ ಬೆಳಕು ಕತ್ತಲೆಯ ಸಂಗಮ ಅಂತ. ಆ ಬೆಳಕು ಕತ್ತಲೆಗಳ ಸಂಗಮವನ್ನೇ ಅವಳಿ ಅನ್ನುವಂಥ ಅರ್ಥದಲ್ಲಿ ಹೇಳೋದು. ಅಶ್ವಿನಿ ಮುಹೂರ್ತ ಆಗಲೇ ಬರುವುದು. ತತ್ಪೂರ್ವದ ಮುಹೂರ್ತವನ್ನು ಬ್ರಾಹ್ಮ ಮುಹೂರ್ತ, ಸೂರ್ಯೋದಯವೇ ಆಗಿಲ್ಲ, ಅದು ಸೂರ್ಯೋದಯ ಪೂರ್ವ. ಇನ್ನೇನು ಸೂರ್ಯೋದಯ ಆಗುತ್ತದೆ ಎನ್ನುವಾಗ ಅಶ್ವಿನಿ ಮುಹೂರ್ತ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಉಷಯ ಉದಯ ಅಂತ ಇದನ್ನು ಪ್ರತಿನಿಧಿಸ್ತಾರೆ ಅಂತ. ಇದನ್ನು ಯಾಸ್ಕರು ಕೂಡ ತಮ್ಮ ನಿರುಕ್ತದಲ್ಲಿ ಸೂಚನೆ ಕೊಡ್ತಾರೆ. ಇವರು ನಿತ್ಯ ಸುಂದರರು, ನಿತ್ಯ ಪ್ರಸನ್ನ ಮನಸ್ಕರು, ಹೆಸರುಗತ್ತೆಗಳನ್ನು ಹೂಡಿದ ರಥದಲ್ಲಿ ಸರ್ವತ್ರ ಓಡಾಡ್ತಾರೆ. ಆಮೇಲೆ ಇವರ ರಥದ ಹಿಂದೆಯೇ ಉಷೋದೇವಿ ಕೂಡ ಬರ್ತಾಳೆ, ಕಮಲ ಮಾಲೆಗಳನ್ನು ಧರಿಸಿಕೊಂಡಿರ್ತಾರೆ ಅಂತೆಲ್ಲ ಬೇಕಾದಷ್ಟು ಉಲ್ಲೇಖ ಬರುತ್ತೆ. ಇವರು ಮುಪ್ಪಿಂದ ಒದ್ದಾಡ್ತಾ ಇದ್ದ ಚವನನಿಗೆ ಯೌವನವನ್ನು ಕೊಟ್ಟರು ಅಂತ ಕಥೆ ಬರುತ್ತೆ. ಹುತತ್ಯಾದೈವ್ಯಾಭಿಷಜಾ ಶಮ್ನಃ ಕರತೋ ಅಶ್ವಿನ, ನಮಗೆ ಚೆನ್ನವಾದ ಆರೋಗ್ಯಕಾರಿಯಾದಂತಹ ಸೌಂದರ್ಯವನ್ನು, ಆಯುಷ್ಯವನ್ನು ತುಂಬಿಕೊಡ್ತಕ್ಕಂಥವರು ಅಶ್ವಿನಿ ದೇವತೆಗಳು, ದೇವವೈದ್ಯರು ಅನ್ನುವಂಥ ಮಾತನ್ನು 8ನೇ ಮಂಡಲದಲ್ಲಿ ನೋಡ್ತೀವಿ. ಯುವಂಚವಾನಂ ಜರಸೋ ಮುಮುಕ್ತಂ ನಿಪೇದವ, ಯುವಕನನ್ನಾಗಿ ಚವನನನ್ನು ಮಾಡಿದರು. ಆಮೇಲೆ
ಕಲಿ ಅಂತಕ್ಕಂಥ ಮತ್ತೊಬ್ಬ ಋಷಿಗೂ ಕೂಡ ಯೌವನವನ್ನು ಕೊಟ್ಟರು. ಪುನಃ ಕಲೆ ರಕೃಣತಂ ಯವದ್ವಯ, ಯೂತನ್ನು ಆ ಕಲಿ ಅನ್ನುವ ಋಷಿಗೆ ತಂದುಕೊಟ್ಟರು. ಮತ್ತು ವಿಶ್ವಕಾಂತ್ ಅನ್ನುವ ಒಬ್ಬ ಋಷಿಗೆ ಕಳೆದು ಹೋಗಿದ್ದ ಮಗನನ್ನು ವಿಷ್ಣುವಾಪು ಅನ್ನುವನ್ನು ತಂದುಕೊಟ್ಟರು. ದರ್ಶನಾಯ ವಿಷ್ಣುವಾಪಂ ದದತುರ್ವಿಶ್ವಕಾಯ. ಮತ್ತು ರೇಭ ಅಂತಕ್ಕಂಥ ಒಬ್ಬ ಋಷಿಯನ್ನು ಅಸುರರು ಬಾವಿಗೆ ತಳ್ಳಿದ್ದಾಗ ಅವನನ್ನು ಉದ್ಧರಿಸಿದರು. ಯಾಭೀರೇಭಂ ನಿವೃತಂ ಸೀತಮುದ್ಭ್ಯ ಉದ್ವಂದನಮೈ ರೈತಂ ಸ್ವದೃಶೇ. ಹೀಗೆ ಅನೇಕ ರೀತಿಯಲ್ಲಿ ಅಶ್ವಿನಿಗಳ ಲೋಕ ಉಪಕಾರವನ್ನು ನೋಡ್ತೀವಿ. ಇನ್ನೊಮ್ಮೆ ವಂದನ ಅಂತಕ್ಕಂಥ ಒಬ್ಬ ಋಷಿಯನ್ನು ರಾಕ್ಷಸರು ಹೂತು ಬಿಟ್ಟಿದ್ರು. ಆಗ ಮತ್ತೆ ಉದ್ದರ್ಶತ ದೋವಪತುರ್ವಂದನಾಯ. ಮೊದಲನೇ ಮಂಡಲದಲ್ಲಿ ಅನೇಕತ್ರ ಈ ಅಶ್ವಿನಿ ದೇವತೆಗಳ ಲೋಕೋಪಕಾರದ ವಿವರಗಳನ್ನು ನಾವು ಕಾಣ್ತೀವಿ. ಹಾಗೆ ಸಮುದ್ರಕ್ಕೆ ಪ್ರಯಾಣದಲ್ಲಿ ಮಗ್ನನಾಗಿದ್ದಂಥ ಸಮುದ್ರಯಾನದಲ್ಲಿದ್ದ ಭುಜ್ಯು ಅಂತಕ್ಕನ್ನವನನ್ನು ಚಂಡಮಾರುತ ಸಿಕ್ಕು ಹಡಗು ಮುಳುಗುವ ಸ್ಥಿತಿ ಬಂದಾಗ ಕಾಪಾಡಿದ್ರು ಅನ್ನುವಂಥ ಮಾತು ಕೂಡ ಬರುತ್ತೆ. ಮತ್ತು ಕಕ್ಷಿವಾನ್ ಅಂತಕ್ಕಂಥ ಒಬ್ಬ ಋಷಿಗೆ ಅನೇಕ ವಿಧವಾಗಿ ಅನುಗ್ರಹವನ್ನು ಮಾಡಿದ್ರು. ಶಫಾದಶ್ವಸ್ಯ ವಾಜಿನೋ ಜನಸ್ಯ ಶತಂ ಕುಂಭಾನ್ ಅಸಿಂಚತಂ ಮಧೂನಾಂ. ಈ ರೀತಿ ಒಂದಲ್ಲ ಎರಡಲ್ಲ ಇವರ ಸಾಹಸಗಳು. ಎಲ್ಲಿವರೆಗೂ ಅಂತಂದರೆ ಒಂದು ಗುಬ್ಬಿ ಮರಿಗೆ ರೆಕ್ಕೆ ಸರಿ ಇಲ್ಲದೆ ಇದ್ದರೆ ಅದನ್ನು ರಿಪೇರಿ ಮಾಡಿದ್ರು ಅಂತ ಬರುತ್ತೆ. ಇಷ್ಟು ಸಣ್ಣ ಪುಟ್ಟ ವಿಷಯಗಳು ಯಾಕೆ ಹೇಳ್ತಾರೆ ಅಂದರೆ ದೇವತೆಗಳ ಕಾರುಣ್ಯದ ಬಗ್ಗೆಯೇ ಅದು ಬರುತ್ತದೆ. ಅಷ್ಟು ವಿಸ್ತಾರವಾಗಿ ಬರುವಂಥದ್ದಾಗಿದೆ. ಮತ್ತು ಎರಡನೇ ಮಂಡಲದಲ್ಲಂತೂ ತುಂಬ ಚೆನ್ನಾಗಿರುವ ಅಶ್ವಿನಿ ದೇವತೆಗಳ ಸ್ತೋತ್ರ ಕಾವ್ಯಮಯವಾದದ್ದರಿಂದ ಒಂದೆರಡು ಋಕ್ಗಳನ್ನು ನೋಡ್ಬೋದು. ಪ್ರಾತರ್ಯ ವಾಣಾರಥ್ಯೇವ ವೀರ ಅಜೇವ ಯಮಾವ ರಮಾ ಸಚೇತೆ ಮೇನೆ ಇವತನ್ವ ಶುಂಭಮಾನೆ ದಂಪತೀವ ಕ್ರತು ವಿದಾಜನೇಶು. ನೀವು ಶೂರರಾದ ಇಬ್ಬರು ರಥಿಕರಂತೆ, ಎರಡು ಆಡುಗಳಂತೆ, ಸುಂದರಿಯರಾದ ತರುಣಿಯರಂತೆ, ಸಂಗತರಾದ ಪತಿಪತ್ನಿಯರಂತೆ ಪ್ರಾತಃ ಕಾಲದಲ್ಲಿ ಯಾಗಭೂಮಿಗೆ ಬರ್ತೀರಾ ಅಂತ. ಅಪ್ತೋರ್ಯಾಮ ಮತ್ತು ಅತಿರಾತ್ರಗಳಲ್ಲಿ ರಾತ್ರಿಯಿಂದ ಬೆಳಗಿನವರೆಗೂ ಮಂತ್ರಗಳು ಹೇಳ್ತಕ್ಕಂಥದ್ದಾಗುತ್ತೆ. ಅತಿರಾತ್ರ ಅನ್ನುವುದೇ ಅದು ಓವರ್ನೈಟ್ ನಡೀತಕ್ಕಂಥ ಯಜ್ಞ. ಅಲ್ಲಿ ರಾತ್ರಿಯ ಕಡೆಯಿಂದ ಸೂರ್ಯೋದಯ ಆಗುವವರೆಗೂ ಕೂಡ ಅಶ್ವಿನ ಮಂತ್ರಗಳನ್ನು ಹೇಳಬೇಕು ಅಂತ ಯಜ್ಞ ವಿಧಿ ಉಂಟು. ಆಗ ಬರುವಂಥವರು ನೀವು ಹೀಗೆ ಕಾಣಿಸ್ತೀರಾ ಅಂತ. ಇಲ್ಲಿ ನೋಡಿ, ಉಪಮೆಗೆ ಲಿಂಗ ವಚನ ಇತ್ಯಾದಿಗಳಲ್ಲಿ ಸಾಮ್ಯ ಬೇಕು ಅಂತ ಮುಂದಿನ ಅಲಂಕಾರಿಕರು ಹೇಳ್ತಾರೆ. ಆದರೆ ಇವರು ನೀವು ಸುಂದರಿಯರಾದ ತರುಣಿಯರಂತೆ ಇದ್ದೀರಾ ಅಂತ ಹೇಳ್ತಾರೆ, ಗಂಡ ಹೆಂಡಿರಂತೆ ಇದ್ದೀರಾ ಅಂತಾರೆ, ಒಳ್ಳೆ ಸೊಗಸಾಗಿರ್ತಕ್ಕಂಥ ಕುರಿಮರಿಗಳ ಹಾಗೆ ಇದ್ದೀರಾ ಅಂತಾರೆ. ಇದೇನು ಹೀನೋಪಮೆ ಆಯ್ತಲ್ಲ, ವಿಷಮವಾದಂಥ ಉಪಮೆ ಆಯ್ತಲ್ಲ ಅಂತಂದರೆ ವೈದಿಕ ಋಷಿಗೆ ಆ ಅಚ್ಚುಕಟ್ಟತನದ ಆ ರಿಸ್ಟ್ರಿಕ್ಟೆಡ್ ಕನ್ಸ್ಟ್ರೈಂಟ್ಸ್ ಎಲ್ಲ ಬೇಕಿಲ್ಲ. ಅವ್ರು ಹೇಗೆ ತನಗನ್ನಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ದಂಡಿಯೇ ಹೇಳ್ತಾನೆ, ಉದ್ವೇಜಕವಾಗದೇ ಇದ್ದರೆ ಯಾವ ಲಿಂಗದಲ್ಲಿ ಬೇಕಾದರೂ ಇರಬಹುದು, ಉಪಮಾನೋಪಮೆಯ ಭಾವ ಚೆನ್ನಾಗಿ ಕುದುರಿದ್ರೆ ಸಾಕು ಅಂತ. ವಾಲ್ಮೀಕಿ ಕಾಳಿದಾಸಾದಿಗಳಲ್ಲೆಲ್ಲ ನಾವು ನೋಡ್ತೀವಿ. ಮುಂದಿನ ಕವಿಗಳಲ್ಲಿ ಅಚ್ಚುಕಟ್ಟನ್ನು ಕಾಣ್ತೀವಿ ಹೊರತುನುವೆ ಅದರಿಂದ ಒಳ್ಳೆಯ ಸ್ಪಂದನವನ್ನು ಮಾತ್ರ ಗಮನಿಸೋದಿಲ್ಲ. ಹೀಗಾಗಿ ಇವನ್ನು ನಾವು ದೋಷ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಮತ್ತೆ ನೋಡಿ, ನಾವೇವ ನಃ ಪಾರಾಯತಂ ಯುಗೇವ ನಭ್ಯೇವ ಉಪಧೀವ ಪ್ರಧೀವ ಶ್ವಾನೇವನೋ ಅರಿಷಣ್ಯಾತನೂನಾಂ ಖೃಗಲೇವ ವಿಸೃಸ ಪಾತಮಸ್ಮಾನ್. ಹಡಗುಗಳು ಎರಡಂತೆ, ನೊಗದ ಎರಡು ಭಾಗಗಳ ಹಾಗೆ, ರಥಚಕ್ರಗಳ ಹಾಗೆ, ಆಮೇಲೆ ರಥಚಕ್ರಗಳ ಮೇಲಿರತಕ್ಕಂಥ ಎರಡು ಹಲಗೆಗಳ ಹಾಗೆ, ಚಕ್ರವನ್ನು ಸುತ್ತಿಕೊಂಡು ಬಂದ ಎರಡು ಸುತ್ತಿನ ಆ ನೇಮಿಯ ಬಳೆಗಳ ಹಾಗೆ ನೀವು ಅನ್ಯೋನ್ಯವಾಗಿರ್ತೀರ, ನಮ್ಮನ್ನು ಕಾಪಾಡಿ ಅಂತ ಮಾಲೋಪಮೆಯನ್ನು ಕೊಡ್ತಾ ಇದ್ದಾರೆ. ನಾವೇವ ಯುಗೇವ ನಭ್ಯೇವ ಉಪಧೀವ ಪ್ರಧೀವ ಶ್ವಾನೇವ. ಮತ್ತು ನೀವು ಪ್ರಾಮಾಣಿಕರಾದಂಥ ನಾಯಿಗಳು ಯಜಮಾನನ್ನು ಹೇಗೆ ಜೋಪಾನವಾಗಿ ಕಾಪಾಡುತ್ತವೋ ಆ ಥರ ನಮ್ಮನ್ನು ಕಾಪಾಡಿ ಅಂತ. ನಾಯಿಗಳ ಹೋಲಿಕೆ ಕೊಡೋದಕ್ಕೂ ಹಿಂಜರಿಯಿಲ್ಲ. ಯಾಕೆಂದರೆ ನಾಯಿಗಳಿಗೆ ನಮಸ್ಕಾರ ಅಂತ ಹೇಳಿದ ವೇದವಲ್ಲ, ಶೋಭ್ಯಶ್ಚವೋ ನಮಃ ಅನ್ನುವುದು. ಆ ಕಾರಣದಿಂದ ಏನೂ ಇದನ್ನು ಬೇಸರ ಮಾಡಿಕೊಳ್ಳಬೇಕಾಗಿಲ್ಲ. ಆರ್ಷೇಯವಾದ ಉಪಮೆಗಳಲ್ಲಿ ಇಂಥ ಸ್ವಾರಸ್ಯ ಇರುತ್ತೆ. ನಮಗೆ ಈ ನಾಗರಿಕವಾದಂಥ ಬಯಾಸಗಳಿರೋದರಿಂದ ಹೀಗೆ ಹೋಲಿಸ್ಬಿಡ್ತೀವಲ್ಲ, ಹಾಗೆ ಹೋಲಿಸ್ಬಿಡ್ತೀವಲ್ಲ ಅಂತ ಮುಜುಗರ ಕಾಡುತ್ತದೆ. ವೈದಿಕ ಋಷಿಗಳಿಗೆ ಆ ಥರದ್ದು ಯಾವುದೂ ಇಲ್ಲ. ಮತ್ತು ನೋಡಿ, ವಾತೆ ವಾಜುರ್ಯ ನದ್ಯೇವ ನೀತಿ ಅಕ್ಷೀವ ಚಕ್ಷುಷಾ ಯಾತಮರ್ವಾಕ್ ಹಸ್ತಾವಿವ ತನ್ವೇ ಶಂಭವಿಷ್ಟಾಪಾದೇವ ನೋನಯತಂ ವಸ್ಯೋ ಅಚ್ಛ. ಸುಳಿಗಾಳಿಗಳಂತೆ ಸುಂಟರ ಗಾಳಿಗಳು ಒಟ್ಟಿಗೆ ಬರುವ ಹಾಗೆ, ನದಿಗಳ ಹಾಗೆ ಕಣ್ಮಣಿಗಳಾಗಿ ನೀವು ಎರಡು ಕೈಗಳು ಎರಡು ಕಾಲುಗಳು ನಮಗೆ ಹೇಗೆ ತುಂಬ ಸಹಕಾರವನ್ನು ಕೊಡುತ್ತವೋ ಆ ಥರ ಇದ್ದೀರಾ ಅಂತ. ಯಾವುದೆಲ್ಲ ಜೋಡಿ ಕಾಣಿಸುತ್ತೆ ಆ ಎಲ್ಲ ಜೋಡಿಗಳನ್ನು ಸೇರಿಸಿ ಹೊಗಳ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗೆ ಅಶ್ವಿನಿ ದೇವತೆಗಳನ್ನು ಕುರಿತು ವಿಸ್ತಾರವಾದ ಸ್ತುತಿ ಉಂಟು.
ಮತ್ತು ಬೇಕಾದಷ್ಟು ಉಪಾಖ್ಯಾನಗಳು ಬರ್ತವೆ. ಅಶ್ವಿನಿಗಳಿಗೆ ಮೊದಲು ಸೋಮಪಾನದ ಅವಕಾಶವನ್ನು ಇಂದ್ರ ಕೊಡಲಿಲ್ಲ, ಆಮೇಲಿಂದ ಚವನ ಮಹರ್ಷಿ ತನ್ನ ಶಕ್ತಿಯಿಂದ ಕೊಡಿಸಿದ್ದು ಅನ್ನುವುದೆಲ್ಲ ಉಲ್ಲೇಖ ಬರುತ್ತೆ. ಶರ್ಯಾತಿ ಮಹಾರಾಜನ ಯಜ್ಞದಲ್ಲಿ ಆ ಒಂದು ಕೆಲಸ ಆಯಿತು ಅಂತೆಲ್ಲ. ಅದು ಬ್ರಾಹ್ಮಣಾರಣ್ಯಕಗಳಲ್ಲಿ, ಬೃಹದ್ದೇವತಾದಿಗಳಲ್ಲಿ ಮತ್ತು ಪುರಾಣಗಳಲ್ಲಿ ಕೂಡ ಬೆಳೆದಿರುವಂಥದ್ದು. ಆಮೇಲೆ ಎಲ್ಲ ದೇವತೆಗಳನ್ನು ಒಟ್ಟಿಗೆ ಸ್ತೋತ್ರ ಮಾಡುವಂಥ ವಿಶ್ವೇ ದೇವತೆಗಳ ಸೂಕ್ತ ಮತ್ತೆ ಮತ್ತೆ ಬರುತ್ತೆ. ಇಲ್ಲಿ ಬಿಡಿಬಿಡಿಯಾಗಿ ದೇವತೆಗಳನ್ನು ಒಂದೊಂದು ಸೂಕ್ತದಲ್ಲಿ ಸ್ತೋತ್ರ ಮಾಡದೆ ಒಂದೇ ಸೂಕ್ತದಲ್ಲಿ ಅಗ್ನಿಯಿಂದ ಆರಂಭ ಮಾಡಿ ಪ್ರಜಾಪತಿಯವರೆಗೆ ಎಲ್ಲ ದೇವತೆಗಳನ್ನು ಕವರ್ ಮಾಡುವಂಥದ್ದು ನೋಡ್ತೀವಿ. ಹೀಗಲ್ಲದೆ ಮತ್ತೆ ಕೆಲವು ದೇವತೆಗಳು, ಉದಾಹರಣೆಗೆ ಮನ್ಯು, ಕ್ರೋಧ, ಇಂದ್ರನ ಕ್ರೋಧವನ್ನೇ ಸ್ತೋತ್ರ ಮಾಡುವಂಥದ್ದು. ಮನ್ಯುರಿಂದ್ರೋ ಮನ್ಯುರೇವ ಸದೇವೋ ಮನ್ಯುರ್ಹೋತ ವರುಣೋ ಜಾತವೇದಾ ಮನ್ಯುಂ ವಿಷ ಈಳತೆ ಮಾನುಷೀರ್ಯ ಪಾಹಿನೋ ಮನ್ಯೋ ತಪಸಾ ಸಜೋಷಾಹ. ಮನ್ಯುವೇ ನೀನೇ ಬೆಂಕಿ, ನೀನೇ ಕೋಪವೇ ನೀನು, ಅಗ್ನಿಯಾಗಿದ್ದೀಯಾ, ಇಂದ್ರನಾಗಿದ್ದೀಯಾ, ವರುಣನಾಗಿದ್ದೀಯಾ, ತಪಸ್ಸಾಗಿದ್ದೀಯಾ, ನೀನು ದಯಮಾಡಿ ನಮ್ಮನ್ನು ನಿನ್ನ ಪ್ರಕಾಶಕ್ಕೆ, ನಿನ್ನ ಭಾವನೆಗೆ ಒಳಪಡಿಸಿದಂತೆ ಕಾಪಾಡು ಅನ್ನುವಂಥ ಮಾತು. ಮತ್ತು ಶ್ರದ್ಧಾ ಸೂಕ್ತ ಉಂಟು. ಯಜುರ್ವೇದದಲ್ಲಿ ಮೇಧಾ ಸೂಕ್ತ ಬರುತ್ತದೆ, ಋಗ್ವೇದದಲ್ಲಿ ಶ್ರದ್ಧಾ ಸೂಕ್ತ ಬರುತ್ತದೆ. ಶ್ರದ್ಧೆಯಾಗ್ನಿ ಸಮುದ್ಯತೆ ಶ್ರದ್ಧೆಯ ಹೂಯತೆ ಹವಿಃ ಶ್ರದ್ಧಾಂಭಗಸ್ಯ ಮೂರ್ಧನಿ ವಚಸ ವೇದಯಾಮಿ ವಚಸ. ನನ್ನ ಮಾತಿನಿಂದ ನಾನು ಶ್ರದ್ಧೆಯನ್ನು ಆಹ್ವಾನ ಮಾಡ್ತೀನಿ. ಶ್ರದ್ಧೆಯ ಹೂಯತೆ ಹವಿಃ, ಶ್ರದ್ಧೆಯಿಂದ ಹವಿಸ್ಸು ಕೊಡಲ್ಪಡುತ್ತದೆ. ಹವಿಹಿ, ಹೋಮ, ಹುತ, ಹ್ವಾನ ಎಲ್ಲ ಕೂಡ ಕರೆಯೋದು ಅಂತ. ಈಗ ನಾವು ಐ ಕಾಲ್ ಹಿಮ್ ಅಂತಂದರೆ ಮಾತಾಡ್ತೀನಿ ಅಂತ ಅರ್ಥ ಇದೆಯಲ್ಲ, ಹಾಗೆ ಐ ಕಾಲ್ ಹಿಮ್ ಅಂತಂದರೆ ಐ ಆಫರ್ ಹಿಮ್ ಅನ್ನುವಂಥ ಅರ್ಥ. ಈಗ ಹವಿಸ್ಸು, ಹವನ, ಹೋಮ, ಹೂತಿ ಇವೆಲ್ಲ ಕೂಡ ಹ್ವಾನ, ಕರೆಯುವಿಕೆಯಿಂದ ಬಂದಂಥದ್ದು. ಅಂದರೆ ದೇವರನ್ನು ಕರೆಯೋದಂದರೆ ಕೊಡೋದು ಅಂತ. ಇನ್ವಿಟೇಷನ್ ಅಂದರೆ ಆಲ್ವೇಸ್ ಇಟ್ ಗೋಸ್ ವಿತ್ ಗುಡ್ ಫುಡ್. ಬರೀ ಭಜನ್ ಮಾತ್ರ ಅಲ್ಲ, ಭೋಜನ ಕೂಡ ಉಂಟು. ಬಂಗಾಳಿಗಳಲ್ಲಿ ಭಜನೆಗೆ ಬನ್ನಿ ಅಂತ ಅನ್ನುವಾಗ ಅವರು ಭೋಜನ್ ಅಂತಂತಾರೆ. ಭೋಜನ್ ಅಂತಂದರೆ ನಾವು ಭೋಜನ ಅಂತ ಅಂದ್ಕೊಂಡು ಹೋದರೆ ಬರೀ ಭಜನೆ ಮಾತ್ರ, ಕೈಗಳನ್ನು ತಟ್ಟುಕೊಂಡು ಬರಬೇಕು, ಬೇಕಾದ್ರೆ ಹೊಟ್ಟೆ ಮೇಲೂ ತಟ್ಟುಕೊಳ್ಬೋದು ಏನೂ ಸಿಗಲಿಲ್ಲ ಅಂತ. ಇಲ್ಲಿ ಹಾಗಲ್ಲ, ಎಲ್ಲ ಕರೆಯೂ ಕೂಡ ಅನ್ನದ ಜೊತೆಗೆ ಸೇರಿರುತ್ತದೆ ಅಂತ. ಶ್ರದ್ಧೆಯಿಂದಲೇ ಅಗ್ನಿ ಉರಿಯುವುದು, ಶ್ರದ್ಧೆಯಿಂದಲೇ ಆಹುತಿ ಅರ್ಹವಾದ ರೀತಿಯಲ್ಲಿ ಪಡ್ಕೊಳ್ಳೋದು, ಶ್ರದ್ಧೆಯೇ ಸೂರ್ಯನನ್ನು ಎತ್ತರಕ್ಕೆ ನಿಲ್ಲಿಸಿರ್ತಕ್ಕಂಥದ್ದು. ಆ ವೇದದ ಶ್ರದ್ಧೆಯನ್ನು ನಾನು ವಚಸ ವೇದಯಾಮಸಿ ತಿಳ್ಕೊಳ್ತೀನಿ ಅನ್ನುವ ಮಾತು ಬರುತ್ತೆ. ಹೀಗೆ ವಾಕ್ ಬಹಳ ವಿಶೇಷವಾಗಿ ಉಂಟು. ಎಲ್ಲ ವಿವರಗಳಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಸೂಚನೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ವಾಗಾಂಭ್ರಣಿ ಸೂಕ್ತ ಬಹಳ ಅದ್ಭುತವಾದದ್ದು, ದಶಮ ಮಂಡಲದಲ್ಲಿ ಬರ್ತದೆ. ಅಹಂ ರಾಷ್ಟ್ರೀಯ ಸಂಗಮನಿ ವಸೂನಾಂ, ನಾನು ರಾಷ್ಟ್ರಶಕ್ತಿ, ಎಲ್ಲ ಸಂಪತ್ತುಗಳು ಸೇರುವುದಕ್ಕೆ ನನ್ನಿಂದ ಅವಕಾಶವಾಗುತ್ತದೆ. ಚಿಕೀತುಷಿ ಪ್ರಥಮ ಯಜ್ಞಾನಂ, ಯಜ್ಞಗಳನ್ನು ಮಾಡುವ ಬಯಕೆ ನನ್ನಿಂದಲೇ ಬರ್ತಕ್ಕಂಥದ್ದು, ನಾನೇ ಮೊದಲಿಗಳು. ತಾಮ್ಮಾದೇವ ವ್ಯಧದು ಪುರುತ್ರ, ಅಂಥ ನನ್ನಲ್ಲಿ ದೇವತೆಗಳೆಲ್ಲ ಗೌರವವನ್ನು ಇಟ್ಟುಕೊಂಡಿದ್ದಾರೆ. ಭೂರಿಸ್ತಾತ್ರಾಂ ಭೂಯಾರ್ ವೇಷಯಂತೀಂ, ಇಡೀ ಜಗತ್ತು ಜೀವರಾಶಿ ಎಲ್ಲವನ್ನೂ ನಾನು ಪ್ರವೇಶ ಮಾಡಿ ಅವುಗಳಿಗೆ ಚಟುವಟಿಕೆಯನ್ನು, ಅಭಿವ್ಯಕ್ತಿಯನ್ನು ಕೊಡ್ತಾ ಇದ್ದೀನಿ ಅಂತಂತಾಳೆ ಆ ಅಂಭ್ರಣಿ ದೇವಿ. ಅಂಭ್ರಣನ ಮಗಳು ವಾಗಾಂಭ್ರಣಿ ಅಂತ ಕೂಡ ಕರೀತಾರೆ. ಅಹಂ ರುದ್ರಸ್ಯ ಧನು ರಾತನೋಮಿ ಬ್ರಹ್ಮದ್ವಿಷೇ, ಆ ರುದ್ರನ ಯಾವ ಧನುಸ್ಸಿದೆ ಆ ಧನುಸ್ಸನ್ನು ನಾನು ಹೆದೆಯೇರಿಸಿ ಸದಾ ಇಡ್ತೀನಿ, ಯಾರು ವೇದ ವೈರಿಗಳೋ ಅವರ ದಮನಕ್ಕೋಸ್ಕರವಾಗಿ ಎನ್ನುವಂಥದ್ದು. ಈ ಸಂದರ್ಭದಲ್ಲಿ ಇಡೀ ವೇದವಾಂಗ್ಮಯದಲ್ಲಿ ಕ್ಲೀಬ ಸಹಿಷ್ಣುತೆಯನ್ನು ನೋಡೋದಿಲ್ಲ. ಸ್ಟರೈಲ್ ಟಾಲರೆನ್ಸ್ ಅಂತೀವಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಯಾತಕ್ಕೆ ಆ ಮಾತು ಹೇಳಬೇಕಂದ್ರೆ, ತುಂಬ ಜನ ನಮ್ಮಲ್ಲಿ ಭಾರತೀಯರು ಸನಾತನ ಧರ್ಮ, ವೇದಾಂತ, ತತ್ವ ಅಂತಂದರೆ ಎಲ್ಲವನ್ನೂ ಒಂದು ಅಂತ ಕಾಣುವಂಥದ್ದು ಅನ್ನುವ ಒಂದು ಪ್ರಾಮಾದಿಕ ಅದ್ವೈತವನ್ನು ಅನುಸರಣೆ ಮಾಡ್ತಾರೆ. ನಿಜ, ಪರಮಾರ್ಥದಲ್ಲಿ ಅದು ಹೌದು. ಮತ್ತು ಇನ್ಯಾವುದಾದ್ರೂ ಒಂದು ಮತವನ್ನು ಅದು ಹೀಗೆ ಅಂತ ಅದರ ಚೌಕಟ್ಟನ್ನು ಹೇಳುವಂಥದ್ದು ತಪ್ಪು. ಎಲ್ಲ ಮತಗಳು ಒಂದೇ. ಟ್ರೂ ಕ್ರಿಶ್ಚಿಯನ್ ಈಸ್ ಎ ಟ್ರೂ ಬ್ರಾಹ್ಮಿನ್, ಈಸ್ ಎ ಟ್ರೂ ಹಿಂದೂ, ಟ್ರೂ ಮುಸ್ಲಿಮ್ ಈಸ್ ಎ ಟ್ರೂ ಹ್ಯೂಮನ್ ಬೀಯಿಂಗ್ ಅಂತೆಲ್ಲ ನಿಜ. ಆದರೆ ಆ ಮತಗ್ರಂಥಗಳಲ್ಲಿ ನೇರವಾಗಿ ಎಲ್ಲಿಯೂ ಈ ಉಲ್ಲೇಖ ಇಲ್ಲದೆ ಇದ್ದರೆ ಏನು ಮಾಡಬೇಕು ಅಂತ ನೋಡಬೇಕು. ನಿಜವೇ, ಅಲ್ಲೊಬ್ಬ ರೂಮಿಯೋ, ಇಲ್ಲೊಬ್ಬ ಸೈಂಟ್ ಅಗಸ್ಟಿನೋ, ಎಕಾರ್ಟೋ ಮತ್ತೊಬ್ಬರು ಇರಬಹುದು. ಆದರೆ ಅದು ನಿಯಮ ಆಗೋದಿಲ್ಲ, ಒಂದು ಅಪವಾದ ಆಗುತ್ತದೆ. ಅದನ್ನು ನಾವು ಗಮನಿಸಬೇಕು. ಇಲ್ಲಿ ಸನಾತನ ಧರ್ಮದ ವಿಶಿಷ್ಟತೆ ಏನೆಂದರೆ ಅವಿಚ್ಛಿನ್ನವಾದ ಬ್ರಹ್ಮವಿದ್ಯಾ ಸಂಪ್ರದಾಯ. ಅಂದರೆ ಯಾವ ಕಾಲದಲ್ಲಿಯೂ ಮಿಸ್ ಆಗದೆ ಬರ್ತಾ ಇದ್ದಾರೆ. ನಿಜವೇ, ಅಲ್ಲಿ ಒಬ್ಬ ಸಾಕ್ರಟೀಸ್ ಇರಬಹುದು, ಮತ್ತು
ಇತ್ತ ಕಡೆಗೆ ಬಂದರೆ ಒಬ್ಬ ಕನ್ಫ್ಯೂಷಸ್ ಇರಬಹುದು. ಎಷ್ಟೋ ಜನ ಈ ತತ್ವಕ್ಕೆ ತುಂಬ ತುಂಬ ಸಂವಾದಿಗಳಾದಂಥ ಮಾತುಗಳನ್ನು ಆಡಿರೋದು ಕಾಣುತ್ತೆ. ಆದರೆ ಈ ಹೊತ್ತು ಆ ತತ್ವವನ್ನು ಹಾಗೆ ಜ್ಞಾನೋದಯ ಮಾಡಿಕೊಳ್ಳೋದಕ್ಕೆ ಅಲ್ಲಿ ಉಪಾಸನಾ ಕಾಂಡ, ಕರ್ಮಕಾಂಡ ಇವೆಲ್ಲ ಇದೆಯಾ ಅಂತ ನೋಡಿದ್ರೆ ಎಷ್ಟೋ ಬಾರಿ ಇಲ್ಲ ಅಂತ ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ನಾವು ನೋಡಬೇಕು. ಜೊತೆಗೆ ಸನಾತನ ಧರ್ಮೀಯರು ಇದನ್ನು ಸನಾತನ ಧರ್ಮವನ್ನು ವಿಶಿಷ್ಟ ಅಂತ ಹೇಳಿಕೊಳ್ಳಬಾರದು. ನಿಜ, ಪರಮಾರ್ಥದಲ್ಲಿ ವಿಶಿಷ್ಟವೇ ಅಲ್ಲ, ಯಾವುದು ನಿರ್ವಿಶಿಷ್ಟವೇ ಇರುವಂಥದ್ದು. ಆದರೆ ಇದರ ಅನನ್ಯತೆಯನ್ನು ಹೇಳಬಾರದು ಅನ್ನುವಂತೆ, ಹೇಳುವುದು ಬೇರೆಯವರಿಗೆ ಹರ್ಟ್ ಆಗುತ್ತದೆ ಅನ್ನುವಂಥ ಅತಿಸಹಿಷ್ಣುತೆಯ ಮಾತುಗಳನ್ನು ಆಡುವುದುಂಟು. ಆ ಅಪಾಲಜೆಟಿಕ್ ಆದ ನೇಚರ್ ಬೇಕಿಲ್ಲ ಅಂತ ನನಗನ್ಸುತ್ತೆ. ಕಾರಣ ವೇದಗಳಲ್ಲಿಯೇ ನಾವು ನೋಡೋದಿಲ್ಲ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯೋಸ್ಮಾನ್ ದ್ವೇಷ್ಟ ಯಂಚ ವಯಂ ದ್ವಿಷ್ಮಃ, ಯಾರನ್ನು ನಾವು ದ್ವೇಷಿಸ್ತೀವೋ, ಯಾರು ನಮ್ಮನ್ನು ದ್ವೇಷಿಸ್ತೀವೋ ಅವನು ಹಾಳಾಗಲಿ ಅಂತ ಹೇಳುವಂಥದ್ದು ಕಾಣುತ್ತೆ. ಅದಕ್ಕೆ ಎಳೆದು ಬೇರೆ ಬೇರೆ ಅರ್ಥಗಳನ್ನು ಮಾಡಬೇಕಾಗಿಲ್ಲ. ಅಥರ್ವದಲ್ಲಿ ಮುಂದೆ ಹೇಳ್ತೀನಲ್ಲ, ಏನೇವ ಸಸಜೆ ಘೋರಂ ತೇನೇವ ಶಾಂತಿರಸ್ತುನಃ, ಈ ರೀತಿಯಾದದ್ದು ಮತ್ತೆ ಹೇಳ್ತಾರೆ. ನಮ್ಮನ್ನು ಕಾಡ್ತಕ್ಕಂಥವನನ್ನು, ನಮ್ಮನ್ನು ಹಿಂಸೆ ಮಾಡತಕ್ಕಂಥವನ್ನ ನಾವು ಸುಮ್ಮನೆ ಬಿಡಬೇಕಾಗಿಲ್ಲ ಅಂತ. ಯಾಕೆಂದರೆ ಈ ಒಂದು ಪರಂಪರೆಯನ್ನು ಕಾಪಾಡಿಕೊಳ್ಳಬೇಕಾದ್ದು ಬಹಳ ಮುಖ್ಯ ಅಲ್ವ. ಶ್ರೀರಾಮಕೃಷ್ಣ ಪರಮಹಂಸರು ಎಲ್ಲ ಮತಗಳನ್ನು ಸಾಮ್ಯವಾಗಿ ಕಂಡು ಅವುಗಳನ್ನು ಜ್ಞಾನೋದಯ ಮಾಡಿಕೊಂಡು ಆ ತತ್ವ ಒಂದೇ ಅಂತ ಅಂದುಕೊಂಡ್ರು. ಅದು ಯಾರಿಗೆ? ಒಬ್ಬ ಬ್ರಹ್ಮಜ್ಞಾನಿಗೆ. ಆದರೆ ಅವರೇ ಒಂದು ಉಪಕಥೆಯಲ್ಲಿ ಹೇಳ್ತಾರೆ, ಉಪಾಖ್ಯಾನದಲ್ಲಿ, ಹಾವು ಕಚ್ಚದೇ ಇದ್ರೂ ಬುಸುಗುಟ್ಟಬೇಕು ಅಂತ. ಸನಾತನ ಧರ್ಮೀಯರು ಅಫೆನ್ಸಿವ್ ಆಗಬೇಕಾಗಿಲ್ಲ ನಿಜ, ಆದರೆ ಡಿಫೆನ್ಸಿವ್ ಆಗಬೇಕಿಲ್ವ? ಹಾಗಿಲ್ಲದೇ ಇದ್ದರೆ ಈ ಅದ್ಭುತವಾದ ಪರಂಪರೆ ನಷ್ಟವಾದರೆ ಯಾರಿಗೆ ದೊಡ್ಡ ನಷ್ಟ? ನಿಜ, ಪರಮಾರ್ಥವನ್ನು ಎಲ್ಲಿಯೂ ಯಾರೂ ಯಾವಾಗಲೂ ರಿಯಲೈಸ್ ಮಾಡ್ಕೊಳ್ಬಹುದು. ಆದರೆ ಅದರ ಬೈ ಪ್ರಾಡಕ್ಟ್ ಆಗಿ ಎಷ್ಟೊಂದು ಸುಂದರವಾದದ್ದು ಬಂದಿದೆ, ಅದೆಲ್ಲ ಹೊರಟೋಗ್ಬಿಡುತ್ತಲ್ಲ. ಅದನ್ನು ಜಗತ್ತು ಬಿಡಬಹುದೇ? ಬ್ರಹ್ಮಜ್ಞಾನಕ್ಕೆ ಯಾವ ಉಪಕರಣವೂ ಬೇಕಿಲ್ಲ ಅಂತ ಅನ್ಬೋದು. ಮಾತ್ರ ಗರ್ಭದಲ್ಲಿದ್ದಾಗಲೇ ವಾಮದೇವನಿಗೆ ಜ್ಞಾನೋದಯವಾಯಿತು, ಅಂಬ್ರಣಿಗೆ ಕೂಡ ಆ ರೀತಿಯಾದ ಜ್ಞಾನವಾಯಿತು ಅಂತ ಗೊತ್ತಿದೆ. ನಮ್ಮ ಕಾಲಕ್ಕೆ ತುಂಬ ನಿಕಟರಾದಂತಹ ರಮಣ ಮಹರ್ಷಿಗಳು ಯಾವ ಗುರುಪದೇಶ, ಯಾವ ಸಾಧನ ಕ್ರಮ ಅಂತ ಏನೂ ಇಲ್ಲದೆ ಅವರು ಏಕಕಾಲದಲ್ಲಿ ಜ್ಞಾನೋದಯ ಮಾಡಿಕೊಂಡ್ರು ಅನ್ನುವುದನ್ನು ಕೂಡ ನಾವು ತಿಳಿತೀವಿ. ಆದರೆ ಬ್ರಹ್ಮಜ್ಞಾನ ಒಂದಲ್ಲದೆ ಜಗತ್ತು ನಡೆಯೋದಕ್ಕೆ ಬೇಕಾದಷ್ಟು ಬೇಕಿದೆಯಲ್ವ. ಅವುಗಳಲ್ಲಿ ಒಂದು ಮೌಲ್ಯ ಸಂವೇದನೆ ಬೇಕಲ್ಲ. ಡಿ ವಿ ಜಿಯವರೇ ಒಂದು ಕಡೆ ಹೇಳ್ತಾರೆ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಅಂತ. ಅಪವರ್ಗವಾದ ಮೋಕ್ಷಕ್ಕೆ ಯಾವುದೂ ಬೇಕಿಲ್ಲ, ಆದರೆ ತ್ರಿವರ್ಗಕ್ಕೆ ಒಂದು ಶಿಸ್ತು ವ್ಯವಸ್ಥೆ ಬೇಕಾಗುತ್ತದೆ. ಆ ದೃಷ್ಟಿಯಿಂದ ಕಂಡಾಗ ನಾವು ಹೇಳಬೇಕಾಗುತ್ತದೆ, ಇದು ತಪ್ಪು, ಇದು ಸರಿ ಎನ್ನುವಂಥದ್ದು. ಅಷ್ಟೇಕೆ ಭಗವದ್ಗೀತೆಯಲ್ಲಿಯೇ ಕೃಷ್ಣ ಹೇಳಿದ್ದಾನಲ್ಲ, ಜೈಶತ್ರುನ್ ಅಧಾರ್ಮಿಕಾನ್ ಅಂತ. ಅದು ನಾವು ಮುಸಲ್ಮಾನರಿಗೆ ಹೊತ್ತು ಹೇಳುವ ಜಿಹಾದಿನಂಥದ್ದಲ್ಲ, ಕ್ರಿಶ್ಚಿಯನ್ರು ಹೇಳ್ತಕ್ಕಂಥ ಕ್ರೂಸೇಡ್ ಅಂಥದ್ದಲ್ಲ. ಆದರೆ ನಿಮ್ಮನ್ನು ಯಾರಾದರೂ ಬಾಧಿಸಿದರೆ ಅವ್ರನ್ನ ಪ್ರತಿಕ್ರಿಯೆ ಮಾಡಿ ದೂರಕ್ಕೆ ಇಡಿ ಅಂತನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಯಾಕೆಂದರೆ ಸನಾತನ ಧರ್ಮಕ್ಕೆ ಸಹಿಷ್ಣುತೆಯನ್ನು ಯಾರು ಹೊಸದಾಗಿ ಪಾಠ ಹೇಳಬೇಕಾಗಿಲ್ಲ, ಹೇಳಿ ಹೇಳಿ ಸಾಕಾಗಿದೆ. ಈಗ ಬೇಕಾಗಿರೋದು ಬೇರೊಂದು, ಅಂದರೆ ಶಾಂತಿ ಪಾಠ ತುಂಬ ಸಾಕಾಗಿದೆ. ಸನಾತನ ಧರ್ಮಕ್ಕೆ ಆತ್ಮವಿಶ್ವಾಸ ಬೇಕಾಗಿದೆ. ಅದು ತುಂಬ ಡಿಫೆನ್ಸಿವ್ ಆಗಿಯೇ ವರ್ಕ್ ಮಾಡ್ತಾ ಇದ್ದರೆ ಅದಕ್ಕೆ ನೆಲೆ ಇಲ್ಲ. ಕೆಲವೊಂದು ಕಡೆ ಅದು ನೇರವಾಗಿ ಇನ್ನೊಂದು ಕಡೆ ಇರುವಂಥ ಹುಳುಕನ್ನು ತೋರಿಸಲೇಬೇಕಾಗುತ್ತದೆ. ಯಾಕೆಂದರೆ ನಾವು ಈ ಋಗ್ವೇದವನ್ನೇ ಹೇಳ್ತಾ ಇದ್ದೀವಲ್ಲ, ವೆಂಡಿ ಡಾನಿಗರ್ ಅಂತ, ಈಗ ಅಮೆರಿಕದ ಪ್ರಖ್ಯಾತ ವಿದುಷಿ, ಆಕೆ ಋಗ್ವೇದ ಅಂತ ಪೆಂಗ್ವಿನ್ ಪ್ರಕಾಶನದಿಂದ ಒಂದು ಪುಸ್ತಕ ಹಿಂದೆಯೇ ತಂದಿದ್ದರು. ನನ್ನ ಕಡೆಯಲ್ಲೂ ಇದೆ. ಚೆನ್ನಾಗಿರ್ತಕ್ಕಂಥ ಆಯ್ಕೆ, ಸೂಕ್ತಗಳ ಆಯ್ಕೆ ಎಲ್ಲ ಬಹಳ ಚೆನ್ನಾಗಿದೆ. ಆದರೆ ಆ ಸೂಕ್ತಗಳ ಅರ್ಥ ವಿವರಣೆಯಲ್ಲಿ ಬಹಳ ಬಹಳ ಭೌತ ಮಾತ್ರವಾಗಿದೆ. ನಿಜ, ಭೌತಿಕವಾದ ಆದಿಭೌತಿಕ ಅರ್ಥಕ್ಕೆ ಬೆಲೆ ಉಂಟು, ಆದರೆ ಆಧ್ಯಾತ್ಮಿಕದ ಸ್ಪರ್ಶ ಇರುವಂಥ ಸೂಕ್ತಗಳನ್ನು ಕೂಡ ಅಷ್ಟಾಗಿ ಗಮನಿಸೋದಿಲ್ಲ. ಅಲ್ಲಿಂದ ಮೊದಲುಗೊಂಡು ಆಕೆ ಇನ್ನೂ ಬೇಕಾದಷ್ಟು ಈಚೆಗಂತೂ ತುಂಬ ಉಪದ್ವ್ಯಾಪಗಳನ್ನೇ ಮಾಡಿದ್ದಾರೆ. ಹಾಗೆ ಮಾಡುವಾಗ ಅದಕ್ಕೆ ಉತ್ತರ ಕೊಡಲೇಬೇಕಾಗುತ್ತದೆ. ಈ ಥರದ್ದು ಬೇಕಾದಷ್ಟು ಉಂಟು. ಈಚೆಗಷ್ಟೇ ಆ ಒಂದು ಸಲಿಂಗರತಿಯ ಬಗ್ಗೆ ಮಹಾ ಕೋಲಾಹಲವೆಲ್ಲ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಸನಾತನ ಧರ್ಮದಲ್ಲಿ ಯಾವ ಒಂದು ಸ್ಥಿತಿ ಇದೆ ಅನ್ನೋದನ್ನು ನೆನ್ನೆಯಷ್ಟೇ ಇಂಟರ್ನೆಟ್ನಲ್ಲಿ ನನ್ನ ಗೆಳೆಯನ ಸಹಕಾರದ ಕಾರಣ ಗುರುಮೂರ್ತಿಯವರು ಬರೆದಂಥ ಒಂದು ಲೇಖನ ನೋಡಿದೆ. ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಅದ್ಭುತವಾದ ಲೇಖನ, ಆ ಬಗ್ಗೆ ಬಹಳ ಬೆಳಕು ಬೀರತಕ್ಕಂಥ ಲೇಖನವಾಗಿತ್ತು. ಅವರು ಹೇಳ್ತಾರೆ, ನಮ್ಮಲ್ಲಿ ಈ ರೀತಿಯಾದಂಥದ್ದನ್ನು ಕಾನೂನಾಗಲಿ ಧರ್ಮಶಾಸ್ತ್ರವಾಗಲಿ ನೇರವಾಗಿ ದಂಡಿಸಲಿಲ್ಲ, ಆದರೆ ಅದನ್ನು ಮಾನ್ಯ ಮಾಡಲಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಂತಾರೆ. ಅವರು ಅದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ತಾರೆ ಬಹುಪತ್ನಿತ್ವ.
ಬಹುಪತ್ನಿತ್ವ ಬೇಕಾದಂತೆ ನಮ್ಮಲ್ಲಿದೆ. ಆದರೆ ನಾವು ತುಂಬ ಬೆಲೆ ಕೊಟ್ಟದ್ದು ಏಕಪತ್ನಿ ವ್ರತ ಅನ್ನುವ ರಾಮನಿಗೆ. ಅಂದರೆ ಬಹುಪತ್ನಿತ್ವವನ್ನು ಸಮಾಜದಲ್ಲಿ ಇರುವುದನ್ನು ಯಾರೂ ದಂಡಿಸೋಕ್ಕೆ ಹೋಗಲಿಲ್ಲ. ಆದರೆ ಅದು ಪ್ರಶಸ್ತವಲ್ಲ, ನಿಜವಾಗಿ ಪ್ರಶಸ್ತವಾದದ್ದು ಇದೇನೆ. ಹಾಗೆಯೇ ಬಹುಸಂತಾನವನ್ನು ನಾವು ತುಂಬ ದೊಡ್ಡ ರೀತಿಯಲ್ಲಿ ರೆಕಮೆಂಡ್ ಮಾಡಲಿಲ್ಲ, ಹಾಗಂತ ಅದನ್ನು ಬೈಲೂ ಇಲ್ಲ. ಆದರೆ ಒಂದೇ ಸಂತಾನದಿಂದಲೇ ಎಲ್ಲ ಋಣಗಳಿಂದಲೂ ಮುಕ್ತನಾಗ್ತಾನೆ ಎನ್ನುವುದನ್ನು ಹೇಳಿದ್ದಾರೆ. ಏಕಂ ಸಂತಾನಂ ಅಂತ ಯಾವುದಿದೆ ಅದು ಮಾತ್ರ ಧರ್ಮ ಸಂತಾನ, ಇನ್ನು ಮಿಕ್ಕಿದ್ದೆಲ್ಲ ಕಾಮ ಅರ್ಥ ಸಂತಾನ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ನೋಡಿದಾಗ ನಮ್ಮಲ್ಲಿ ವಿಭಾಗ ಕ್ರಮ ಬಹಳ ಚೆನ್ನಾಗಿ ಮಾಡಿರುವುದು ಗೊತ್ತಾಗುತ್ತದೆ. ಆ ಬಗ್ಗೆ ಅವರು ತುಂಬ ಸೊಗಸಾಗಿ ಬೆಳಕು ಚೆಲ್ಲಿದ್ದಾರೆ. ಯಾತಕ್ಕೆ ಈ ಮಾತು ಹೇಳಿದೆ ಅಂದರೆ, ಗುರುಮೂರ್ತಿ ಅಂಥವರಾಗಲಿ, ಡೇವಿಡ್ ಫ್ರಾಲಿ ಅಂಥವರಾಗಲಿ, ನಮ್ಮ ರಾಜಾರಾಮ್, ಶ್ರೀಕಾಂತ್ ಅಲಗೇರಿ, ಕಾಯಿನ್ರಾಡ್ ಎಲ್ಸ್ಟ್ ಅಥವಾ ಸೀತಾರಾಮ್ ಗೋಯಲ್ ಮೊದಲಾದವರು ಅಸಂಖ್ಯ ಜನ ಸನಾತನ ಧರ್ಮವನ್ನು ಸಮರ್ಥ ರೀತಿಯಲ್ಲಿ ಪ್ರತಿಪಾದನೆ ಮಾಡಿ ಅದಕ್ಕೆ ಬೇರೆ ಮತಗಳಿಂದ ಆಗುವ ಆಘಾತವನ್ನು ತಡೀತಾ ಇದ್ದಾರೆ. ಅವರ ಉತ್ಸಾಹಕ್ಕೆ, ಅವರ ಪ್ರಾಮಾಣಿಕ ಪ್ರಯತ್ನಗಳಿಗೆಲ್ಲ ನೀರು ಚೆಲ್ಲುವಂತೆ ಈ ಒಂದು ಬೇಜವಾಬ್ದಾರಿ ಅಧ್ಯಾತ್ಮ ಇದೆಯಲ್ಲ ಅದು ತುಂಬ ಅಪಾಯಕಾರಿ ಆಗಿಬಿಡುತ್ತೆ. ಯಾಕೆಂದರೆ ಬೇಜವಾಬ್ದಾರಿ ಅಧ್ಯಾತ್ಮದಲ್ಲಿ ಎಲ್ಲವೂ ಒಂದೇ ಅಂತ, ಹೌದು ಎಲ್ಲವೂ ಒಂದೇ ಅಂತ ನಾವು ಭಜನೆ ಮಾಡ್ತಾ ಇದ್ದೀವಿ, ಅವ್ರು ಮಾಡ್ತಾ ಇಲ್ವಲ್ಲ. ಈ ದೃಷ್ಟಿಯಿಂದಲೇ ನಾನು ಹೇಳ್ತಾ ಇದ್ದೀನಿ, ವೇದದಲ್ಲಿ ಅದ್ವೈತ ಇದೆ, ದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ. ಯಾತಕ್ಕಿದೆ ಅಂದರೆ ಅಧಿಕಾರಿ ಭೇದದಿಂದ ಬೇರೆ ಬೇರೆ ಸ್ತರದಲ್ಲಿ ಸ್ಟ್ರಾಟಜಿಯಾಗಿ ಅವುಗಳನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಸರಳವಾದ ಪ್ರಾಮಾಣಿಕತೆ ಬೋಳೈತನ ಆದರೆ ಗತಿ ಏನು? ಭಸ್ಮಾಸುರನ ಕಥೆ ನಮಗೆ ಗೊತ್ತೇ ಇದೆ, ಇದನ್ನು ನಾವು ಮರೆಯುವಂತೆ ಇಲ್ಲ. ಈ ಕಾರಣದಿಂದ ವೇದಗಳಲ್ಲಿ ಕೆಲವು ಕಡೆ ಹಸಿ ಹಸಿಯಾಗಿ ಬೇರೆಯವರನ್ನು ದಬಾಯಿಸ್ತಕ್ಕಂಥದ್ದು ಬರುತ್ತೆ. ಅಂದರೆ ನಮಗೆ ಯಾರು ಅನ್ಯಾಯ ಮಾಡ್ತಾರೋ ಅವರ ನಾವು ಬಲಿ ಹಾಕೋಣ ಅಂತ. ಆ ಬಗ್ಗೆ ನಾವು ಅಪಾಲಜೆಟಿಕ್ ಆಗಿರಬೇಕಾಗಿಲ್ಲ, ಅದಕ್ಕೆ ಇನ್ಯಾವುದೂ ಅರ್ಥ ಮಾಡಬೇಕಾಗಿಲ್ಲ. ಎಲ್ಲಕ್ಕೂ ಪರಮಾರ್ಥ ಮಾಡ್ಬೋದು. ನೀವು ಎಂಥ ಮಂತ್ರ ಕೊಡಿ, ನಾನು ಅದಕ್ಕೆ ಪರಮಾರ್ಥದ ಅರ್ಥ ಹೇಳ್ತೀನಿ. ಅದು ಏನು ದೊಡ್ಡ ವಿದ್ಯೆ ಅಲ್ಲ, ಇರುವ ಅರ್ಥ ಹೇಳ್ತಕ್ಕಂಥದ್ದು ದೊಡ್ಡ ವಿದ್ಯೆ. ಅದಕ್ಕಾಗಿ ನಮ್ಮ ಶಾಸ್ತ್ರಗಳೆಲ್ಲ ಪ್ರವರ್ತಿತವಾಗಿರುವಂಥದ್ದು. ಪ್ರತಿಯೊಂದು ವಿದ್ಯೆಯನ್ನು ಕಾಪಾಡಬೇಕಾಗಿದೆ. ಯಾವುದೊಂದು ಕೂಡ ಜ್ಞಾನ ಶಾಖೆ ನಷ್ಟವಾಗಬಾರದು, ಅದರ ರಕ್ಷಣೆಗಾಗಿ ಒಂದಿಷ್ಟು ಮೀಸಲಾಗಲೇಬೇಕು ಅಂತ. ಈ ದೃಷ್ಟಿಯನ್ನು ಕಂಡುಕೊಂಡಾಗ ನಮಗೆ ವೇದ ಮಂತ್ರಗಳಲ್ಲಿರುವಂಥ ಮುಕ್ತತೆ ಎಷ್ಟು ಸೊಗಸಾದದ್ದು, ಅಚ್ಚವಾದ ಭಾವಗಳಲ್ಲಿ ಇರುವಂತಹ ಸ್ಫೂರ್ತಿ ಎಂಥದ್ದು ಅಂತ ಗೊತ್ತಾಗುತ್ತದೆ. ಧಿಷಣ ಅಂತ ಬುದ್ಧಿವಂತಿಕೆ ಅಂತಕ್ಕಂಥ ಒಬ್ಬ ದೇವತೆ, ಆ ದೇವತೆಯ ಬಗ್ಗೆ ಉಂಟು. ಗೋವುಗಳ ಬಗ್ಗೆ ಕೂಡ ಉಂಟು. ಗಾವೋಭ ಗೋಗಾವ ಇಂದ್ರೋ ಮೇ ಅಚ್ಛಾನ್ ಗಾವ ಸೋಮಸ್ಯ ಪ್ರಥಮಸ್ಯ ಭಕ್ಷ್ಯಃ ಇಮಾಯ ಗಾವಸ್ಸ ಜನಾಸ ಇಂದ್ರ ಇಚ್ಛಾಮಿ ಧೃತ ಮನಸಾಚಿದಿಂದ್ರಂ. ಸೂರ್ಯನ ಕಾಂತಿಯೇ ಈ ಗೋವುಗಳಲ್ಲಿರ್ತಕ್ಕಂಥದ್ದು. ಇಂದ್ರಿಯಗಳ ಸತ್ವ ಎಲ್ಲ ಗೋವುಗಳಿಂದ ಬಂದಂಥದ್ದು. ಈ ಜಗತ್ತಿನ ಮೊದಲ ಪೋಷಕಾಂಶ ಪ್ರಥಮಸ್ಯ ಸೋಮಸ್ಯ ಗಾವಃ ಭಕ್ಷ್ಯಃ. ಈ ಗೋವುಗಳೇ ಈ ಜಗತ್ತಿನ ಪೋಷಕಾಂಶದ ಪ್ರಥಮ ಸ್ಥಾನಗಳು. ಅವು ತಿಂದು ಅವುಗಳ ಮೂಲಕ ನಮಗೆ ಬರುವಂಥದ್ದು ಅಂತ ಬಹಳ ಅರ್ಥಪೂರ್ಣವಾಗಿದೆ. ಸೂರ್ಯನ ಕಿರಣ ಮೊದಲು ಸಸ್ಯದ ಮೇಲೆ ಬಿದ್ದು ಆ ಸಸ್ಯ ಆಹಾರ ತಯಾರು ಮಾಡಿ, ಆ ಸಸ್ಯಾಹಾರವನ್ನು, ಆಹಾರ ತಯಾರಾದಂಥ ಹಸಿರನ್ನು ಗೋವುಗಳು ಭಕ್ಷಿಸಿ ಆಹಾರ ಕೊಡುವುದನ್ನು, ಆಹಾರವನ್ನು ಪಡೆದು ಮತ್ತೆ ನಮಗೆ ಹಾಲನ್ನು ಕೊಡ್ತಾ ಇವೆ ಅಂತಂದರೆ, ನೇರವಾಗಿ ಸೂರ್ಯನ ಕಾಂತಿ ಹುಲ್ಲಿಗೆ ಬಂದು ಹುಲ್ಲಿನಿಂದ ಹಾಲಿಗೆ ಬರ್ತಕ್ಕಂಥದ್ದು ಅಂತ ನೋಡಿದಾಗ ಗೋವುಗಳ ಪ್ರಾಶಸ್ತ್ಯ ಎಂಥದ್ದು ಅಂತ ಗೊತ್ತಾಗುತ್ತದೆ. ಪ್ರಜಾವತೀ ಸೂಯವಸೋ ರಿಷಂತೀ ಶುದ್ಧ ಆಪ ಸುಪ್ರಪಾಣೆ ಪಿಬಂತೀ ಮಾವಸ್ತೇನ ಈಶತ ಮಾಘಶಂಸಃ ಪರಿವೋಹೇತಿ ರುದ್ರಸ್ಯ ವೃಜ್ಯ. ಈ ಪಶುಗಳೇ ನಮ್ಮ ಸಂಪತ್ತು. ನೀವುಗಳು ಕರುಗಳ ಜೊತೆಗೆ ಚೆನ್ನಾಗಿರಿ. ಪ್ರಜಾವತೀಹಿ ಅಂದರೆ ಸಂತಾನವತಿಯರಾಗಿ ನೀವಿರಿ. ಮತ್ತು ಸೂಯವಸೂಹು ರಿಷಂತಿ, ಯವಸ ಧಾನ್ಯ, ಹುಲ್ಲು, ಅದನ್ನು ಚೆನ್ನಾಗಿ ತಿಂದುಕೊಂಡು ಮೇದುಕೊಂಡು ಹಾಯಾಗಿರಿ. ಶುದ್ಧ ಆಪಹ ಸುಪ್ರಪಾಣೆ ಪಿಬಂತಿ, ಒಳ್ಳೆ ನಿರ್ಮಲವಾದ ನೀರನ್ನು ಹಾಯಾಗಿ ಹೀರಿಕೊಂಡು ಇರಿ. ಮಾವಸ್ತೇನ ಈಶತ ಮಾಘಶಂಸಃ, ಕಳ್ಳರು ಕಾಕರು ಯಾರೂ ನಿಮ್ಮನ್ನು ಹಿಂಸೆ ಮಾಡದೇ ಇರಲಿ, ಹಿಂಸೆ ಮಾಡದೆ ನಿಮ್ಮನ್ನು ಕಾಪಾಡಲಿ. ಹುಲಿ ಮೊದಲಾದಂಥ ಕ್ರೂರ ಮೃಗಗಳು ಕೂಡ ನಿಮಗೆ ಹಿಂಸೆ ಮಾಡದೇ ಇರಲಿ. ಮತ್ತು ಆ ರುದ್ರನ ಮಾರಣಾಂತಿಕವಾದ ಆಯುಧವೂ ಕೂಡ ನಿಮ್ಮನ್ನು ಏನೂ ಮಾಡದೇ ಇರಲಿ. ಪರಿವೋಹೇತಿ ರುದ್ರಸ್ಯ ವೃಜ್ಯಾಹ. ಹೀಗೆ ಹಸುಗಳ ಬಗ್ಗೆ ಹಾರೈಸ್ತಕ್ಕಂಥದ್ದು. ಮತ್ತು ನೋಡಿ ಅಲ್ಲಿ ಇಂಥ ಚೆನ್ನಾಗಿರುವಂಥ ಮಾತು ಬರುತ್ತೆ ಅಂತಂದರೆ, ಆಗಾವೋ ಆಗ್ಮನ್ನುತ ಭದ್ರಮಕ್ರನ್ ಸೀದಂತು ಗೋಷ್ಠೇರೈಣಸ್ತ್ವಸ್ಮೈ ಪ್ರಜಾವತಿ ಪುರುರೂಪ ಇಹ ಸ್ಯು ಇಂದ್ರಾಯ ಪೂರ್ವೀರುಷ ಸೋದುಹಾನ. ಹಸುಗಳೇ,
ನೀವು ಮಂಗಳಕರವಾಗಿದ್ದು ನಮ್ಮ ಮನೆಗೆ ಬನ್ನಿ, ನಮ್ಮ ಕೊಟ್ಟಿಗೆಗೆ ಬನ್ನಿ, ಅಲ್ಲಿ ಮಲಗಿ ಕರುಗಳ ಜೊತೆ ಇರಿ, ಬಣ್ಣ ಬಣ್ಣದ ಗೋವುಗಳು ನೀವು ಬಂದು ಬಣ್ಣ ಬಣ್ಣದ ಕರುಗಳ ಜೊತೆ ಇದ್ದು ಸಮೃದ್ಧವಾಗಿ ಹಾಲನ್ನು ಉಷಕ್ಕಾಲದಲ್ಲಿ ಇಂದ್ರಪ್ರೀತಿಗಾಗಿ ಕರೆಯಿರಿ ಅಂತ. ಕೊಟ್ಟಿಗೆ ತುಂಬಿರಲಿ, ಸಮೃದ್ಧವಾಗಿ ಹಾಲು ಹೈನಿರಲಿ ಎನ್ನುವಂಥ ಭಾವವನ್ನು ಹಾಗೆ ವ್ಯಕ್ತಪಡಿಸೋದು ನೋಡ್ತೀವಿ. ಇದಕ್ಕೆ ನಾವು ಬಲವಂತವಾಗಿ ಗೋವು ಅನ್ನೋದಕ್ಕೆ ಕಿರಣ ಅಂತಿದೆ, ಅರ್ಥ ಜ್ಞಾನ ಅಂತಿದೆ ಅಂತ ಮಾಡಬೇಕಾಗಿಲ್ಲ. ಇಲ್ಲಿ ಗೋವುಗಳು ಹಾಗೆ ಯಾರಿಗೆ ಬೇಕಾಗಿಲ್ಲ. ಇಂದು ನಮಗೆ ಗೊತ್ತಿದೆ ನಮ್ಮ ದೇಶದ ಅತಿ ಹೆಚ್ಚಿನ ಸಾಗಣೆ ನಡೀತಾ ಇರೋದು ಎತ್ತಿನ ಗಾಡಿ ಮೇಲೇನೆ ಅಂತ. 21ನೇ ಶತಮಾನದಲ್ಲೂ ಕೂಡ ಹಾಗೆ ನಡೀತಾ ಇರುವಂಥದ್ದು ಅಂತ. ಮತ್ತು ನಮ್ಮ ಈ ಬಯಲುಸೀಮೆಯವರೆಲ್ಲ ಸಗಣಿಯನ್ನೆಲ್ಲ ಕರಾವಳಿಗೆ, ಪಶ್ಚಿಮ ಘಟ್ಟಗಳಿಗೆ, ಮಲೆನಾಡು ಸೀಮೆಗೆ ಕಳಿಸಿ ಇವರು ಭೂಮಿಗೆ ಸಂಪನ್ನತೆ ಇಲ್ಲದೆ, ಸಮೃದ್ಧಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಎನ್ನುವ ಅಧ್ಯಯನವನ್ನು ಈಚೆಗೆ ನಿನ್ನೆ ಮೊನ್ನೆಯಷ್ಟೇ ನಾನು ಪತ್ರಿಕೆಯಲ್ಲಿ ನೋಡಿದೆ. ಅಂದರೆ ಏನನ್ನು ತೋರಿಸುತ್ತೆ, ಈ ಹೊತ್ತು ಗ್ರೀನ್ ಮೆನ್ಯೂರ್ ಅನ್ನುವಂಥದ್ದಕ್ಕಿರುವ ಬೆಲೆ ಮತ್ತಾವುದಕ್ಕೂ ಇಲ್ಲ ಅಂತ ಗೊತ್ತಾಗುತ್ತದೆ. ಇನ್ನು ಗೋಮೂತ್ರ ಇತ್ಯಾದಿಗಳ ಮಹಾತ್ಮ್ಯದ ಬಗ್ಗೆ ಹೇಳಲೇಬೇಕಾಗಿಲ್ಲ. ಹಾಗಾಗಿ ಗೋವುಗಳು ಭೌತಿಕವಾಗಿಯೇ ತುಂಬ ಪ್ರಯೋಜನಕಾರಿಯಾಗಿದ್ದಾಗ ಅಲ್ಲಿ ಮತ್ತೆ ಇನ್ಯಾವುದೋ ಒಂದು ಆಧ್ಯಾತ್ಮಿಕವಾದ ಅರ್ಥವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಯಾಕೆಂದರೆ ಜ್ಞಾನದ ಪಾರಮ್ಯವನ್ನು ಹೇಳೋದಕ್ಕೆ ಬೇಕಾದಷ್ಟಿವೆ. ಒಂದು ವಾಗಂಬರಣಿ ಸೂಕ್ತ ಸಾಕು, ಒಂದು ಅಸ್ಯವಾಮೀಯ ಸಾಕು, ಒಂದು ಪುರುಷ ಸೂಕ್ತ ಸಾಕು, ಗೊತ್ತಾಗುತ್ತದೆ. ಈ ಎಲ್ಲ ಕಾರಣದಿಂದ ಇರುವ ಜಗತ್ತನ್ನು ಇರುವಂತೆ ಪ್ರೀತಿಸಿದ್ದಿದೆಯಲ್ಲ, ಅದು ತುಂಬ ದೊಡ್ಡದು. ಅಥರ್ವವೇದದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಮಾತು ಬರುತ್ತೆ. ಅದನ್ನು ಆ ಅಥರ್ವವೇದ ಸಂದರ್ಭದಲ್ಲಿಯೇ ಹೇಳಬೇಕಾಗಿದ್ದರೂ ಆ ಸೊಗಸನ್ನು ನಾನು ಇನ್ನು ಮರೆತು ಬಿಡ್ತೇನೆ ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಅಯಂ ಲೋಕ ಪ್ರಿಯತಮಃ, ಅಥರ್ವದಲ್ಲಿ ಬರುವಂಥ ಒಂದು ಮಾತು. ಅಯಂ ಲೋಕ ಪ್ರಿಯತಮಃ ಎಷ್ಟು ಚೆನ್ನಾಗಿದೆ ನೋಡಿ. 5ನೇ ಕಾಂಡದ 30ನೇ ಸೂಕ್ತದಲ್ಲಿ ಬರ್ತಕ್ಕಂಥದ್ದು. ಈ ಲೋಕ ನನಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ಅಂತ. ಜಗತ್ತನ್ನು ಪ್ರೀತಿಸದೇ ಇದ್ದರೆ ಜಗದೀಶನನ್ನು ಪ್ರೀತಿಸೋಕ್ಕೆ ಹೇಗಾಗುತ್ತೆ? ಇಲ್ಲ, ನಾವು ಪ್ರೀತಿಸ್ತಾ ಇದ್ದೀವಲ್ಲ ಅಂದರೆ ನೀವು ಪ್ರೀತಿಸ್ತಾ ಇಲ್ಲ, ಪ್ರಯೋಜನ ಪಡ್ಕೋತಾ ಇದ್ದೀರಾ ಅಂತ ಅನ್ಬೇಕಾಗುತ್ತದೆ. ಎಷ್ಟೋ ಜನ ಜಗತ್ತಿಗೆ ಅಂಟಿಕೊಂಡಿದ್ದೀವಿ ಅಂತಾರೆ, ಅವರು ಜಗತ್ತಿನಿಂದ ಪ್ರಯೋಜನ ಪಡಿತಾ ಇದ್ದಾರೆ ಹೊರತು ಪ್ರೀತಿಸ್ತಾ ಇಲ್ಲ. ಜಗತ್ತನ್ನು ಪ್ರೀತಿ ಮಾಡುವವರು ಅಂತಂದರೆ ಜಗತ್ತಿಗೆ ಉಪಕಾರ ಮಾಡುವವರು ಅಂತಲೇ ಅರ್ಥ. ಆ ದೃಷ್ಟಿಯಿಂದಲೇ ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ, ನಶ್ಯದಿಂದ ವಿನಶ್ಯ ಮಂಕುತಿಮ್ಮ ಅಂತ DVG ಅವರು ಹೇಳಿದ್ದು ತುಂಬ ಮುಖ್ಯವಾಗುತ್ತೆ. ಇನ್ನು ಸುಮಾರು ಒಂದು 8 ವಿಭಾಗದಲ್ಲಿ ಋಗ್ವೇದದಲ್ಲಿ ಲೌಕಿಕವಾದ ಹಲವು ವಿಷಯಗಳನ್ನು ನೋಡ್ತೀವಿ. ದಾನಸ್ತುತಿಗಳು ಬರ್ತವೆ. ಅದರೊಳಗೆ ವಿಶಿಷ್ಟವಾದದ್ದು ಅನ್ನದಾನ ಸ್ತುತಿ, ಅನ್ನ ಸೂಕ್ತ ಅಂತಲೇ ಪ್ರಸಿದ್ಧವಾದದ್ದು. ಆಮೇಲೆ ಅಂತ್ಯಷ್ಟಿ ಸೂಕ್ತಗಳು, ಮೃತ್ಯು ಸೂಕ್ತ, ಔರ್ಧ್ವದೇಹಿ ಸೂಕ್ತ, ಔರ್ಧ್ವದೇಹಿಕ ಅಂತಂದರೆ ದೇಹ ಮೇಲಕ್ಕೆ ಹೋಗುವಂಥ ಪರಲೋಕಗಾಮಿಯಾದ ಸೂಕ್ತ. ಆಮೇಲೆ ಸಂವಾದ ಸೂಕ್ತಗಳು, ಅವು ಹೆಚ್ಚಾಗಿ ಕಾಮ ಅನ್ನುವ ಪುರುಷಾರ್ಥಕ್ಕೆ, ಅರ್ಥ ಅನ್ನುವ ಪುರುಷಾರ್ಥಕ್ಕೆ ಸಂಬಂಧಪಟ್ಟಿವೆ. ಮತ್ತು ಐತಿಹಾಸಿಕ ಹಾನಿ ಅಂತ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು, ಅದು ಪ್ರಧಾನವಾಗಿ ಬರುವಂಥದ್ದು ಸುದಾಸ ಮತ್ತು ದಾಶರಾಜ್ಞ, ಅವುಗಳಿಗೆ ಸಂಬಂಧಪಟ್ಟಂಥ ಯುದ್ಧದ್ದು. ಬ್ರಹ್ಮೋದ್ಯಗಳು ಅಂತ ಕೆಲವು ಒಗಟುಗಳ ರೀತಿಯಲ್ಲಿರುವಂಥದ್ದು, ಚಮತ್ಕಾರಕವಾದದ್ದು. ಮತ್ತು ವೇದ ಪಾರಾಯಣದ ಬಗೆ ಎಂಥದ್ದು ಅನ್ನೋದು ಹೇಳುವ ಮಂಡೂಕ ಸೂಕ್ತ, ಜೂಜುಗಾರನ ಬದುಕನ್ನು ಹೇಳುವಂಥ ಅಕ್ಷ ಸೂಕ್ತ, ಸೂರ್ಯಾದೇವಿಯ ಮತ್ತು ಸೋಮರಾಜನ ಮದುವೆ ಆದದ್ದು ಯಾವುದಿದೆ ಅದನ್ನು ಸೂರ್ಯಾದೇವಿಯ ವಿವಾಹ ಸೂಕ್ತ, ಮತ್ತು ಕೆಲವು ಅಭಿಚಾರ ಸೂಕ್ತಗಳು, ಆಭಿಚಾರಿಕಾಣಿ ಅಂತ ಈ ರೀತಿಯಾದ ಸೂಕ್ತಗಳು ಹಲವು ಕಂಡು ಬರ್ತವೆ. ಇವುಗಳನ್ನು ವಿಶೇಷವಾಗಿ ನಾವು ಅಥರ್ವದಲ್ಲಿ ಕೂಡ ಕಾಣ್ತೀವಿ. ಉದಾಹರಣೆಗೆ ಆಭಿಚಾರಿಕ ಸೂಕ್ತಗಳಿರ್ಬೋದು, ವಿವಾಹ ಸೂಕ್ತ ಇರ್ಬೋದು, ಐತಿಹಾಸಿಕ ಇರ್ಬೋದು, ರಾಜ್ಞಿಕವಾದದ್ದಿರ್ಬೋದು, ಅವನ್ನೆಲ್ಲ ನೋಡ್ತೀವಿ. ದಾನ ಸೂಕ್ತಗಳಲ್ಲಂತೂ ನವಾವು ದೇವ ಕ್ಷುಧಮಿದ್ವಧಂ ದದುಹು ಉತಾಶಿತಂ ಉಪಗಚ್ಚಂತಿ ಮೃತ್ಯವ. ದೇವತೆಗಳು ನಮಗೆ ಹಸುವನ್ನೆಲ್ಲ ಕೊಟ್ಟಿದ್ದು ಸಾವನ್ನ ಅಂತ ವೇದಮಂತ್ರ ಹೇಳುತ್ತೆ. ನವಾವು ದೇವಾಹ ಕ್ಷುಧಂ ಇದ್ವಧಂ ದದುಹು. ದೇವತೆಗಳು ಕ್ಷುಧಂ ನವ ದದುಹು, ಹಸಿವನ್ನು ಕೊಟ್ಟಿದ್ದಲ್ಲ, ವಧಂ ಸಾವನ್ನು ಕೊಟ್ಟರು ಅಂತ. ಯಾಕೆಂದರೆ ಹಸಿವಿನಿಂದ ಮನುಷ್ಯ ಸಾಯುವಂಥ ಸಂದರ್ಭಗಳು ಎಷ್ಟು. ಉತಾಶಿತಂ ಉಪಗಚ್ಚಂತಿ ಮೃತ್ಯವ, ಹಸಿದು ಎಷ್ಟೋ ಜನ ಸತ್ತು ಹೋಗ್ಬಿಡ್ತಾರೆ. ಆ ಕಾರಣ ಅಂಥ ಹಸಿವನ್ನು ನಿವಾರಿಸುವ ಅನ್ನವನ್ನು ಕೊಡತಕ್ಕಂಥವನು ಪ್ರಾಣವನ್ನೇ ಕೊಡುವಂಥವನಾಗಿ ದೇವತೆ ಅಂತ ಅನಿಸ್ಕೊಂಡು ಬಿಡ್ತಾನೆ. ದಾನಿಯ ಧನ ಕರಗಿ ಹೋಗೋದಿಲ್ಲ, ಯಾವನು ವಿತರಣೆ ಮಾಡ್ತಾನೋ ಅದು ಬಹಳ ಮುಖ್ಯ. ನ ಸ ಸಖಾಯೋ ನ ದದಾತಿ ಸಖ್ಯೆ ಸಚಾಭುವೆ ಸಚಮಾನಾಯ ಪಿತ್ವ. ಯಾವನು ಮತ್ತೊಬ್ಬರಿಗೆ ಕೊಡಲ್ಲ ಅವನು ನಿಜವಾದ ಸ್ನೇಹಿತ ಅಲ್ಲ. ಹಂಚಿಕೊಳ್ಳದೇ ಇದ್ದವನು ಸ್ನೇಹಿತ ಅಲ್ಲ, ಹಂಚಿಕೊಳ್ಳದೇ ಇದ್ದವನು ಒಡಹುಟ್ಟಿದವನಲ್ಲ ಅನ್ನುವಂಥ ಮಾತನ್ನೆಲ್ಲ ವೇದ ಹೇಳುತ್ತೆ. ಓಹಿ ವರ್ತಂತೆ ರಥ್ಯೇವ ಚಕ್ರ ಅನ್ಯಂ ಅನ್ಯಂ ಉಪತಿಷ್ಠಂತರಾಯ. ಒಂದು ಚಕ್ರ ಇಲ್ಲದೆ
ಹೇಗೆ ಒಂಟಿ ಚಕ್ರದಲ್ಲಿ ರಥ ನಡೆಯಲ್ವೋ ಹಾಗೆ ಮತ್ತೊಬ್ಬನಿಲ್ಲದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಜಗತ್ತು ಅಂತ. ದಾನಿಯೂ ಬೇಕು, ಯಾಚಕನೂ ಬೇಕು, ಇಬ್ಬರೂ ಇದ್ದು ಜಗತ್ತು ನಡೆಯುತ್ತೆ ಅಂತ. ಯಾಕೆಂದರೆ ಯಾಚಕನಿಂದ ದಾನಿಯ ದಾತೃತ್ವ ಪ್ರಕಾಶಿತವಾಗುತ್ತೆ, ಹಾಗೆ ದಾನಿಯಿಂದ ಯಾಚಕನ ಜೀವನ ನಡೆಯುತ್ತೆ. ಇಬ್ಬರೂ ತುಂಬ ಬೇಕಾಗಿದ್ದಾರೆ. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಜಗತ್ತಿನಲ್ಲಿ ಇರುವಂಥದ್ದೇ. ಆದರೆ ಇವರಿಗೆ ಪರಸ್ಪರ ಪ್ರೀತಿಭಾವ ಬೇಕು. ಕೊಟ್ಟವನ ಬಗ್ಗೆ ಪಡ್ಕೊಂಡವನಿಗೆ ಕೃತಜ್ಞತೆ ಇರಬೇಕು. ಕೊಡುವುದಕ್ಕೆ ದಾನಿಯಾದವನಿಗೆ ಕಾರುಣ್ಯ ಬೇಕು. ಮತ್ತು ಇವನು ನನ್ನಿಂದ ಪಡ್ಕೊಂಡಿದ್ದು ನನಗೆ ಆತ್ಮೋದ್ಧಾರಕ್ಕೆ ಅವಕಾಶವಾಯಿತು ಅನ್ನುವ ಭಾವ ಬೇಕು ಅಂತ ಹೀಗೆಲ್ಲ ಬರ್ತದೆ. ಇನ್ನು ಅನ್ನ ಸೂಕ್ತದಲ್ಲಂತೂ ತುಂಬ ಪ್ರಸಿದ್ಧವಾದ ಮಂತ್ರ ಮೋಘಮನ್ನಂ ವಿಂದತೆ ಅಪ್ರಚೇತ ಕೇವಲ ಘೋಭವತಿ ಕೇವಲಾದಿ. ಹಂಚಿಕೊಂಡು ತಿನ್ನದೇ ಇದ್ದವನು ಪಾಪಿಯೇ ಆಗಿದ್ದಾನೆ, ಇನ್ನೇನೂ ಅಲ್ಲ. ನಾರ್ಯಮಣಂ ಪುಷ್ಯತಿನೋ ಸಖಾಯೋ. ಸ್ನೇಹಿತ ವಿಶ್ವಾಸವನ್ನು ಇಟ್ಟುಕೊಂಡಿರಬೇಕು. ಸತ್ಯಂ ಬ್ರವೀಮಿ ವದ ಇತ್ತ ತಸ್ಯ. ಇದು ನಾನು ಸತ್ಯ ಹೇಳ್ತಾ ಇದ್ದೀನಿ, ಅವನು ಹಂಚಿಕೊಂಡು ತಿಂದೇ ಇದ್ದವನು ಸತ್ಯ ಹೋಗ್ಬಿಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಕೃಶನ್ ಇತ್ಫಾಲ ಅಚಿತಂ ಕೃಣೋತಿ ಯನ್ ಅಧ್ವಾನಂ ಅಪವೃಂಕ್ತೆ ಚರಿತ್ರೈ ವದನ್ ಬ್ರಹ್ಮ ವದತ ವನೀಯಾನ್ ಪ್ರಣನ್ನಾಪಿ ಅಪ್ರಣಂತಮಭಿಷ್ಯಾತ್. ನೇಗಿಲನ್ನು ಹಿಡಿದು ಕೃಷಿ ಮಾಡಿ ನಾವು ಊಟ ಮಾಡಬೇಕು, ನಾವು ನಮ್ಮ ಅನ್ನಕ್ಕೆ ಯಜಮಾನರಾಗಬೇಕು. ಕೃಷಿ ಮುಖ್ಯ. ಕೃಷಿ ಅಂದರೆ ಜೀವನದ ಯಾವುದಾದ್ರೂ ಒಂದು ಹಾದಿ, ಜೀವಿಕಾ ವೃತ್ತಿ ಅಂತೀವಲ್ಲ ಆ ರೀತಿಯಾದದ್ದು. ಮತ್ತು ದುಡಿಯುವ ದಾರಿಯಲ್ಲಿಯೇ ಮನುಷ್ಯ ತಾನು ಪ್ರಾಮಾಣಿಕವಾದ ಮಾರ್ಗದಲ್ಲಿಯೇ ನಡೆದು ಸಂಪಾದನೆ ಮಾಡಬೇಕು. ಎನ್ ಅಧ್ವಾನಂ ಅಪವೃಂಕ್ತೆ ಚರಿತ್ರೈ. ಒಳ್ಳೆಯ ರೀತಿಯಿಂದ ಆ ಹಾದಿಯನ್ನು ಕ್ರಮಿಸಿ ಸಂಪಾದನೆ ಮಾಡಬೇಕು. ನೋಡಿ, ಕೃಷನ್ ಇತ್ ಫಾಲ ಅಶಿತಂ ಕೃಣೋತಿ. ಹೊಟ್ಟೆಪಾಡನ್ನು ಮಾಡಿಕೊಳ್ಬೇಕು ಕೃಷಿಯಿಂದ. ವದನ್ ಬ್ರಹ್ಮಾವತಃ ವನೀಯಾನ್. ಶಾಸ್ತ್ರಗಳನ್ನು, ವಿಚಾರಗಳನ್ನು, ಜ್ಞಾನವನ್ನು ಹಂಚಿಕೊಳ್ತಕ್ಕಂಥವನು ಯಾರಿದ್ದಾರೆ ಅವರಿಗಿಂತಲೂ ಕೂಡ ವನೀಯಾನ್ ಶ್ರೇಷ್ಠನಾಗ್ತಾನೆ ಅಂತ. ಅಂದರೆ ವಿಚಾರವನ್ನು ಹಂಚಿಕೊಳ್ಳೋದಕ್ಕಿಂತ ಆಹಾರವನ್ನು ಹಂಚಿಕೊಳ್ಳೋದು, ಜೀವನವನ್ನು ಹಂಚಿಕೊಳ್ಳೋದು, ಸಂಪತ್ತನ್ನು ಹಂಚಿಕೊಳ್ಳೋದು ದೊಡ್ಡದು. ಪ್ರಣನ್ನಾಪಿ ಅಪ್ರಣಂತಂ ಅಭಿಷ್ಯಾತ್. ಅಂದರೆ ಕೃಪಣ ಯಾವನಿದ್ದಾನೆ ಅವನಿಗಿಂತ ದಾನಿ ಯಾವತ್ತೂ ಮೇಲು. ಅದು ತುಂಬ ಮುಖ್ಯ. ಶತೇಶು ಜಾಯತೆ ಶೂರ ಸಹಸ್ರೇಶು ಚ ಪಂಡಿತ ವಕ್ತಾ ದಶಸಹಸ್ರೇಶು ದಾತಾ ಭವತಿ ವಾನವ ಅಂತಿದೆಯಲ್ಲ. 100ರಲ್ಲಿ ಒಬ್ಬ ಶೂರ, 1000ದಲ್ಲೊಬ್ಬ ಪಂಡಿತ, 10,000ದಲ್ಲಿ ಒಬ್ಬ ವಾಗ್ಮಿ. ಆದರೆ 1,00,000 ಜನಗಳಲ್ಲಿ ಒಬ್ಬ ದಾನಿ ಹುಟ್ಟುತ್ತಾನೋ ಇಲ್ಲವೋ ಅಂತ. ದಾತೃವಿನ ಗುಣ ತುಂಬ ವಿಶೇಷವಾದದ್ದು. ಇನ್ನು ದಾತೃಗುಣಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನುವ ಕೊಂಡಾಟ ಮಾಡ್ತಾರೆ. ಇಲ್ಲಿ ಕ್ರಿಯೆಗೆ ಪ್ರಾಶಸ್ತ್ಯ. ಎಲ್ಲ ಶಾಸ್ತ್ರ, ಎಲ್ಲ ಜ್ಞಾನ, ಎಲ್ಲ ವಿದ್ಯೆಯು ಕಟ್ಟ ಕಡೆಗೆ ಹಂಚಿಕೊಳ್ಳುವಿಕೆಯಲ್ಲಿ ಪರ್ಯವಸಾನವಾಗಬೇಕು ಅನ್ನುವುದನ್ನು ನಾವು ನೋಡ್ತೀವಿ. ಇಂಥ ಮಾತುಗಳನ್ನೆಲ್ಲ ನಾವು ದಾನ ಸೂಕ್ತಗಳಲ್ಲಿ ಕಾಣ್ತೀವಿ. ಹಾಗೆ ನಮ್ಮ ವೃತ್ತಿಯನ್ನು ನಾವು ಹಾಸ್ಯ ಮಾಡಿಕೊಳ್ಳುವರಾಗಬೇಕು. ಅದು ಆತ್ಮಸ್ಥವಾದಂಥ ಹಾಸ್ಯ ಅಂತ ನಾಟ್ಯಶಾಸ್ತ್ರದಲ್ಲಿ ನೋಡ್ತೀವಿ. ಆ ದೃಷ್ಟಿಯಿಂದ ಮಂಡೂಕ ಸೂಕ್ತವನ್ನು ಕಾಣಬಹುದು. ವಸಿಷ್ಠನಂಥ ಜ್ಞಾನಿಗಳು ಹೇಳಿದಂಥ ಮಾತು ಇದು. ಸಂವತ್ಸರಂ ಶಶಯಾನ ಬ್ರಾಹ್ಮಣ ವನಚಾರಿಣ ವಾಚಂ ಪರ್ಜನ್ಯ ಜಿನ್ವಿತಾಂ ಪ್ರಮಂಡೂಕ ಅವಾದಿಶು. 1 ವರ್ಷ ಇಡೀ ಮಲಗಿರ್ತಕ್ಕಂಥ ಕಪ್ಪೆಗಳು ಮಳೆಗಾಲ ಬಂದಾಗ ಹೇಗೆ ಎದ್ದು ಒಟಗುಟ್ಟತ್ವೋ ಆ ರೀತಿಯಾಗಿ ಆರಣ್ಯಕರಾದಂಥ ಬ್ರಾಹ್ಮಣರು ತಾವು ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಅಂತ ಆರಂಭವಾಗಿ 7-8 ಮಂತ್ರಗಳು ಬರ್ತವೆ. ವಿವರಗಳಿಗೆ ಹೋಗಬೇಕಾಗಿಲ್ಲ. ಆದರೆ ವೇದರ್ಷಿಗಳಿಗೆ ತಮ್ಮನ್ನು ನೋಡಿ ನಗುವ ಸ್ಥಿತಿ ಇತ್ತು. ಅಂದರೆ ನಮ್ಮ ಮಂತ್ರಗಳನ್ನು ಕೇಳ್ಕೊಂಡು ನಾವೇ ನಗಬಲ್ಲವಾಗಿದ್ವಿ. ಈ ದೃಷ್ಟಿಯಿಂದ ಈ ಮಂತ್ರವನ್ನು ನೋಡೋದಕ್ಕೆ ಸಾಧ್ಯ ಇದೆ. ಅಪ್ಪಟ ಲೌಕಿಕವಾದ ಸ್ತರದಲ್ಲಿಯೇ ನೋಡ್ಬೋದು. ಇಲ್ಲ ಅದಕ್ಕೆ ಬೇರೊಂದು ಅರ್ಥ ಇದೆ ಅಂತ ಆಧ್ಯಾತ್ಮಿಕವಾದ ಹುಡುಕಾಟ ಮಾಡಬೇಕಾಗಿಲ್ಲ. ನಗುವಿಗಿಂತ ದೊಡ್ಡ ಅಧ್ಯಾತ್ಮ ಯಾವುದು? ಕಗ್ಗದಲ್ಲಿ ಡಿ.ವಿ. ಜಿಯವರು ಹೇಳ್ತಾರಲ್ಲ, ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುತ್ತಾ ನಗಿಸುವುದು ಅತಿಶಯದ ಧರ್ಮ. ನಗುತ್ತಾ ನಗಿಸಬೇಕು. ಆ ನಗಿಗೆ ತನ್ನನ್ನೇ ವಸ್ತುವನ್ನಾಗಿ ಮಾಡಿಕೊಳ್ಬೇಕು, ಬೇರೊಬ್ಬರನ್ನ ಅಲ್ಲ ಅಂತ. ನಾವು ಇಷ್ಟು ಕಡೆಗಳಲ್ಲಿ ಪ್ರಾಚೀನ ಕಾವ್ಯಗಳಿಂದ ಮೊದಲುಗೊಂಡು ಆಧುನಿಕ ಗ್ರಂಥಗಳಲ್ಲಿ ಕೂಡ ನೋಡ್ತೀವಿ. ಹ್ಯೂಮರ್ ಅನ್ನುವಂಥದ್ದು ಯಾವುದು ಅದನ್ನು ಇಲ್ಲಿ ಕಾಣುವಂಥದ್ದಾಗಿದೆ. ನನಗೆ ತಕ್ಷಣ ಜ್ಞಾಪಕಕ್ಕೆ ಬರುವಂಥದ್ದು ಟೈಗರ್ ವರದಾಚಾರ್ಯ ಅಂಥವರು. ಅವರು ಬಹಳ ವಿಕಾರವಾದ ಮುಖ, ಕಪ್ಪು ಬಣ್ಣ, ದಡೂತಿ ಆಳು, ಎತ್ತರವಾದ ನಿಲುವು, ಗೊಗ್ಗರ ಧ್ವನಿ, ಬೇಗ ಶ್ರುತಿ ಕೂಡ್ತಾ ಇರಲಿಲ್ಲ. ಹೀಗೆ ಆಂಗಿಕದಿಂದ ವಾಚಿಕದವರೆಗೆ ಎಲ್ಲ ವಿಕಾರಗಳು ಅವರಲ್ಲಿದ್ದವು.
ಅದರ ಮೇಲೆ ಕಿರೀಟಪ್ರಾಯವಾಗಿ ಒಂದು ಟೋಪಿ ಬೇರೆ ಇಟ್ಟುಕೊಳ್ತಾ ಇದ್ರಂತೆ. ಅದು ಇನ್ನಷ್ಟು ವಿಕಾರವಾಗ್ತಾ ಇತ್ತು. ಹಾಗೆ ಇಟ್ಟುಕೊಂಡು ಕಚೇರಿಗೆ ಹೋಗುವಾಗ ಕನ್ನಡಿಯಲ್ಲಿ ನೋಡಿಕೊಂಡು ಆಂಜನೇಯ ಸ್ವಾಮಿನೇ ನಮಃ ಅಂತ ತಮಗೆ ತಾವೇ ಕೊಂಡಾಟ ಮಾಡಿಕೊಳ್ಳೋರಂತೆ. ಒಮ್ಮೆ ವಾಸುದೇವಾಚಾರ್ಯರ ಜೊತೆಯವರವರು ಹಿರಿಯ ಶಿಷ್ಯರಾಗಿದ್ದವರು ಪಟ್ನಂ ಅವರಿಗೆ ವಾಸುದೇವಾಚಾರ್ಯರು, ಕಿರಿಯರಾಗಿದ್ದವರು ಇವರು ಟೈಗರ್ ವರದಾಚಾರ್ಯರು. ಟೈಗರ್ ವರದಾಚಾರ್ಯರು ವಾಸುದೇವಾಚಾರ್ಯರು ಹಾಡ್ತಾ ಇದ್ದ ಜಾಗಕ್ಕೆ ಬಂದರು. ಅದು ನಡೀತಾ ಇದ್ದಂಥದ್ದು ಕಲಾಕ್ಷೇತ್ರ ಅಡಿಯಾರ್, ಚೆನ್ನೈನಲ್ಲಿ. ಇವರು ಟೈಗರ್ ಅವರು ಬಂದ ತಕ್ಷಣ ನಿಲ್ಲಿಸಿಬಿಟ್ರು. ಏನಣ್ಣ, ನಾನು ಏನು ಪಾಪ ಮಾಡಿದ್ದೀನಿ, ನಿಮ್ಮ ಹಾಡು ನನ್ನ ಕಿವಿಗೂ ಬೀಳಬಾರ್ದ, ಹಾಡಿ ಅಂತಂದರು. ಆಯಿತು ಹಾಡ್ತೀನಿ ಅಂತಂದ್ರಂತೆ. ಶುರು ಮಾಡಿದ್ರು. ಮತ್ತೆ ತುಂಬ ಸೊಗಸಾಯಿತು. ಅಣ್ಣ ನಿಮಗೇನು ಕೊಡಲಿ ಅಂದರೆ ನಿನ್ನ ತಲೆ ಮೇಲೆ ಟೋಪಿ ಕೊಟ್ಟುಬಿಡು ಅಂತಂದ್ರಂತೆ. ಯಾಕೆಂದರೆ ಇವರು ಶಿಷ್ಯರುಗಳು ಎಮ್ ಡಿ ರಾಮನಾಥನಿಂದ ಮೊದಲುಕೊಂಡು ಎಲ್ಲರೂ ಕೇಳ್ತಾ ಇದ್ರಂತೆ, ಗುರುಗಳೇ ತೆಗೆದುಬಿಡಿ ಆ ಟೋಪಿನ, ತುಂಬ ವಿಕಾರ ಅಂತ. ನೋಡಯ್ಯ, ಟೋಪಿ ಇದೆಲ್ಲ ತಪ್ಪು, ನನ್ನ ತಲೆ ಮೇಲೆ ದೇವೇಂದ್ರನ ಕಿರೀಟ ಇಟ್ಟರು ಹೀಗೆ ಕಾಣಿಸೋದು, ನನ್ನಲ್ಲಿರುವುದು ತಪ್ಪು ಅಂತ ಅವರು ಅಂತಿದ್ರಂತೆ. ಅವರೆಲ್ಲ ಹೋಗಿ ವಾಸುದೇವಾಚಾರ್ಯರನ್ನು ಕೇಳಿದ್ರು, ಏನಾದರೂ ಮಾಡಿ ನಮ್ಮ ಗುರುಗಳಿಗೆ ಟೋಪಿಯಿಂದ ಮೋಕ್ಷ ಕೊಡಿಸಿ ಅಂತ, ರಾದರ್ ಟೋಪಿಗೆ ಮೋಕ್ಷ ಕೊಡಿಸಿ ಗುರುಗಳಿಂದ ಅಂತ. ಅವರು ಆ ಸಂದರ್ಭಕ್ಕೆ ಸರಿಯಾಗಿ ಕೇಳಿದ್ರು, ಇಲ್ಲಿರುವುದು ನಿರ್ಮಲವಾದ ಹಾಸ್ಯ, ಸ್ವಸ್ವರೂಪ ಜ್ಞಾನದಿಂದ ತನ್ನನ್ನು ತಾನು ಹಾಸ್ಯ ಮಾಡಿಕೊಳ್ಳಬಹುದಲ್ವ. ಮತ್ತು ಅದು ವಿನಯದ ಸೋಗಿಂದ ಬಂದದ್ದಲ್ಲ, ಹಾರ್ಟಿ ಲಾಫ್ಟರ್, ಇನ್ನು ಯಾವುದೇ ಅಭಿಸಂಧಿಯಿಂದ ಬಂದದ್ದಲ್ಲ. ಹೀಗೆ ನೋಡೋದಕ್ಕೆ ಸಾಧ್ಯ ಇದೆ, ಸಾಧುವೂ ಆಗುತ್ತದೆ. ಅದರಿಂದ ವೇದಗಳಲ್ಲಿ ಅಲೌಕಿಕ ಇದೆ ಅಂತಂದುಕೊಂಡು ಲೌಕಿಕವನ್ನು ಹೀಗಳೆಯಬೇಕಾಗಿಲ್ಲ ಅನ್ನುವುದನ್ನು ನಾವಿಲ್ಲಿ ಕಾಣಬಹುದು. ಮತ್ತು ಅಂತ್ಯಷ್ಟಿ ಸೂಕ್ತಗಳು ಬರ್ತವೆ, ಬಹಳ ಚೆನ್ನಾಗಿರುವಂಥದ್ದು. ಅಸ್ಥಿಯನ್ನು ಪಂಚಭೂತಗಳಲ್ಲಿ ಎಲ್ಲಕ್ಕೂ ದೇಹವನ್ನು ಕೊಡುವಾಗ ಅಸ್ಥಿಯನ್ನು ನೀರಿಗೋ ಅಥವಾ ಮಣ್ಣಿಗೋ ವಿಸರ್ಜನೆ ಮಾಡುವುದು ಉಂಟು. ಅಸ್ಥಿ ಭೂಸ್ಥಾಪನವೂ ಮಾಡಬಹುದು, ನದಿ ತಟಾಕಾದಿಗಳಲ್ಲಿ ವಿಸರ್ಜನೆಯೂ ಮಾಡಬಹುದು. ಆಗ ನೋಡಿ ಖನನಕ್ಕೆ ಸಂಬಂಧಪಟ್ಟಂಥ ಮಂತ್ರ ಉಪಸರ್ಪ ಮಾತರಂ ಭೂಮಿಮೇತಾಂ ಉರುವ್ಯಚ ಸಂಪೃಥಿವೀಂ ಸುಷೇವಾಂ ಊರ್ಣಮೃದ ಯುವತಿರ್ದಕ್ಷಿಣಾವತೆ ಏಷಾತ್ವಾ ಪಾತು ನಿರ್ವೃತೇರುಪಸ್ಥಾತ್. ಅಸ್ಥಿಯೇ, ನಿನ್ನೊಳಗೆ ಜೀವ ಇದೆ, ಆ ಜೀವ ನಿನ್ನ ಭಾಗವಾಗಿದೆ. ಈ ಜೀವ ನಿನ್ನ ಭೂಮಿಗೆ ಹೋಗಬೇಕು, ತಾಯಿಯಾದ ಭೂಮಿಯನ್ನು ನೀನು ಹೋಗಿ ಸೇರು. ಮಾತರಂ ಭೂಮಿಂ ಏತಾಂ ಉಪಸರ್ಪ ಅಂತನ್ನುವಂಥ ಮಾತು ಬರುತ್ತೆ. ಮತ್ತು ಇವಳು ಪೃಥ್ವಿ ವಿಸ್ತಾರವಾಗಿರ್ತಕ್ಕಂಥವಳು, ಸುಷೇವ ಎಲ್ಲರಿಗೆ ಆಶ್ರಯ ಕೊಡುವಂಥವಳಾಗಿದ್ದಾಳೆ, ಸುಖಕಾರಣಿಯಾಗಿದ್ದಾಳೆ, ಯುವತಿಯಾಗಿದ್ದಾಳೆ, ದಾಕ್ಷಿಣ್ಯವತಿಯಾಗಿದ್ದಾಳೆ. ಮತ್ತು ಇವಳು ಊರ್ಣ ಮೃದ, ಉಣ್ಣೆಯಷ್ಟು ಮೃದುವಾಗಿದ್ದಾಳೆ. ಹಾಗಾಗಿ ನಿನಗೆ ನೆಮ್ಮದಿಯಾಗುತ್ತದೆ. ಹಾಯಾಗಿ ಏಷಾತ್ವಾ ಪಾತು, ಇವಳು ನಿನ್ನನ್ನು ನಿರ್ವೃತೇರುಪಸ್ಥಾತ್, ಮೃತ್ಯುದೇವತೆಯ ಹತ್ತಿರದಲ್ಲಿದ್ದಾಗಲೂ ನಿನ್ನನ್ನು ಕಾಪಾಡಲಿ ಅಂತನ್ನುವಂಥದ್ದು. ಅಂದರೆ ಮೃತ್ಯುವನ್ನು ಎಷ್ಟು ಶಾಂತವಾಗಿ ಪ್ರೀತಿಯಿಂದ ಸ್ವೀಕರಿಸಬಹುದು ಅನ್ನುವಂಥದ್ದು ಗೊತ್ತಾಗುತ್ತದೆ. ಮಾತಾ ಪುತ್ರಂ ಯಥಾ ಸಿಚಾಭ್ಯೇನಂ ಭೂಮ ಉರ್ಣುಹಿ. ಭೂಮಿಯೇ ತಾಯಿ ಹೇಗೆ ತನ್ನ ಸೆರಗಿಂದ ಮಗುವನ್ನು ಹೊದಿಸಿಕೊಂಡು ಕಾಪಾಡ್ತಾಳೋ ಹಾಗೆ ನೀನು ಕಾಪಾಡು ಅಂತ. ಸಿಚಾಭ್ಯಯನಂ ಅಂತಾರೆ. ಸಿಚ ಅಂದರೆ ಸೀರೆಯ ಸೆರಗು, ಅಲ್ಲಿಂದ ಹೊದಿಸಿ ಕಾಪಾಡುವಂತೆ ಮಗುವನ್ನು. ನಮ್ಮ ಹಳ್ಳಿಗಳಲ್ಲಿ ಎಲ್ಲ ತಾಯಿ ಮಲಗಿರ್ತಾಳೆ, ತನ್ನ ಸೆರಗನ್ನೇ ಮಗು ಹೊದಿಸಿರ್ತಾಳಲ್ಲ, ಹಾಗೆ ನಿನ್ನೊಳಗೆ ಇಳಿಸ್ತಾ ಇದ್ದೀವಿ ಈ ಜೀವವನ್ನು, ನೀನು ಕಾಪಾಡು ಅನ್ನುವಂಥ ಮಾತು ಬರುತ್ತೆ. ಹೀಗೆ ಸೂರ್ಯಂ ಚಕ್ಷುರ್ಗಚ್ಚತು ವಾತಮಾತ್ಮ, ಈ ಕಣ್ಣಿನ ಕಾಂತಿ ಮತ್ತೆ ಸೂರ್ಯನನ್ನು ಹೋಗಿ ಸೇರಲಿ. ಆತ್ಮ ಅನಿತಿ ಇತಿ ಆತ್ಮ ಅಂತ ಆತ್ಮ ಶಬ್ದದ ಧಾತು ನಿರ್ವಚನ. ಸ್ಪಂದನಶೀಲತೆ, ಸಂಚರಣ, ಮಿಡುಕುವಿಕೆ, ಶ್ವಸನ, ಆ ಕಾರಣದಿಂದ ವಾಯುವಿಗೆ ಸೇರಲಿ. ದ್ಯಾಂಚ ಗಚ್ಚ ಪೃಥಿವೀಂಚ ಧರ್ಮಣ, ನೀನು ನಿನ್ನ ಧರ್ಮಕ್ಕೆ ತಕ್ಕಂತೆ ಭೂಮಿಗೆ ಬರುವುದೋ ಆಕಾಶಕ್ಕೆ ಹೋಗುವುದೋ ಯಾವುದೋ ಆಗು, ಅಲ್ಲಿ ಪುನರ್ಜನ್ಮದ ಸೂಚನೆ ಉಂಟು. ಆಪೋವಾ ಗಚ್ಚ ಯದಿತ್ರತೆ ಹಿತಂ, ಇನ್ನು ಉಳಿದ ಭಾಗಗಳು ನೀರಿಗೆ ಹೋಗಿ ಸೇರಲಿ. ಓಷಧೀಷು ಪ್ರತಿಷ್ಠಾ ಶರೀರೈಹಿ, ಮತ್ತು ಉಳಿದ ಈ ಅನ್ನಮಯವಾದ ಶರೀರದ ಪಾರ್ಥಿವ ಭಾಗ ಗೊಬ್ಬರವಾಗಿ ಭೂಮಿಯಲ್ಲಿ ಸಸ್ಯಗಳಿಗೆ ಬಂದು ಸೇರಲಿ ಅಂತ. ಎಷ್ಟು ಅದ್ಭುತವಾದ ಉದಾರ ರಮಣೀಯವಾದಂಥ ಮಂತ್ರಭಾಗ ನೋಡಿ. ಈ ಥರದ್ದು ನಾವು ನೋಡಬೇಕು. ನೀನು ಹುಲ್ಲಾಗಿ ಆದರೂ ಬಾಳು, ಗಾಳಿಯಾಗಿ ಆದರೂ ಬಾಳು, ಹೇಗಾದರೂ ಬಾಳ್ತೀಯ, ನಿನಗೆ ನಾಶವಲ್ಲದಂಥ ಅವಿನಾಶಿಯಾದ ಆಯಾಮ ಒಂದು ಉಂಟು ಅಂತ ಹೇಳುವಂಥದ್ದಾಗುತ್ತದೆ. ಹಾಗೆ ಸ್ತ್ರೀಗೆ ಪುನರ್ವಿವಾಹಕ್ಕೆ ಕೂಡ ಅವಕಾಶ ಇರುವಂಥ ಸೂಕ್ತಗಳು ಕೂಡ ಬರ್ತವೆ. ಇರಲಿ, ಋಗ್ವೇದದ ಬಗ್ಗೆನೇ ಒಂದು ಪ್ರತ್ಯೇಕವಾದ ಉಪನ್ಯಾಸ ಪ್ರಪಂಚ ಆಗುತ್ತೆ ಅಷ್ಟೆಲ್ಲ ವಿಸ್ತಾರಕ್ಕೆ ಹೋದರೆ. ಅಕ್ಷ ಸೂಕ್ತಗಳಿಗೆ ನಾವು ನೇರವಾಗಿ ಹೋಗೋಣ. ಇದು ಕವಶ ಐಲೂಷನ ದರ್ಶನ.
ನನ್ನೇ ಹೇಳಿದ್ದೆ ಕವಶ ಇಲೂಷ ಅನ್ನುವ ಶೂದ್ರ ಸ್ತ್ರೀಯ ಮಗ ಅಂತ. ಅವನು ಮೊದಲು ಜೂಜುಗಾರನಾಗಿದ್ದ. ಆ ಜೂಜುಗಾರನಿಗೆ ಜೂಜು ತಪ್ಪು ಅಂತ ಗೊತ್ತಾಯಿತು, ಜ್ಞಾನೋದಯವಾಯಿತು. ತನ್ನ ಅಳಲನ್ನೇ ಹೇಳಿಕೊಂಡ. ಮಹಾಭಾರತದ ಕೇಂದ್ರ ಸ್ಥಾನೀಯವಾದ ದ್ಯೂತಕ್ಕೆ ಈ ಸೂಕ್ತವೇ ಆಧಾರ ಅಂತ ಹೇಳ್ತಾರೆ. ಜೂಜುಗಾರ ತನ್ನ ಜೂಜಿನ ವ್ಯಸನದಿಂದ ಮನೆಯ ಮಂದಿಯ ಮೇಲೆಲ್ಲ ರೇಗ್ತಾನೆ, ಹೆಂಡತಿಯನ್ನು ಬೈದಾಡ್ತಾನೆ. ಹಾಗಾಗಿ ಹೆಂಡತಿಯನ್ನು ಓಡಿಸಿಬಿಡ್ತಾನೆ. ನಮಾಮಿಮೀಥ ನ ಜಿಹೀಳ ಯೇಷಾ ಶಿವ ಸಖಿಭ್ಯ ಉತ ಮಹ್ಯಮಾಸೀತ್ ಅಕ್ಷಸ್ಯಾಹಂ ಏಕಪರಸ್ಯ ಹೇತೋ ಅನುವ್ರತಾಂ ಅಪಜಾಯಾಮರೋಧಂ. ಒಳ್ಳೆಯ ಹೆಂಡತಿ, ಧಾರ್ಮಿಕಳು, ಸಖಿಯೂ ಆದಂಥವಳು, ನನ್ನ ಮೇಲೇನೂ ಕೋಪ ಮಾಡಿಕೊಳ್ಳಿಲ್ಲ. ನಮ ಮಿಮೀಥ ನ ಜಿಹೀಳ, ಅವಮಾನಪಡಿಸಲಿಲ್ಲ, ಗೇಲಿ ಮಾಡಲಿಲ್ಲ. ಶಿವ ಮಂಗಳಕಾರಣಿಯಾಗಿದ್ದಳು. ಜೂಜುಗಾರರಾದಂಥ ಸ್ನೇಹಿತರಿಗೂ ಕೂಡ ಒಳ್ಳೆಯದನ್ನು ಮಾಡಬಲ್ಲಂಥವಳಾಗಿದ್ಳು. ಇವನು ಗ್ಯಾಮ್ಲರ್ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರ ಮನೆಗೆ ಬಂದರೆ ಅವೇಳೆಗಳಲ್ಲಿ ಕಾಫಿ ತಿಂಡಿ ಕೊಟ್ಟು ಉಪಚಾರ ಮಾಡ್ತಾ ಇದ್ದವಳು. ಇವರ ಜೂಜು ಪಟ್ಟಾಂಗ ನಡೆಯುತ್ತಲ್ಲ, ಅದು ಅಹೋರಾತ್ರ ನಡೆದರೂ ಬೇಕಾದಂಥ ಅನ್ನಪಾನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಳು. ಅನುವ್ರತ ಅಂಥವಳನ್ನು ನಾನು ಓಡಿಸಿಬಿಟ್ಟಿದ್ದೀನಿ. ಯಾಕೆ? ಪ್ರತಿಕೂಲೆ ಅಂತ ನಾನು ದುರ್ಭಾವನೆ ಮಾಡಿಕೊಂಡು. ಯಾವಾಗಲೂ ಹೇಳಿರ್ತಾಳೆ ಈ ಜೂಜು ತಪ್ಪಲ್ವಾ ಅಂತ, ಅಥವಾ ಇದು ಬಿಟ್ಬಿಡಿ ನಿಮಗೆ ಬೇರೊಂದು ಅವಕಾಶ ಇರುತ್ತೆ ಅಂತ ಹೇಳಿರ್ತಾಳೆ. ಅಥವಾ ಇವರು ಯಾವಾಗಂದರೆ ಆವಾಗ ಕಾಫಿ ತಿಂಡಿ ಕೇಳಿದ್ರೆ, ಇಲ್ಲ ಮನೆಯಲ್ಲಿ ನೀವು ಎಲ್ಲ ಕಳೆದು ಬಿಟ್ಟಿದ್ದೀರಾ, ಸಂಪಾದನೆ ಇಲ್ಲ, ನಾನೇ ಹೊಟ್ಟಿಗೆಲ್ಲದೆ ಒದ್ದಾಡ್ತಿದ್ದೀನಿ, ಮಕ್ಕಳು ತಣ್ಣೀರು ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿರ್ಬೋದು. ಅದಕ್ಕೋಸ್ಕರವಾಗಿ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ. ಅಂದರೆ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್, ವಿವಿಡ್ ಪಿಕ್ಚರ್ ಅನ್ನೋದು. ದ್ವೇಷ್ಟಿಶ್ವಶ್ರೂರಪ ಜಾಯಾರುಣದ್ಧಿ. ಈಗ ಜೂಜುಗಾರ ಸೀಸನ್ಡ್ ಆಗಿಬಿಟ್ಟಾಗ ಅತ್ತೆ ದ್ವೇಷ ಮಾಡ್ತಾಳೆ, ಹೆಂಡತಿಯೂ ಮುಖ ನೋಡೋದಿಲ್ಲ, ದೂರ ಮಾಡ್ತಾಳೆ. ನನ್ನ ಆತಿಥೋ ವಿಂದತೆ ವರ್ಡಿತಾರಂ. ಯಾರೂ ಜೂಜುಗಾರಂಗೆ ದಯೆ ತೋರಿಸೋಲ್ಲ. ಅಶ್ವಸ್ಯೇವ ಜರತೋ ವಸ್ನ್ಯಸ್ಯ. ಮುದಿ ಕುದುರೆ ತರಹ ಜೂಜುಗಾರಂಗೆ ಬೆಲೆ ಇಲ್ಲ ಸಮಾಜದಲ್ಲಿ. ನಾಹಂ ವಿಂದಾಮಿ ಕಿತವಸ್ಯ ಭೋಗ್ಯಂ. ಜೂಜುಗಾರನ ಬದುಕಿನಲ್ಲಿ ನೆಮ್ಮದಿ ಇಲ್ಲ. ಅನ್ಯೇಜಾಯಾಂ ಪರಿಮೃಶ್ಯಂತ್ಯಸ್ಯ. ಬೇರೆಯವರೆಲ್ಲ ಜೂಜಿನಲ್ಲಿ ಹಣ ಸಾಲಿಲ್ಲ, ಪಣ ಕೊಡಲಿಲ್ಲ ಅಂತಂದರೆ ಹೆಂಡತಿಯನ್ನೇ ದರ ಎಳ್ಕೊಂಡು ಬಂದುಬಿಡ್ತಾರೆ. ಯಸ್ಯಾಗೃದದ್ವೇದನೆ ವಾಜ್ಯಕ್ಷ ಪಿತಾ ಮಾತಾ ಭ್ರಾತರಮೇ ನಮಾಹು ನ ಜಾನೀಮೋ ನಯತಾ ಬದ್ಧಮೇತಂ. ಜೂಜುಗಾರರು ಜೂಜುಕೋರ್ನ ಹೆಂಡತಿಯನ್ನು ಬೀದಿಯಲ್ಲಿ ಬಟ್ಟೆ ಸಮೇತ ಎಳಿತಾರೆ. ತಂದೆ ತಾಯಿಗಳು ಇವನು ಯಾರೋ ನಮಗೆ ಗೊತ್ತಿಲ್ಲ ಅಂತಾರೆ. ಅಣ್ಣ ತಮ್ಮಂದರು ಇವನು ನಮ್ಮ ಬಂಧುವಲ್ಲ ಅಂತಂದು ಬಿಡ್ತಾರೆ. ನಜಾನೀಮೋ ನಯತಾ ಬದ್ಧಮೇತಂ. ಇವನು ಹೊತ್ಕೊಂಡೋಗಿ ಜೈಲಿಗೆ ಹಾಕಿ ಏನು ಬೇಕಾದ್ರೂ ಮಾರಿಬಿಡಿ, ನಮಗಂತೂ ಇವನು ಸಂಬಂಧಪಟ್ಟಿಲ್ಲ ಅಂತಂತಾರೆ. ಹಾಗಾಗಿ ನಾನೀಗ ಯೋಚನೆ ಮಾಡ್ತಾ ಇದ್ದೀನಿ. ಯದಾದೀಧ್ಯೇನ ದವಿಷಾಣ್ಯೇಭಿ ಪರಾಯುದ್ಭಿರ್ನೋ ವಹೀಯೇ ಸಖಿಭ್ಯ ನ್ಯುಕ್ತಾಶ್ಚ ಬಭ್ರವೋ ವಾಚಮಕ್ರತಂ ಯೇಮೀ ದೇಶಾಂ ನಿಷ್ಕೃತಂ ಜಾರಿಣೀವ. ನಾನು ಮನಸ್ಸಲ್ಲಿ ನಿಶ್ಚಯ ಮಾಡ್ಕೊಳ್ತೀನಿ. ಯದಾದೀಧ್ಯೇನ ದವಿಷಾಣ್ಯೇಭಿ, ಗಟ್ಟಿಯಾಗಿ ನಿಶ್ಚಯ ಮಾಡ್ಕೊಳ್ತೀನಿ. ಪರಾಯದ್ಭ್ಯೋ ವಹೀಯೇ ಸಖಿಭ್ಯ, ಈ ಫ್ರೆಂಡ್ಸಿಗೆ ನಾನು ಬಲಿಯಾಗೋಲ್ಲ. ಜೂಜುಕೋರರ ನಂಟರಿರ್ತಾರಲ್ಲ, ಸಮಾನ ಧರ್ಮಿಗಳಾದ ಸಮಾನ ವ್ಯಸನಿಗಳು, ಅವರ ಜೊತೆಗೆ ನಾನು ಹೋಗೋಲ್ಲ ಅಂತ ಅಂದುಕೋತೀನಿ. ಆದರೆ ನ್ಯುಕ್ತಾಶ್ಚ ಬಭ್ರವೋ ವಾಚ ಮಕ್ರತಂ. ಬಭ್ರವ ಕೆಂಪು ಬಣ್ಣದ ದಾಳ ಜೂಜುಕಟ್ಟೆ ಮೇಲೆ ಹೀಗೆ ಕುಣಿತಾ ಇದ್ದರೆ ಅದರ ಶಬ್ದ ವಾಚ ಮಕ್ರತಂ, ಅದರ ಸೌಂಡ್ ಕೇಳಿ ಜಾರಿಣೀವ ಏಮಿ, ಹಾದರಗಿತ್ತಿ ಥರ ಆ ಕಡೆ ಓಡೋಗ್ಬಿಡ್ತೀನಿ ಅಂತ. ಆ ಹೋಲಿಕೆ ಎಷ್ಟು ಮಾರ್ಮಿಕವಾಗಿದೆ. ಆ ತರಹ ನಿಶ್ಚಯ ಮಾಡಿಕೊಂಡ ಸಂಕಲ್ಪ ಸಡಿಲ ಆಗಿಬಿಡುತ್ತೆ. ಅದರಿಂದಲೇ ನೀಚಾವರ್ತಂತ ಉಪರಿ ಸ್ಫುರಂತಿ ಹಸ್ತಾಸೋ ಹಸ್ತವಂತಂ ಸಹಂತೆ ದಿವ್ಯಾ ಅಂಗಾರಾಗಿರಿಣೇ ನಿಯುಕ್ತಾ ಶೀತಾ ಸಂತೋ ಹೃದಯಂ ನಿರ್ದಹಂತಿ. ಈ ಜೂಜಿನ ದಾಳಗಳು ಕೆಳಗಿದ್ದರೂ ಕೂಡ ನನ್ನ ಹೃದಯವನ್ನು ಮೇಲಕ್ಕೆ ಎತ್ತಿಬಿಡುತ್ತವೆ, ಪ್ರಾಣ ಮೇಲಕ್ಕೆ ಹೋಗುವಂತೆ ಮಾಡಿಬಿಡುತ್ತವೆ. ನೀಚಾವರ್ತಂತ ಉಪರಿ ಸ್ಫುರಂತಿ ಹಸ್ತಾಸೋ, ಕೈಗಳಿಲ್ಲದೆ ಇದ್ದರೂ ಹಸ್ತವಂತಂ ಸಹಂತೆ, ಅವುಗಳ ಕೈ ಇಲ್ಲದೆ ಇದ್ದರೂ ಕೈ ಕಾಲಿರುವ ನನ್ನನ್ನು ಎಳ್ಕೊಂಡು ಹೋಗಿ ಕೂಡಿಸುತ್ತವೆ ಅಲ್ಲಿಗೆ. ಆ ಕಲ್ಪನೆ ನೋಡಿ ಎಷ್ಟು ವಿರೋಧಾಲಂಕಾರ, ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು. ದಿವ್ಯಾ ಅಂಗಾರಾಗಿರಣೇ ನ್ಯುಕ್ತಾ, ಇದ್ದಲ ಥರ ತಣ್ಣಗಿದ್ದರೂ ನನ್ನ ಹೃದಯವನ್ನು ನಿರ್ದಹಂತಿ, ದಗದಗ ಉರಿಸ್ಬಿಡ್ತಾ ಇವೆ ಅಂತ. ಈ ವಿರೋಧಾಲಂಕಾರ ತುಂಬ ತುಂಬ ಸೊಗಸಾದ ರೀತಿಯಲ್ಲಿ ಬಂದಿದೆ. ಜೂಜುಗಾರನ ಈ ಭಾವನೆಯನ್ನು ನಾವು ಮಹಾಭಾರತದಲ್ಲೂ ಇಷ್ಟು ಚೆನ್ನಾಗಿ ನೋಡೋದಿಲ್ಲ, ಆ ತರಹ ಇದೆ. ಹಾಗಾಗಿ ಜಾಯಾ ತಪ್ಯತೆ ಕಿತವಸ್ಯ ಹೀನ. ಜೂಜುಗಾರನ ಹೆಂಡತಿ ಗೋಳಾಡ್ತಾ ಇರ್ತಾಳೆ. ಮಾತಾ ಪುತ್ರಸ್ಯ ಚರತಃ ಕ್ವಸ್ವಿತ್. ಇಲ್ಲೆಲ್ಲೋ ಓಡೋಗಿ ತಲೆ ತಪ್ಪಿಸ್ಕೊಂಡು ಮರೆಸ್ಕೊಂಡಿರ್ತಾನೆ ಮಗ. ಅವನನ್ನು ಕಂಡು ತಾಯಿ ಯೋಚನೆ ಮಾಡ್ತಾಳೆ, ಮಗ ಏನಾದನು ಅಂತ. ಋಣಾವ ಬಿಭ್ಯಧನಮಿಚ್ಛಮಾನ.
ಸಾಲಗಾರರು ಬಂದು ಪ್ರಾಣ ತೆಗಿತಾರೆ. ಅನ್ಯೇಷಾಂ ಅಸ್ತಂ ಉಪನಕ್ತಮೇತಿ, ಹಗಲೆಲ್ಲ ಎಲ್ಲೋ ಇದ್ದು ರಾತ್ರಿ ಕತ್ತಲಾದ ಮೇಲೆ ಮನೆಗೆ ಸೆರಗು ಹಾಕ್ಕೊಂಡು ತಲೆ ಮೇಲೆ ಬಂದು ಸೇರ್ಕೋತಾನೆ ಅಂತ. ಮತ್ತು ಅದು ಕದಿಯೋದಕ್ಕೆ ಬರ್ತಾನೆ, ಮನೆಯಲ್ಲೇ ದುಡ್ಡು ಕದೀತಾನೆ ಅಂತ. ಇಷ್ಟು ತರಹ ಹೇಳಿದ್ದಾರೆ. ಹಾಗಾಗಿ ಅಕ್ಷೈರ್ಮಾದಿವ್ಯ ಕೃಷಿಮಿತ್ ಕೃಷಸ್ವ, ಸುಮಾರು 13 ಮಂತ್ರಗಳಿರ್ತಕ್ಕಂಥದ್ದು. ನಾನು ಕೇವಲ 4-5 ಮಾತ್ರ ಓದಿದೆ. ತುಂಬ ಸೊಗಸಾಗಿದೆ. ನಮ್ಮ ಗೋಪಾಲಕೃಷ್ಣ ಅಡಿಗರು ಇದನ್ನು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಕವಿತಾ ರೂಪಕ್ಕೂ ಅನುವಾದ ಮಾಡಿದ್ದಾರೆ. ಅಕ್ಷೈರ್ಮಾದಿವ್ಯ ಕೃಷಿಮಿತ್ ಕೃಷಸ್ವ, ಅಯ್ಯ ಜೂಜಾಡಬೇಡ, ಕೃಷಿ ಮಾಡು. ವಿತ್ತೇ ರಮಸ್ವ ಬಹು ಮನ್ಯಮಾನಃ, ಅದರಿಂದ ಎಷ್ಟು ಸ್ವಲ್ಪ ಬಂದರೆ ಅದನ್ನು ಹೆಚ್ಚು ಅಂತಂದುಕೋ. ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ, ನೀನು ನಿಜವಾದ ಕರ್ಮವನ್ನು ಮಾಡಿಕೊಂಡು ಏನಿದೆ ಅದರಿಂದ ಸಂತೋಷ ಪಡುವಂತ. ಅಕೃತ್ವಾ ಪರಸಂತಾಪಂ ಅಗತ್ವಾ ಖಲಮಂದಿರಂ ಅನುಸೃಜ್ಯ ಸತಾಂ ವೃತ್ಮ ಯತ್ ಸ್ವಲ್ಪಮಪಿ ತದ್ಬಹು. ಕೆಟ್ಟ ಕೆಲಸ ಮಾಡದೆ, ದುಷ್ಟರ ಮನೆಗೆ ಹೋಗದೆ, ಒಳ್ಳೆಯ ಮಾರ್ಗವನ್ನು ಬಿಡದೆ ಎಷ್ಟು ಸ್ವಲ್ಪ ಸಂಪಾದಿಸಿದ್ರೆ ಅಷ್ಟು ದೊಡ್ಡದು ಅಂತ ಭಾವಿಸ್ಕೊಂತ. ಇದು DVG ಅವರು ಯಾರೋ ಒಬ್ಬರು ಬಂಧುಗಳು ನಮಗೆ ಸ್ವಲ್ಪ ರೆಕಮೆಂಡ್ ಮಾಡಿ ಕೆಲಸಕ್ಕೆ ಅಂದರೆ ಈ ಸುಭಾಷಿತ ಬರೆದು ಕಳಿಸಿದ್ರಂತೆ. ಯತ್ ಸ್ವಲ್ಪಮಪಿ ತದ್ಬಹು, ಇದು ತುಂಬ ತುಂಬ ವಿಶೇಷವಾಗಿ ಕಾಣುವಂಥದ್ದು. ನನಗೆ ನಮ್ಮ ಆಂಧ್ರದ ಸಹಸ್ರಾವಧಾನಿ ಗರಿಕಪಾಟಿ ನರಸಿಂಹರಾವ್ ಅವರ ಒಂದು ಪದ್ಯ ನೆನಪಾಗುತ್ತೆ. ತಿನುಟಕು ನುನ್ನ ಚಾಲು ಅತಿ ತಿನ್ಗನಿನಂತನೆ ತಲುಪುತೀಸಿ ರಮ್ಮನುಟಕು ನುನ್ನ ಚಾಲು, ಆಲು ಬಿಡ್ಡಲುನ್ ಸನ್ಮಾರ್ಗಮುನನ್ ಮನುಟಕು ನುನ್ನ ಚಾಲು. ತಿನ್ನೋದಕ್ಕಿದ್ದರೆ ಸಾಕು. ಅತಿ ತಿನ್ನನ್ನುವಲ್ಲಿ ಏಕವಚನ ಬಹಳ ಚೆನ್ನಾಗಿದೆ. ಯಾಕೆಂದರೆ ಯಾರೋ ಒಬ್ಬ ಅತಿಥಿ ಬಂದರೆ ಈ ಕಾಲದಲ್ಲಿ ಮ್ಯಾನೇಜ್ ಮಾಡ್ಬೋದು, ತುಂಬ ಅತಿಥಿಗಳು ಬಂದುಬಿಟ್ರೆ ಕಷ್ಟ. ಜೊತೆಗಲ್ಲಿ ತೆಲುಗಿನ ಪದ್ಯದಲ್ಲಿ ಯತಿಪ್ರಾಸ ಮೈತ್ರಿ ಬೇಕು ಅಂತಿದೆ. ತಿನುಟಕು ನುನ್ನ ಚಾಲು ಅತಿ ತಿನ್ಗನಿನಂತನೆ ತಲ್ಪುತೀಸಿ ರಮ್ಮನುಟಕು ನುನ್ನ ಚಾಲು ಅನ್ನುವಲ್ಲಿ 10ನೇ ಅಕ್ಷರ ಯತಿಸ್ಥಾನ. ತಿನುಟಕು ನುನ್ನ ಚಾಲು ಅತಿ ತಿನ್ 10ನೇ ಸ್ಥಾನ. ಯತಿ ಆದಮೇಲೆ 11ರಲ್ಲಿ ತಿನ್ ಅನ್ನುವಲ್ಲಿ ತೀ ಬರಬೇಕು. ಸ್ವರಮೈತ್ರಿ ವ್ಯಂಜನ ಮೈತ್ರಿ ಎರಡೂ ಬೇಕು. ಜೊತೆಗೆ ಆ ಚಮತ್ಕಾರ ಎಷ್ಟು ಚೆನ್ನಾಗಿದೆ ಏಕವಚನ ಬಂದಿರುವಂಥದ್ದಕ್ಕೆ. ಅತಿಥಿಯನ್ನು ಕಂಡಾಗ ಬಾಗಿಲು ತೆರೆದು ಬಾಪ ಕೂತ್ಕೋ ಊಟ ಹಾಕ್ತೀನಿ ಅನ್ನುವಷ್ಟಿದ್ರೆ ಸಾಕು. ಹೆಂಡತಿ ಮಕ್ಕಳು ಸನ್ಮಾರ್ಗದಲ್ಲಿ ಪೆಡತ್ರೋವಲು ಪೋವಕ ಅಂತ ಮುಂದೆ ಬರೀತಾರೆ. ಅಡ್ಡ ದಾರಿಗೆ ಹೋಗದೆ ಒಳ್ಳೆ ದಾರಿಯಲ್ಲಿ ಇರೋದಕ್ಕೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ಮನಮ ರಸಮಾರ್ಗಮು ಬೀಡಬೋಕುಮ, ಮನವೇ ರಸಮಾರ್ಗವನ್ನು ಮಾತ್ರ ನೀನು ಬಿಡಬೇಡ ಅಂತ. ಎಷ್ಟಿಟ್ಟುಕೊಂಡು ಏನು ಮಾಡೋದಕ್ಕೆ ಸಾಧ್ಯ? ಒಂದು ಮಿತಿ ಬೇಕಲ್ವಾ ಅನ್ನುವುದನ್ನು ಸೂಚಿಸುತ್ತೆ. ಈ ಗ್ಯಾಮ್ಲಿಂಗ್ ಅನ್ನುವುದು ಸ್ಟಾಕ್ ಶೇರ್ ಬಿಸ್ನೆಸ್ಸಿನವರೆಗೂ ಎಲ್ಲ ಕಡೆಯಲ್ಲೂ ಹಬ್ಬಿಬಿಟ್ಟಿದೆ. ಈ ಹೊತ್ತು ನಮ್ಮ ಬಾಲಿವುಡ್ ಇಂಡಸ್ಟ್ರಿಯೆಲ್ಲ ಮಾಫಿಯಾ ಡಾನ್ಗಳ ಕೈನಲ್ಲಿರ್ತಕ್ಕಂಥದ್ದು. ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ದಾವೂದ್ ಇರ್ಬೋದು, ಶಕೀಲ್ ಇರ್ಬೋದು, ಇಂಥವರೆಲ್ಲರ ಕೈನಲ್ಲಿ ಇದೆ ಅಂತಂದರೆ ಗತಿ ಏನು? ಪ್ರತಿಯೊಂದು ಕ್ಷೇತ್ರವೂ ಹಾಗಾಗಿಬಿಟ್ಟಿದೆ, ಜೂಜುಕಟ್ಟೆ ಆಗಿದೆ. ಅದನ್ನು ನೀವು ರಿಯಲ್ ಎಸ್ಟೇಟ್ ಅಂತ ತೆಗೆದುಕೊಳ್ಳಿ, ಫಾಲ್ಸ್ ಎಸ್ಟೇಟ್ ಅಂತ ತೆಗೆದುಕೊಳ್ಳಿ, ಎಲ್ಲವೂ ಹಾಗೆ ಆಗಿರುವಾಗ ಅಕ್ಷೈರ್ ಮಾಧೀವ್ಯ ಅನ್ನುವುದು ಎಲ್ಲ ಬದುಕಿಗೂ ಅನ್ವಯ ಮಾಡಿ ಹೇಳಬೇಕು. ವಿತ್ತೇ ರಮಸ್ವ ಬಹುಮನ್ಯಮಾನಃ ತತ್ರ ಗಾವಃ ಕಿತವ ತತ್ರ ಜಾಯ. ಎಲ್ಲೋ ಜೂಜುಗಾರ, ಅಲ್ಲಿ ದನಗಳಿವೆ, ಇಲ್ಲಿ ಹೆಂಡತಿ ಇದ್ದಾಳೆ. ತನ್ಮೇ ವಿಚಷ್ಟೇ ಸವಿತಾಯ ಮರ್ಯ. ಈ ಮಾತನ್ನು, ಈ ಕಿವಿ ಮಾತನ್ನು, ಈ ಜೀವನ ದರ್ಶನವನ್ನು ಸೂರ್ಯ ನನಗೆ ತೋರಿಸಿಕೊಟ್ಟ ಅಂತನ್ನುವಂಥದ್ದು. ಆ ಸವಿತಾ ಅಯಂ ಅರ್ಯ ಸವಿತಾ, ಆತ ನನಗಿದನ್ನು ತೋರಿಸಿಕೊಟ್ಟ. ಸ್ವಾಮಿಯಾದ ಸವಿತ್ರ ನನಗಿದನ್ನು ಬೆಳವಣಿಗೆಯನ್ನು ಮಾಡಿಸಿಕೊಟ್ಟ ಅನ್ನುವಂಥ ಮಾತು ಬರುತ್ತೆ. ಇಷ್ಟು ಸುಂದರವಾದದ್ದು. ಹಾಗೆ ನಾವು ಮುಂದೆ ಋಗ್ವೇದದ ಅಧ್ಯಾತ್ಮದ ಬಗ್ಗೆ ಒಂದೆರಡು ಮಾತುಗಳನ್ನು ನೋಡಬಹುದು. ತತ್ಪೂರ್ವದಲ್ಲಿ ವಿವಾಹ ಸೂಕ್ತ ವಿಸ್ತಾರವಾದದ್ದು, ಸುಮಾರು 46ಕ್ಕೂ ಹೆಚ್ಚು ಮಂತ್ರಗಳಿರ್ತಕ್ಕಂಥದ್ದು. ಸೂರ್ಯಾದೇವಿ ತನ್ನ ವಿವಾಹದ ಕಥೆಯನ್ನು ತಾನೇ ಹೇಳಿಕೊಳ್ತಾಳೆ. ಅವಳ ವಿವಾಹಕ್ಕೆ ವೇದ ಮಂತ್ರಗಳನ್ನೇ ಚಿತ್ತಾರವಾಗಿ ಸೆರಗಿನಲ್ಲಿ ಬರೆದಿದ್ದರು. ಅದರ ಒಂದು ಮಂತ್ರವನ್ನು ಮೊನ್ನೆ ದಿವಸ ನಾನು ಅನುವಾದ ಮಾಡಿ ಕೂಡ ಹೇಳಿದ್ದೆ. ಈ ಬೂರುಗದ ಮತ್ತು ಮುತ್ತುಗದ ಮರಗಳಿಂದ ಮಾಡಿದ ಬಂಡಿಯ ಮೇಲೆ ಅವಳನ್ನು ಕೂಡಿಸಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ತುಂಬ ವಿವರಗಳು ಬರುತ್ತವೆ. ಅಲ್ಲಿಯೇ ಸೋಮ ಪ್ರಥಮಂ ವಿವಿಧೆ ಇತ್ಯಾದಿ ಮಂತ್ರಗಳು ಬರ್ತವೆ. ಆ ಹೃದಯದ ಸಮಾನತೆ ಹೀಗಿರಬೇಕು ಅನ್ನುವುದು ಬರ್ತದೆ. ಮತ್ತು ಸುಮಂಗಲೀರಿಯಂ ವಧು, ಈ ಎಲ್ಲ ಮಂತ್ರಗಳು ಅಲ್ಲಿಯೇ ನಾವು ಕಾಣತಕ್ಕಂಥದ್ದು. ವಧು ಸಮಾಶ್ವಾಸನದ ಆಶೀರ್ವಾದದ ಮಂತ್ರ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ಹಿಂದೂ ವಿವಾಹ ನಡೆಯುವುದು ಆ ಸೂರ್ಯಾದೇವಿ ಕಂಡ ಮಂತ್ರಗಳಿಂದಲೇ. ಅಥರ್ವವೇದದಲ್ಲೂ ಕೂಡ ಒಂದೆರಡು ತುಂಬ ಸೊಗಸಾದ ವಿವಾಹ ಮಂತ್ರಗಳು ಬರುತ್ತವೆ. ಒಟ್ಟಿನಲ್ಲಿ ತಾತ್ಪರ್ಯ ಏನೆಂದರೆ, ನಮ್ಮ ವಿವಾಹ ಮಂತ್ರಗಳು ಒಬ್ಬ ಹೆಣ್ಣು ಮಗಳ ಜಾನಪದ ಗೀತ. ಅದನ್ನು ಗಮನಿಸಿಕೊಳ್ಬೇಕು. ಹೆಣ್ಣು ಮಗಳ ಒಂದು ಹಾಡು
ನಾವು ಇಂದಿಗೂ ಕೂಡ ವಿವಾಹದಲ್ಲಿ ಬಳಸ್ತಾ ಇದ್ದೀವಿ. ಯಾವ ಗಂಡು ಋಷಿ ಕಂಡಂಥದ್ದಲ್ಲ ಅಂತ. ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ವೇದದ ಸಾರ್ವಜನೀನತೆ ಏನು ಅಂತ ನಮಗೆ ಗೋಚರವಾಗೋದಿಲ್ಲ. ಭಾರತೀಯ ಸಂಸ್ಕೃತಿ ಎಲ್ಲಕ್ಕೂ ಕೂಡ ಗಮನ ಕೊಟ್ಟಿದೆ. ಕುಮಾರ ಸಂಭವದಲ್ಲಿ ಕಾಳಿದಾಸ ಪಾರ್ವತಿ ಪರಮೇಶ್ವರರ ಮದುವೆ ಆದಾಗ ಸರಸ್ವತಿ ವೇದ ಮಂತ್ರದಿಂದ ಶಿವನನ್ನು, ಜಾನಪದ ಗೀತದಿಂದ ಪಾರ್ವತಿಯನ್ನು ಏಕಕಾಲದಲ್ಲಿ ಹರಸಿದಳು ಅಂತ ಬರುತ್ತೆ. ಇಲ್ಲಿ ವೇದ ಮಂತ್ರಕ್ಕೂ ಪ್ರಾಕೃತ ಗೀತಕ್ಕೂ ಸಮಾನವಾದ ಸ್ಥಾನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಆ ರೀತಿಯಾದ ಭೇದ ಮಾಡಿಯೇ ಇಲ್ಲ. ನಾನು ಮತ್ತೆ ಮತ್ತೆ ಈ ವೇದಿಕೆಯಲ್ಲಿ ಕೂಡ ಹೇಳಿದ್ದೀನಿ, ನಮ್ಮ ಸಾಂಪ್ರದಾಯಿಕವಾದ ಹಾಡುಗಳು ಏನಿವೆ ಅದು ಆಯಾ ವೇದ ಮಂತ್ರಗಳ ಅನುವಾದ ರೂಪವಾಗಿಯೇ ಅಲ್ಲಲ್ಲಿಯೇ ಹೆಣ್ಣು ಮಕ್ಕಳು ಹಾಡ್ತಾ ಇರ್ತಾರೆ. ತತ್ಕ್ಷಣ ಮಾಡಿಕೊಡುವಂತಹ ಅನುವಾದ ಆ ರೀತಿಯಾಗಿದೆ. ಈ ಪರಂಪರೆ ನಮ್ಮದು, ಅದನ್ನು ವೇದ ತೋರ್ಪಡಿಸ್ತಾ ಇದೆ. ಆಮೇಲೆ ನಾವು ಅಭಿಚಾರ ಸೂಕ್ತಗಳನ್ನು ನೋಡ್ತೀವಿ. ಮಾಟ, ಮಂತ್ರ, ಮದ್ದು ಅದೂ ಇದೆ. ಯಾಕಿದೆ? ಅದನ್ನು ಇಲ್ಲ ಅನ್ನುವಂತೆ ಎಷ್ಟೆಷ್ಟೋ ಪ್ರಯತ್ನಪಟ್ಟು ಬಹಳ ಕಸರತ್ತನ್ನು ಮಾಡಿದ್ದಾರೆ. ಸತ್ಯವ್ರತ ಸಾಮಾಶ್ರಮಗಳಿರ್ಬೋದು, ಜಯದೇವ ವಿದ್ಯಾಲಂಕಾರರಿರ್ಬೋದು, ಮತ್ತು ನಮ್ಮ ದಯಾನಂದ ಸರಸ್ವತಿಗಳೇ ಆಗಲಿ, ಅದು ಬೇಕಿಲ್ಲ ಅಂತ ಅನಿಸುತ್ತೆ. ಮಂತ್ರ, ಮಣಿ, ಔಷಧ ಇತ್ಯಾದಿಗಳೆಲ್ಲವನ್ನು ಬಳಸಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಾ ಇದ್ರು ಅಂತ ಅದು ಅವರ ನಂಬಿಕೆ. ವಲಗ ಅನ್ನುವಂಥ ಒಂದು ಮಾಟದ ಗೊಂಬೆ ಇದನ್ನೆಲ್ಲ ಬಳಸ್ತಾ ಇದ್ರು ಅಂತ. ಬೇರೆ ಬೇರೆ ವಿಧವಾದಂಥ ಮಣಿಗಳನ್ನೆಲ್ಲ, ಮಣಿ ಅಂದರೆ ತಾಯತ್ತು ಅಂತ ಕರಿತೀವಲ್ಲ, ಟಾಲಿಸ್ಮಾನ್ ಯಂತ್ರ, ಆ ಥರದ್ದೆಲ್ಲ ಅದು ಇಲ್ಲ. ಮಣತೀತಿ ಮಣಿಹಿ ಅಂತಂದರೆ ಜ್ಞಾನಕ್ಕೆ ತೆಗೆದುಕೊಂಡು ಹೋಗಿ ಕೊಂಡೊಯ್ಯುವಂಥ ಸಾಧನ ಅಂತೆಲ್ಲ ಮಾಡಿದ್ದಾರೆ. ಆದರೆ ವೇದ ಕೇವಲ ಯಾರೋ ಕೆಲವು ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಸಾಮಾನ್ಯರ ಬದುಕನ್ನೂ ಕೂಡ ಸ್ಪಂದಿಸುವಂಥದ್ದಾಗಿದೆ. ನಮ್ಮಲ್ಲಿ ಸನಾತನ ಧರ್ಮದ ಸ್ವಾರಸ್ಯ, ಭಾರತೀಯ ಸಂಸ್ಕೃತಿಯ ಸ್ವಾರಸ್ಯ ಏನೆಂದರೆ ಸಬ್ಲೈಮ್ ಟು ರಿಡಿಕ್ಯುಲಸ್ ಎಲ್ಲ ಹಂತಗಳಲ್ಲಿಯೂ ಅದು ಅನ್ವಿತವಾಗುವಂಥದ್ದು, ಮತ್ತು ಸಮಾಜದ ಎಲ್ಲ ಸ್ತರಗಳವರಿಗೂ ಕೂಡ ಆತ್ಮೀಯವಾಗುವಂಥದ್ದು ಅದು ಇದ್ದೇ ಇರುತ್ತೆ. ಅದರಿಂದಲೇ ರಾಮಾಯಣಕ್ಕೆ ಇಷ್ಟು ವರ್ಷನ್ಸ್ ಇದೆ ನೋಡಿ. ಅದೇ ಹೋಮರ್ನ ಕಾವ್ಯಕ್ಕೆ ಇಷ್ಟು ಬಗೆಯಾದ ವರ್ಷನ್ಸ್ ಇದೆಯಾ? ನಮ್ಮಲ್ಲಿ ಯಾವ್ಯಾವ ರೀತಿಯಾದಂಥ ವರ್ಷನ್ಸ್ ಇದೆ. ಉದಾಹರಣೆಗೆ ಚಿತ್ರಪಟ ರಾಮಾಯಣ ಅಂತ ಕರೀತಾರೆ. ಆ ಚಿತ್ರಪಟ ರಾಮಾಯಣದಲ್ಲಿ ಸೀತೆಗೊಬ್ಬ ನಾದಿನಿ ಇದ್ದಳು. ಆ ನಾದಿನಿ ಕೇಳ್ತಾಳೆ, ಪಟ್ಟಾಭಿಷೇಕ ಎಲ್ಲ ಆಗಿರುತ್ತೆ, ರಾವಣ ನಿನ್ನನ್ನು ಅಪಹರಣ ಮಾಡಿದ್ದಳಲ್ಲ ಅತ್ತಿಗೆ, ಹೇಗಿತ್ತು ರಾವಣನ ವ್ಯಕ್ತಿತ್ವ ಅದನ್ನು ಹೇಳು ಅಂತ. ನಾನು ನೋಡಲೇ ಇಲ್ಲಮ್ಮ ಅವನ ಮುಖವನ್ನು ಅಂತ. ಅಲ್ಲ, ಏನಾದರೂ ವರ್ಣಿಸಿ ಅಂತ. ನಾನು ಕಂಡದ್ದು ಅವನ ಕಾಲನ್ನು ಮಾತ್ರ, ಕಾಲು ಬೆರಳನ್ನು ಮಾತ್ರ ಅಂತ. ನಿನಗೆ ಶಾಕಚಕ್ಯ ಚಾತುರ್ಯ ಇದೆಯಲ್ಲ, ಆ ಬೆರಳಿನ ಊಹೆಯಿಂದಲೇ ಅದರ ಮೇಲೆ ಎಕ್ಸ್ಟ್ರಾಪುಲೇಟ್ ಮಾಡಿ ಇಡೀ ಚಿತ್ರ ಬರಿ ಅಂತ. ಅವಳು ಚಿತ್ರ ಬರೆದು ಬಿಡ್ತಾಳೆ. ಆಮೇಲಿಂದ ಆ ಚಿತ್ರಕ್ಕೆ ಜೀವ ಬಂದಂಗೆ ಆಗಿಬಿಡುತ್ತೆ. ಅದು ಸಚೈತನ್ಯವಾಗಿ ಕದಲ್ತಾ ಇರೋ ಥರ ಕಾಣಿಸುತ್ತೆ. ಅಷ್ಟೊತ್ತಿಗೆ ರಾಮ ಬರ್ತಾನೆ. ಅವಳಿಗೆ ಸಂಕೋಚ ಆಗಿಬಿಟ್ಟಿದ್ರು, ಗಪ್ಪಂತ ಅದನ್ನು ಮಂಚದ ಕೆಳಗೆ ಇಟ್ಬಿಡ್ತಾಳೆ. ರಾಮ ಬತ್ತು ಮತ್ತು ಏನು ಅಂತ ನೋಡ್ತಾನೆ. ಆ ನಾದಿನಿಯೇ ಅವಳು ಹೇಳ್ಕೊಡ್ತಾಳೆ, ನೀನು ನೋಡು ಇಲ್ಲಿದೆ ಅತ್ತಿಗೆ ರಾವಣನ ಚಿತ್ರ ಬರೆದಿದ್ದಾಳೆ ಅಂತ. ಇವಳು ಯಾತಕ್ಕೆ ಬಂದು ರಾವಣನ ಚಿತ್ರವನ್ನು ಬರೆದು ಹಾಸಿಗೆ ಕೆಳಗೆ ಇಟ್ಕೊಂಡಿದ್ದಾಳೆ, ಇಲ್ಲಿ ಏನೋ ಇರಬೇಕು ದುರ್ಬೆಸಂದಿ ಅಂತ ಅಂದುಕೊಂಡ ಅಂತ. ಹೀಗೆ ನಾದಿನಿ ಮತ್ತು ಅತ್ತಿಗೆಯರ ತಗಾದೆ ಯಾವುದು ಉಂಟು ಕೌಟುಂಬಿಕವಾಗಿ, ಅದನ್ನು ಗಮನಿಸಿಕೊಂಡು ಯಾರು ಹೆಣ್ಣು ಮಗಳು ಬರೆದಿರಬೇಕು ಈ ಚಿತ್ರಪಟ ರಾಮಾಯಣವನ್ನು. ಇದು ಪರಮ ಪ್ರಮಾಣ ಅಂತಲ್ಲ, ಆ ರಾಮಾಯಣವೂ ಕೂಡ ಒಂದುಂಟು. ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರಾಮಾಯಣ ಬಂಗಾಳ ಆ ಕಡೆಗಿರ್ತಕ್ಕಂಥ ರಾಮಾಯಣ, ಚಿತ್ರಪಟ ರಾಮಾಯಣ. ನಮ್ಮ ಹಳ್ಳಿ ಕಡೆಗೆಲ್ಲವೇ ಉತ್ತರ ಕರ್ನಾಟಕದ ಕಡೆ ಪಾಂಡವ ಕಥಾನಕಗಳು ಉಂಟು, ಜೋಗಿ ಅರ್ಜುನ ಗೀತೆ ಇತ್ಯಾದಿ ಎಲ್ಲ. ಅಲ್ಲಿ ಒಂದು ಕಡೆ ಬರುತ್ತೆ, ದ್ರೌಪದಿ ಜೂಜಿನಲ್ಲಿ ಪಾಂಡವರೆಲ್ಲ ಕಳ್ಕೊಳ್ತಾ ಇದ್ದಾಗ ತಾನು ನಿಂತುಕೊಂಡು ಜೂಜಾಟ ಆಡಿ ತಾನು ತನ್ನ ವಸ್ತ್ರವನ್ನು ಕೂಡ ಒಂದಿಷ್ಟು ಮೇಲಕ್ಕೆ ಸಿಕ್ಕಿಸ್ಕೊಂಡು ದುರ್ಯೋಧನಿಗೆ ಮನಸ್ಸು ಡಿಸ್ಟ್ರ್ಯಾಕ್ಟ್ ಆಗುವಂತೆ ಮಾಡಿ ತನ್ನ ಅಂಗೋಪಾಂಗ ಪ್ರದರ್ಶನದಿಂದ ಅವನನ್ನು ಮೋಸದಾಟದಿಂದಲೇ ಗೆದ್ದು ಸೋಲಿಸಿ ಅವನನ್ನು ಎಲ್ಲ ವಿಧವಾದಂಥ ಸಂಪತ್ತನ್ನು ವಾಪಸ್ ಕಿತ್ಕೋತಾಳೆ ಅಂತ ಬರುತ್ತೆ. ಈ ಥರನೂ ಉಂಟು, ಟಿಟ್ ಫಾರ್ ಟ್ಯಾಟ್ ಅಂತ. ಅಂದರೆ ಈ ರೀತಿಯಾದ ವರ್ಷನ್ಸು ರಾಮಾಯಣ ಮಹಾಭಾರತಕ್ಕೆ ಯಾಕೆ ಬರುವುದಕ್ಕಾಯಿತು? ಪ್ರತಿಯೊಬ್ಬರೂ ಅದನ್ನು ತಮ್ಮದು ಅಂತ ಕಂಡಿದ್ದರಿಂದ ತಮ್ಮ ದೃಷ್ಟಿಯಿಂದ ಅಲ್ಲಿ ಅನ್ಯಾಯವಾದ ಪಾತ್ರಗಳಿಗೆ ನ್ಯಾಯ ಕಲ್ಪಿಸಬೇಕು, ತಮ್ಮ ದೃಷ್ಟಿಯಿಂದ ಅಲ್ಲಿರುವಂಥ ಕಾರ್ಯಕಾರಣ ಭಾವ ಘಟನೆಗಳಿಗೆ ಮತ್ತಷ್ಟು ವ್ಯವಸ್ಥಿತವಾಗಿ ಹೇಳಬೇಕು. ಶಕುನಿ ಸುಬಲ ಮಹಾರಾಜನ ಮಗ, ಅವನಿಗೆ 99 ಜನ ಅಣ್ಣಂದಿರಿದ್ದರು. ಅವರೆಲ್ಲರನ್ನೂ ದುರ್ಯೋಧನ ಸೆರೆಗೆ ಹಾಕಿಬಿಟ್ಟ. ದಿವಸಕ್ಕೆ ಒಂದು ಹಿಡಿ ಅನ್ನವನ್ನು, ಒಂದು ಬಟ್ಲು ನೀರನ್ನು ಕೊಡ್ತಾ ಇದ್ದ. ಅದಕ್ಕೆ ಕಾರಣ ಗಾಂಧಾರಿಗೆ ವೈಧವ್ಯ ಯೋಗ ಇತ್ತು. ಅದನ್ನು ಮರೆಮಾಚಿಬಿಟ್ಟಿದ್ದನು. ಅವಳಿಗೊಂದು ಮೇಕೆಯನ್ನು ಕೊಟ್ಟು ಮದುವೆ ಮಾಡಿ ಅದನ್ನು ಕೊಂದು ವೈಧವ್ಯ ಯೋಗ ಪರಿಹಾರ ಮಾಡಿ ಆಮೇಲೆ ಧೃತರಾಷ್ಟ್ರನಿಗೆ ಕೊಟ್ಟಿದ್ದರು. ಪಾಂಡವರನ್ನು ನೀವೆಲ್ಲ ಕುಂಡಕರು, ಅಂದರೆ ತಂದೆ ಇದ್ದು ಬೇರೊಬ್ಬನಿಂದ ಹುಟ್ಟಿದಂಥವ್ರನ್ನ ಕುಂಡಕರು ಅಂತ ಕರೀತಾರೆ. ಅದಕ್ಕೆ ಈ ಕಥೆಯನ್ನು ಹೇಗೋ ತಿಳ್ಕೊಂಡಿದ್ದ ಭೀಮ
ಅವನೇ ಹೇಳಬಲ್ಲ ತಾನೆ ಇಷ್ಟು ಧೈರ್ಯವಾಗಿ ನೀವೆಲ್ಲ ಗೋಳಕರು ಅಂತ, ವಿಧವಾ ಪುತ್ರರು ಅಂತ ಆಕ್ಷೇಪ ಮಾಡಿದ. ಆಮೇಲೆ ಸುಬಲ ಮಹಾರಾಜನಿಂದ ಈ ವಿಷಯವನ್ನು ತಿಳ್ಕೊಂಡು ಮೋಸ ಮಾಡಿ ನನಗೆ ಈ ನಿಂದೆಯನ್ನು ಹಾಕಿದ್ರಲ್ಲ ಅಂತ ದುರ್ಯೋಧನ ಅವರಷ್ಟು ಜನನ್ನು ಸೆರೆಯಲ್ಲಿಟ್ಟ ಒಂದು ಭೂಗ್ರಹದಲ್ಲಿ ಅಂತೆಲ್ಲ ಕಥೆ ಉಂಟು. ಅಂದರೆ ಶಕುನಿ ಯಾಕೆ ಇಷ್ಟು ದ್ವೇಷ ಮಾಡಿದ ಪಾಂಡವರನ್ನು, ಅಷ್ಟು ಮಾಡಿ ದುರ್ಯೋಧನಿಗೇನು ಒಳ್ಳೇದು ಮಾಡಲಿಲ್ಲ ಯಾಕೆ ಅನ್ನೋದಕ್ಕೋಸ್ಕರವಾಗಿ ಇದೊಂದು ಉತ್ತರ ಕಂಡುಕೊಂಡಂಥದ್ದು. ಕೆಟ್ಟವರಿಗೆ ಕಾರಣ ಇರಬೇಕು ಅಂತಲೂ ಏನೂ ಇಲ್ಲ. ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಯಾವುದೋ ಗಿಡದ ಕೊಂಬೆಯನ್ನು ಮುರಿತಾರೆ, ಇನ್ಯಾರ್ದೋ ಮನೆ ಸೊಗಸಾದ ಗಾಜು ಕಾಣಿಸುತ್ತೆ, ಪೋಲಿ ಹುಡುಗರು ಒಂದು ಕಲ್ಲು ಹಾಕಿ ಹೋಗ್ತಾರೆ. ಅವ್ರಿಗೆ ನಷ್ಟ ಮಾಡಬೇಕು ಅಂತ ಏನಾದರೂ ಇತ್ತ, ದ್ವೇಷ ಏನಾದರೂ ಇತ್ತ, ಅವ್ರದ್ದೆಲ್ಲ ಪಾಪ ನಿಷ್ಕಾಮ ಕರ್ಮ. ಮೂರ್ತಿರಾಯರು ಒಂದು ಕಡೆ ಇದೇ ಮಾತನ್ನು ಬಳಸಿ ಬರೆದಿದ್ದಾರೆ. ಅಪರವಯಸ್ಕರ ಅಮೆರಿಕ ಯಾತ್ರೆಯಲ್ಲಿ ನ್ಯೂ ಜೆರ್ಸಿ ಹತ್ತಿರ ಒಂದು ಪ್ರೊಫೆಷನಲ್ ಕಿಲ್ಲರ್ಸ್ದು ಟ್ರೈನಿಂಗ್ ಕ್ಯಾಂಪ್ ಇತ್ತು. ಒಬ್ಬ ಹೊಸದಾಗಿ ಟ್ರೈನಿಂಗ್ ತೊಗೊಂಡವನು ಯಾವುದೋ ಒಂದು ಅಸೈನ್ಮೆಂಟ್ ಬಂತು, ಯಾರನ್ನು ಕೊಂದ. ಅದು ಆತನ ಗುರುವಿಗೆ ಗೊತ್ತಾಯಿತು. ಈ ಪ್ರೊಫೆಷನಲ್ ಕಿಲ್ಲಿಂಗ್ ಟ್ರೈನಿಂಗ್ ಕೊಟ್ಟಂಥ ಗುರುವಿಗೆ, ನೀನು ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿ ಕೊಂದಿಲ್ಲ, ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ರೂ ಅದು ವ್ಯವಸ್ಥಿತವಾದ ರೀತಿಯಲ್ಲಿ ನಡೆದಿಲ್ಲ, ಯಜ್ಞತಂತ್ರದಂತೆ ಶಿಸ್ತಾಗಿ ನಡೀಬೇಕು, ನೋಡು ಹೀಗೆ ಮಾಡಬೇಕು ಅಂತ ರಸ್ತೆಯಲ್ಲಿ ಹೋಗೋ ಯಾರನ್ನೋ ಬಂದು ಕೊಂದ. ಅವನಿಗೂ ಇವನಿಗೂ ಯಾವ ದ್ವೇಷ ರಾಗ ಯಾವುದೂ ಇಲ್ಲ, ನಿರ್ಮಮ ನಿರೀಹವಾದ ಸ್ಥಿತಿ. ಕೊಲ್ಲೋದಕ್ಕೆ ಒಂದು ಸ್ಪೆಸಿಮನ್ ಬೇಕಿತ್ತು. ನಾವು ಕಪ್ಪೆನ ಡಿಸೆಕ್ಟ್ ಮಾಡಿಲ್ವ, ನಮಗೇನು ಕಪ್ಪೆ ಮೇಲೆ ವೈರವ ಉಂಟು, ಕಪ್ಪೆ ನಮಗೇನಾದ್ರು ಕೇಡು ಮಾಡಿದೆಯಾ? ಆದರೂ ಜ್ಞಾನಾರ್ಜನೆಗಾಗಿ ನಾವು ಕೊಂದಿದ್ದೀವಿ, ಅದು ಅಷ್ಟೇ, ಇನ್ನೇನೂ ಅಲ್ಲ. ಇದು ನ್ಯಾಯವಾದರೆ ಅದು ನ್ಯಾಯ ಅನ್ನುವಂತೆ. ಈ ರೀತಿಯಲ್ಲಿ ಯಾವ್ಯಾವುದೋ ಯುಕ್ತಿಗಳಿಂದ ಮಹಾಭಾರತದ ಕಾರ್ಯಕಾರಣ ಘಟನೆಯನ್ನು ಕಾಣಬೇಕು ಅಂತ ಎಷ್ಟೋ ಮಾಡಿದ್ದಾರೆ. ಇವುಗಳೆಲ್ಲ ಮೂಲ ದರ್ಶನಕ್ಕೆ ಯುಕ್ತವೋ ಅಯುಕ್ತವೋ ಅನ್ನೋ ಚರ್ಚೆ ಬೇರೆ. ಆದರೆ ಇಷ್ಟು ಆತ್ಮೀಕರಣ ಮಾಡಿಕೊಂಡಿದ್ದಾರೆ. ಈ ಲಿಬರ್ಟಿಯನ್ನು ಹೋಮರ್ನಲ್ಲಿ ತೊಗೊಳಕ್ಕಾಗೋದಿಲ್ಲ, ವರ್ಜಿಲ್ನಲ್ಲಿ ತೊಗೊಳಕ್ಕಾಗೋದಿಲ್ಲ. ಯಾಕೆ? ಅಷ್ಟೇಕೆ ನಮ್ಮಲ್ಲಿಯೇ ಕಾಳಿದಾಸಾದಿಗಳ ಜೊತೆ ಲಿಬರ್ಟಿ ತೊಗೊಳಕ್ಕಾಗೋಲ್ಲ, ವಾಲ್ಮೀಕಿ ವ್ಯಾಸರ ಜೊತೆ ಯಾಕಾಗುತ್ತೆ? ದೇ ಆರ್ ದಿ ವಾಯ್ಸ್ ಆಫ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿಯ ಸಮುದಾಯ ಧ್ವನಿಯಾಗಿದೆ. ವೇದವೂ ಕೂಡ ಹಾಗೆ. ಆ ಕಾರಣದಿಂದಲೇ ವೇದದಲ್ಲಿ ಎಲ್ಲವೂ ಇರುತ್ತೆ. ಅದು ಯಾವುದೋ ಒಂದು ಇಷ್ಟಾನಿಷ್ಟಗಳನ್ನು ಮಾತ್ರ ಇಟ್ಟುಕೊಂಡ ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲ. ಸಾವಿರಾರು ಜನ ಋಷಿಗಳ ದರ್ಶನ ಇಂಥವರು ಇದ್ದಾರೆ, ಅವರೂ ಬರ್ತಾರೆ, ಅವರಿಗೂ ನಾವು ಮಾಡಬೇಕಾಗುತ್ತದೆ. ಇವ್ರನ್ನ ಬೇಡ ಅಂತ ಅವ್ರನ್ನ ಬೇಕು ಅಂತ ಹೇಳೋಕ್ಕಾಗೋಲ್ಲ. ವೇದ ಯಾರಿಗೂ ಅಡ್ಡಪಂಕ್ತಿ ಹಾಕಿಲ್ಲ, ಅದನ್ನು ನಾವು ಗಮನಿಸಬೇಕು. ಆ ಕಾರಣದಿಂದ ಅಭಿಚಾರ ಸೂಕ್ತಗಳು ಇವೆ. ಇಷ್ಟ ಇದ್ದವರು ಅದನ್ನು ಮಾಡಿಕೊಳ್ಳಬಹುದು, ಅದಕ್ಕೂ ಅವಕಾಶ ಉಂಟು. ನಮ್ಮ ನಾಟಕಗಳಲ್ಲೆಲ್ಲ ಒಂದಷ್ಟು ಹಾಸ್ಯ ಇದೆಲ್ಲ ಇರ್ತಾ ಇತ್ತು, ರೆಗ್ಯುಲರ್ ಆಗಿ ಬರ್ತಾಯಿತ್ತು. ಈಗಲೂ ಸಾಂಪ್ರದಾಯಿಕವಾದ ರಂಗಭೂಮಿ, ಯಕ್ಷಗಾನ ಮೊದಲಾದವುಗಳಲ್ಲಿ ಅದು ಇದ್ದೇ ಇದೆ. ಸ್ಪೆಷಲೈಸ್ಡ್ ಆದಂಥ ಸಿನಿಮಾಗಳು ಈಗ ಬಂದುಬಿಟ್ಟಿವೆ. ಹಾಗಾಗಿ ಎಲ್ಲವನ್ನೂ ಒಬ್ಬನೇ ಮಾಡಿಬಿಡ್ತಾ ಇದ್ದಾನೆ. ಮೊದಲು ಎಲ್ಲದಕ್ಕೂ ಬೇರೆ ಬೇರೆಯವರು ಇರ್ತಾ ಇದ್ರಲ್ಲ. ಹೀಗೆ ಅಭಿಚಾರಾದಿ ತಂತ್ರಗಳನ್ನು ಕೂಡ ನಾವು ಕಾಣ್ತೀವಿ. ಹಲವು ಕಾಣಿಸುತ್ತವೆ. ಅದರ ವಿಸ್ತೃತವಾದ ರೂಪವನ್ನು ಅಥರ್ವವೇದದಲ್ಲಿ ನಾವು ನೋಡ್ತೀವಿ. ಉದಾಹರಣೆಗೆ ಗರ್ಭಸ್ರಾವ ಆಗದಂತೆ ಮಾಡಿ ಸಂತಾನ ಕರುಣಿಸುವಂಥ ಒಂದು ಉಂಟು. ಬ್ರಹ್ಮಣ ಅಗ್ನಿ ಸಂವಿಧಾನೋ ರಕ್ಷೋಹ ಬಾಧತಾಮಿತಃ ಅಮೀವಾಯಸ್ತೆ ಗರ್ಭಂ ದುರ್ಣ ಮಾಯೋನಿ ಮಾಶಯೇ ಅಂತ ಹೇಳಿ ರಾಕ್ಷಸರು ಬಂದು ಈ ಅರ್ಷಸ್ ಅನ್ನುವ ರೋಗ, ಯಾವುದನ್ನು ನಾವು ಈ ಮೂಲವ್ಯಾಧಿ ಅಂತ ಕರಿತೀವಿ, ಆ ಒಂದು ರೋಗ ಅರ್ಷಸ್ ರೋಗ ಅದು ಆಗದಂತೆ ಮಾಡಬೇಕು ಅಂತ ಹೇಳುವಂಥದ್ದು. ಮತ್ತು ಹೆಣ್ಣಿನ ಗರ್ಭಕೋಶದಲ್ಲಿ ರಾಕ್ಷಸರು ಸೇರಿ ಯಾವುದನ್ನು ಸ್ರಾವ ಮಾಡ್ತಾರೋ ಅದನ್ನು ಆಗದಂತೆ ನೋಡಬೇಕು ಅಂತ ಹೇಳುವಂಥದ್ದು. ಈ ರೀತಿಯಾದದ್ದು. ಹಾಗೆಯೇ ಸವತೀರನ್ನು ಮರ್ದನ ಮಾಡಬೇಕು ಅಂತ. ಅಹಮಸ್ಮಿ ಸಪತ್ರಹೇಂದ್ರ ಇವ ಅರಿಷ್ಟೋ ಅಕ್ಷತಃ ಅದ ಸಪತ್ನಾಮೇ ಪದೋರಿಮೇ ಸರ್ವೇ ಅಭಿಷ್ಠಿತಾ. ಶತ್ರುಗಳೆಲ್ಲ ಹಾಳಾಗಲಿ, ಸಪತ್ನೀರೆಲ್ಲ ನಾಶವಾಗಲಿ. ಇಮಾಂ ಖನಾಂ ಯೋಷಧಿಂ ವಿರುಧಂ ಬಲವತ್ತಮಾಂ ಯಯಾ ಸಪತ್ನೀಂ ಬಾಧತೆ ಯಯಾ ಸಂವಿದಂತೆ ಪತಿಂ. ನನ್ನ ಗಂಡನ್ನು ಬುಟ್ಟಿಗೆ ಹಾಕ್ಕೊಂಡವಳು ಹಾಳಾಗಿ ಹೋಗಲಿ, ನಾನು ಮತ್ತೆ ನನ್ನ ಗಂಡನ ಪಡ್ಕೊಳ್ಳುವಂತೆ ಆಗಲಿ. ಯಾವ ಕಾಲದಲ್ಲಿ ಇಲ್ಲ. ಈ ಮಂತ್ರಗಳನ್ನು ಶತ್ರು ಸಂಹಾರಕ್ಕೂ ಬಳಸ್ಬೋದು ಅಂತಂದಿದ್ದಾರೆ. ಇದು ಕೇವಲ ಸಪತ್ನಿಯಿಂದ ಒಬ್ಬ ಗಂಡನ್ನು ಮದುವೆ ಆದಂಥ 2-3 ಹೆಂಡತಿಯರ ಸ್ಥಿತಿ ಅಂತಲ್ಲ. ಒಂದೇ ಪೋಸ್ಟ್ಗೆ ಕಣ್ಣಿಟ್ಟಂಥ 2 ಕ್ಯಾಂಡಿಡೇಟ್ ಕೂಡ ಇರಬಹುದು. ಎಲೆಕ್ಷನ್ನಲ್ಲಿ ಎಲ್ಲರೂ ಸಪತ್ನರೇ. ವಸ್ತುತಃ ಸಂಸ್ಕೃತದಲ್ಲಿ ಸಪತ್ನ ಅನ್ನುವ ಶಬ್ದ ಶತ್ರು ಶಬ್ದಾರ್ಥದಲ್ಲಿ ಬಳಕೆ ಆಗುತ್ತೆ. ಸಪತ್ನಿ ಅಂತಂತ ಈಕಾರ ಅಂತ ಸ್ತ್ರೀಲಿಂಗ ಆದಾಗ ಕೋ ವೈಫ್ ಅನ್ನುವಂಥ ಸೌತೆನ್ ಅನ್ನುವ ಹಿಂದಿ ಶಬ್ದ ಅಲ್ಲಿಂದಲೇ ಬಂದದ್ದು, ಸವತಿ ಅಲ್ಲಿಂದಲೇ ಬಂದಂಥದ್ದು, ಹೀಗೆ ಆಗಿರುವಂಥದ್ದು. ಈ ರೀತಿಯಾದದ್ದು ಹಲವು ಬರುತ್ತದೆ, ನಾವು ನೋಡ್ತೀವಿ. ಆಮೇಲೆ ಬ್ರಹ್ಮೋದ್ಯಗಳು ಅಂತ ಒಗಟುಗಳು, ಅಂದರೆ ಈ ಚಕ್ರ ಒಂದು, ಅದಕ್ಕೆ 12 ಅರಗಳು,
6 ಜನ ತಿರುಗಿಸ್ತಾ ಇದ್ದಾರೆ. ಆ ಅರಗಳಿಗೆ ಬಿಳಿ ಕಪ್ಪು ಬಣ್ಣ ಎಲ್ಲ ಇದೆ. ಈ ರೀತಿಯಾದದ್ದು ಬರುತ್ತೆ. ಅದು ಕಾಲಚಕ್ರವೇ ಆಗಿದೆ. 12 ಅರಗಳು, ಸ್ಪೋಕ್ಸ್, ಮಾಸ, ಮತ್ತು 6 ಜನ ತಿರುಗಿಸುವಂಥದ್ದು ಋತುಗಳು, ಮತ್ತು ಅದಕ್ಕೆ ಕಪ್ಪು ಬಿಳುಪು ಬಣ್ಣಗಳು ಶುಕ್ಲ ಕೃಷ್ಣ ಪಕ್ಷಗಳು ಅಂತ ಆಗಿರುವಂಥದ್ದು. ಹೀಗೆ ಮತ್ತು ಒಬ್ಬ ತಿಗ್ಮಮೇಕೋ ಬಿಭರ್ತಿ ವಜ್ರ ಆಯುಧಂ ಶುಚಿರುಗ್ರೋ ಜಲಾಶ ಭೇಷಜ, ಕೆಂಪು ಬಣ್ಣದಿಂದ ಇರತಕ್ಕಂಥವನು, ಬಲವಾದ ಒಂದು ಆಯುಧವನ್ನು ಹಿಡ್ಕೊಂಡವನು, ಉಗ್ರವಾಗಿರ್ತಕ್ಕಂಥವನು, ಚೈಕಿತ್ಸಿಕವಾದ ಶಕ್ತಿಯನ್ನು ಪಡೆದವನು, ಅವನು ಯಾರು ಅಂತ, ಅವನು ರುದ್ರ. ನಮ್ಮಲ್ಲಿ ವಾರ್ ಗಾಡ್ಸ್ ಆರ್ ಆಲ್ಸೋ ಗಾಡ್ಸ್ ಆಫ್ ಮೆಡಿಸಿನ್. ಇದನ್ನು ನಾವು ನೋಡಬೇಕು. ಸ್ಕಂದನೂ ಅಷ್ಟೇ, ರುದ್ರನೂ ಅಷ್ಟೇ, ಇಂದ್ರನೂ ಅಷ್ಟೇ. ಯಾಕೆಂದರೆ ಅರ್ಜೆನ್ಸಿ ಆಫ್ ಮೆಡಿಕೇಷನ್ ಯಾರಿಗೆ ಮೊದಲು ಬೇಕಾದದ್ದು? ಕ್ಯಾಶುಯಾಲಿಟೀಸ್ ಎಲ್ಲೇ ಆಗುವಂಥದ್ದು ಯುದ್ಧದಲ್ಲಿ. ಹಾಗಾಗಿ ಯುದ್ಧ ಬಲ್ಲವರಿಗೆ ಈ ಚಿಕಿತ್ಸೆಯೂ ಗೊತ್ತಿರಬೇಕು ಅಂತ, ಮತ್ತು ವೈದ್ಯರಾದವರಿಗೆ ತತ್ವವೂ ಗೊತ್ತಿರಬೇಕು ಅಂತ. ವೈದ್ಯ ಅನ್ನುವುದು ಉತ್ತರ ಭಾರತದಲ್ಲಿ ಪಂಡಿತ, ಜ್ಞಾನಿ ಎನ್ನುವ ಅರ್ಥದಲ್ಲಿ ಬಳಕೆ ಆಗ್ತಕ್ಕಂಥ ಸರ್ನೇಮ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಯಾಕೆಂದರೆ ವಿಧಧಾತುವಿನಿಂದ ಬಂದಿರುವುದಲ್ವ ವೈದ್ಯ ಶಬ್ದ, ಜ್ಞಾನಾರ್ಥಕವಾದದ್ದು. ಜೊತೆಗೆ ದೇಹ ಚಿಕಿತ್ಸೆಯನ್ನು ಮಾಡುವವನು ಮನಶ್ಚಿಕಿತ್ಸೆಯನ್ನು ಮಾಡಬೇಕು, ಅಜ್ಞಾನಕ್ಕೂ ಚಿಕಿತ್ಸೆ ಮಾಡಬೇಕು ಅನ್ನುವುದೆಲ್ಲ ಕಲ್ಪನೆ ಉಂಟು. ಹೀಗಾಗಿ ಒಂದು ಕಡೆಗೆ ವೈದ್ಯ ಅಂದರೆ ಮೆಡಿಸನ್ ಅನ್ನುವುದು, ಮತ್ತೊಂದು ಕಡೆ ಮಿಲಿಟರಿ ವೆಪನ್ ಅನ್ನತಕ್ಕಂಥದ್ದು, ಮತ್ತೊಂದು ಕಡೆ ನಾಲೆಡ್ಜ್, ಜ್ಞಾನ, ಈ ಎಲ್ಲವೂ ಸೇರಿ ಹೋಗುವುದನ್ನು ಕಾಣ್ತೀವಿ. ಅದನ್ನು ಶುಕ್ರ ಮೊದಲಾದವರಲ್ಲಿ ವಿಶೇಷವಾಗಿ ನಾವು ಕಾಣ್ತೀವಿ. ಭಾರ್ಗವರು ಈ ಒಂದು ವರ್ಗದಲ್ಲಿ ತುಂಬ ನಿಷ್ಣಾತರಾಗಿದ್ದರು ಅಂತೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಕಲೆ, ಕಾವ್ಯ ಎಲ್ಲವನ್ನೂ ಕೂಡ ಬಲ್ಲವರಾಗಿದ್ದರು ಅಂತ. ಹೀಗೆ ಜೀವನದ ಎಲ್ಲ ಮುಖಗಳಲ್ಲಿ ಕೂಡ ಋಗ್ವೇದದ ಆ ಒಂದು ಜೀವನ ಸೌಂದರ್ಯವನ್ನು, ಸ್ವಾರಸ್ಯವನ್ನು ನಾವು ಕಾಣ್ತೀವಿ. ಆ ದರ್ಶನದ ವಿಸ್ತಾರಕ್ಕೆ ನಾನು ಹೆಚ್ಚು ಹೋಗುವುದಿಲ್ಲ. ಸಂಕ್ಷಿಪ್ತವಾಗಿ ಹೇಳೋದಿದ್ದರೆ, ಮುಂದೆ ನಾವು ದರ್ಶನ ಪ್ರಪಂಚವನ್ನು ನೋಡೋದರಿಂದ ಸಂಕ್ಷೇಪ ಸಾಕು. ಅಲ್ಲಿ ಬಂದ ಎಲ್ಲ ವಿಚಾರಗಳಿಗೂ ಇಲ್ಲಿ ಬೀಜ ರೂಪದಲ್ಲಿ ಸಾಮಗ್ರಿ ಇದ್ದೇ ಇದೆ ಅಂತ ಗೊತ್ತಾಗುತ್ತದೆ. ನಿಜವಾಗಿ ಋಗ್ವೇದ ಸಗುಣ ಸಾಕಾರ, ನಿರ್ಗುಣ ನಿರಾಕಾರ ಎರಡನ್ನೂ ಕೂಡ ಒಪ್ಪಿರ್ತಕ್ಕಂಥದ್ದು. ದೇಶಕಾಲ ಪರಿಚ್ಛಿನ್ನ, ದೇಶಕಾಲ ಅಪರಿಚ್ಛಿನ್ನ ಎರಡು ತತ್ವವನ್ನೂ ಕೂಡ ಒಪ್ಪಿಕೊಂಡಿರುವಂಥದ್ದು. ಆಸ್ತಿಕ್ಯಕ್ಕೆ ಯಾವ ರೀತಿಯಲ್ಲೂ ಚ್ಯುತಿಯಾಗದಂತೆ ಅದು ತನ್ನನ್ನು ತಾನು ಬೆಳೆಸ್ಕೊಂಡಿರುವಂಥದ್ದು ನೋಡುತ್ತೀವಿ. ವಿಶೇಷತಃ ಪುರುಷ ಸೂಕ್ತ, ಹಿರಣ್ಯಗರ್ಭ ಸೂಕ್ತ ಮತ್ತು ನಾಸದೀಯ ಸೂಕ್ತ, ಆಮೇಲೆ ಅಸ್ಯವಾಮೀಯ, ಆ ಬಳಿಕ ನಾವು ಕಾಣತಕ್ಕಂಥದ್ದು ಮತ್ತೊಂದು ವಿಶ್ವಕರ್ಮ. ಈ 4-5 ಸೂಕ್ತಗಳಲ್ಲಿ ಜಗತ್ತಿನ ಸೃಷ್ಟಿಯ ಬಗ್ಗೆ, ಜಗದೀಶ್ವರನ ಬಗ್ಗೆ ತುಂಬ ಸೊಗಸಾದ ಕಲ್ಪನೆಗಳನ್ನು ನಾವು ನೋಡ್ತೀವಿ. ವಿಶ್ವಮೇಕಂ ತದೇಕಂ ಸ್ಥಾವರ ಜಂಗಮಾನಾಮಾತ್ಮ ಅನ್ನುವಂಥದ್ದೆಲ್ಲ ಏಕಮೇವಾದ್ವಿತೀಯವಾದ ಪರತತ್ವ ಅನ್ನೋದು ಒಂದು ಇದೆ ಅಂತೆಲ್ಲ ಬರುತ್ತದೆ. ಮತ್ತು ಪ್ರಶ್ನೆಗಳನ್ನು ಮಾಡುವಂಥದ್ದು. ಕಿಂ ಸ್ವಿದ್ವನಂ ಕೌಸ ವೃಕ್ಷ ಆಸ ಯಥೋದ್ಯಾವ ಪೃಥಿವೀ ನಿಷ್ಠತಕ್ಷು. ಯಾವುದು ವನ, ಯಾವುದು ಕಾಡು, ಯಾವುದು ಮರ, ಯಾವುದು ಗಿಡ, ಯಾವುದು ಆಕಾಶ, ಯಾವುದು ಭೂಮಿ, ಇದೆಲ್ಲ ಎಲ್ಲಿಂದ ಬಂತು ಅನ್ನುವಂಥ ಈ ಒಂದು ಪ್ರಶ್ನೆ. ಅಸಚ್ಚ ಸಚ್ಚ ಪರಮೇ ವ್ಯೋಮನ್ ದಕ್ಷಸ್ಯ ಜನ್ಮನ್ ಅಧಿತೇರುಪಸ್ಥೆ. ವ್ಯಾಕೃತ ಅವ್ಯಾಕೃತ ಈ ಎರಡೂ ರೀತಿಯಾದಂಥ ಸೃಷ್ಟಿ ಎಂಥದ್ದು? ನಾಮರೂಪಾತ್ಮಕವಾದ ವ್ಯಾಕೃತ, ನಾಮರೂಪಾತೀತವಾದ ಅವ್ಯಾಕೃತ ಸತ್ವ ಇದು ಏನು? ಮತ್ತು ಅಗ್ನಿರ್ ಪ್ರಥಮ ಜಾರುತಸ್ಯ ಪೂರ್ವ ಆಯುನಾನಿ ವೃಷಭಶ್ಚ ಧೇನು. ಈ ಸೃಷ್ಟಿಗೆ ಮುಂಚೆ ಅವನೇ ವೃಷಭವೂ ಅವನೇ ಧೇನುವೂ ಆಗಿದ್ದ. ಗಂಡು ಹೆಣ್ಣು ಎರಡೇ ಆದಂಥ ಒಂದು ಸ್ತ್ರೀ ಪುಂ ಭೇದಾತಿರಿಕ್ತವಾದ ತತ್ವ ಯಾವುದಿತ್ತು ಅನ್ನುವಂಥದ್ದು. ಆಮೇಲೆ ಪರಮಾತ್ಮ ಅವನೊಬ್ಬನೇ ಅಂತ ಹೇಳಿಕೊಳ್ಳುವಂಥದ್ದು. ಅಹಮೇವ ವಾತ ಇವ ಪ್ರವಾಮ್ಯಾರಭಮಾಣ ಭುವನಾನಿ ವಿಶ್ವ ಪರೋ ದಿವ ಪರಯೇನ ಪೃಥಿವ್ಯೇತಾವತಿ ಮಹಿನಾ ಸಂಬಭೂವ. ನಾನೊಬ್ಬನೇ ಸ್ವೇಚ್ಛೆಯಿಂದ ಯಾರ ನೆರವು ಇಲ್ಲದೆ ಅದ್ವಿತೀಯವಾಗಿ ಜಗತ್ತನ್ನೆಲ್ಲ ಮಾಡ್ತೀನಿ ಎನ್ನುವಾಗ ಜಗತ್ತಿನ ರಾ ಮೆಟೀರಿಯಲ್, ಉಪಾದಾನ ಕಾರಣ ಮತ್ತು ಇನ್ಸ್ಟ್ರುಮೆಂಟಲ್ ಅಂತಂದರೆ ನಿಮಿತ್ತ ಕಾರಣ. ಅಂದರೆ ಯಾವುದನ್ನು ನಾವು ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ, ಅಭಿನ್ನೋಪಾದಾನ ನಿಮಿತ್ತ ಕಾರಣ ಅಂತ ಏನೆಲ್ಲ ಹೇಳ್ತೀವಿ, ಆ ಎರಡೂ ಕೂಡ ಅಂದರೆ ಪ್ರೈಮಾರ್ಡಿಯಲ್ ಕಾಸ್ ಯಾವುದು ಪರತತ್ವ, ಅದು ಇನ್ಸ್ಟ್ರುಮೆಂಟಲ್ ಕಾಸು ಆಗಿರುವಂಥದ್ದು, ನಿಮಿತ್ತ ಕಾರಣವೂ ಆದಂಥದ್ದು ಅಂತೆಲ್ಲವನ್ನೂ ನಾವು ನೋಡ್ತೀವಿ. ಬ್ರಹ್ಮವನಂ ಬ್ರಹ್ಮವೃಕ್ಷ ಸ ಆಸೀತ್ ಯಥೋದ್ಯಾವ ಪೃಥಿವೀ ನಿಷ್ಠತಕ್ಷು ಅಂತ ಉತ್ತರವನ್ನು ಕೂಡ ನಾವು ನೋಡ್ತೀವಿ. ಬ್ರಹ್ಮವೇ ವನ, ಬ್ರಹ್ಮವೇ ಮರ. ಅಂದರೆ ಇಟ್ ಈಸ್ ವುಡ್ ಆ್ಯಂಡ್ ಇಟ್ ಈಸ್ ಟ್ರೀ. ವಿ ಮಿಸ್ ವುಡ್ ಅಮಾಂಗ್ ಟ್ರೀಸ್ ಆ್ಯಂಡ್ ಟ್ರೀಸ್ ಅಮಾಂಗ್ ವುಡ್ಸ್ ಅಂತನ್ನುವಂತೆ ಹೇಳ್ತೀವಲ್ಲ, ಆ ದ್ವಂದ್ವ ಇಲ್ಲ. ಇಲ್ಲಿ ಎರಡೂ ಒಂದೇ. ಮರವಿಲ್ಲದೆ ಕಾಡಿಲ್ಲ, ಕಾಡಿಲ್ಲದೆ ಮರ ಇಲ್ಲ. ವಸ್ತುತಃ ಎಲ್ಲ ಒಂದೇ. ವ್ಯಷ್ಟಿಯಾಗಿ ನೋಡಿದ್ರೆ ಮರ, ಸಮಷ್ಟಿಯಾಗಿ ನೋಡಿದ್ರೆ ಕಾಡು.
ಸಮಷ್ಟಿಯಾಗಿ ನೋಡಿದರೆ ಬ್ರಹ್ಮ, ವ್ಯಷ್ಟಿಯಾಗಿ ನೋಡಿದರೆ ಜಗತ್ತು ಜೀವ ಅನ್ನುವಂಥ ತತ್ವತ್ರಯ ಸಮಾಮ್ನಾಯವನ್ನು ಕೂಡ ಕಾಣ್ತೀವಿ. ಜೊತೆಗೆ ಯಾವ ದೇವರಿಗೆ ನಾವು ಆಹುತಿ ಕೊಡೋಣ ಅನ್ನುವ ಪ್ರಶ್ನೆ, ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಅನೇಕ ದೇವತೆಗಳು ಎಲ್ಲ ಒಗಟಿನ ರೂಪದಲ್ಲಿ ಇಂದ್ರಾಗ್ನಿಗಳಿಂದ ಮೊದಲುಗೊಂಡು ಎಲ್ಲರನ್ನೂ ಕೇಳುವುದಾಗುತ್ತದೆ. ಹೀಗೆ ಅವನೊಬ್ಬನೇ ಕದೇವ, ಕಂ ಅನ್ನುವಂಥ ಅದ್ವಿತೀಯವಾದ ಒಂದು ವಾಚಕ ಶಬ್ದ ಯಾವುದಿದೆ, ಅಲ್ಲಿಂದ ಕ ಅನ್ನುವ ಶಬ್ದದಿಂದ ವಾಚ್ಯನಾದ ಪರಮಾತ್ಮನನ್ನು ನಾವು ಆರಾಧಿಸೋಣ ಅನ್ನುವಂಥ ಮಾತು ಬರುತ್ತೆ. ಮತ್ತು ಯೋನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ, ನಮಗೆ ತಂದೆಯು ತಾಯಿಯು ಸೃಷ್ಟಿಯ ಮೂಲವು ಆದಂಥವನು, ಈ ಎಲ್ಲ ಬೆಳಕುಗಳ ಬೆಳಕಾಗಿರುವಂಥವನು ಯಾವನಿದ್ದಾನೆ, ಯೋ ದೇವಾನಾಂ ನಾಮಧ ಏಕ ಏವ, ಅನೇಕ ನಾಮರೂಪಗಳಿಂದ ಇರುವ ಒಬ್ಬನೇ ಇದ್ದಾನಲ್ಲ, ಅವನನ್ನು ನಾವು ಸೇರೋಣ ಅನ್ನುವ ಮಾತು. ಹಾಗೆ ಈ ಕಾಲವೂ ಇಲ್ಲದ ಸ್ಥಿತಿಯಲ್ಲಿ ನ ಮೃತ್ಯುರಾಸೀತ್ ಅಮೃತಂ ನ ತರ್ಹಿ ನ ರಾತ್ರಿಯ ಅನ್ನ ಆಸೀತ್ ಪ್ರಕೇತಃ, ಆಗ ಹಗಲು ರಾತ್ರಿ ಸಾವು ಹುಟ್ಟು ಯಾವುದೂ ಇರಲಿಲ್ಲ. ಅನೀದವಾತಂ ಸ್ವಧಯಾ ತದೇಕಂ, ಗಾಳಿಯೂ ಬೀಸ್ತಾ ಇರಲಿಲ್ಲ. ತಸ್ಮಾದ್ಯನ್ನ ಪರ ಕಿಂಚನಾಸ, ಅದಕ್ಕೂ ಮಿಗಿಲಾಗಿ ಕಾಲಕ್ಕೆ ದೇಶಕ್ಕೆ ಮತ್ತು ಕ್ರಿಯೆಗೆ ಅತೀತವಾಗಿದ್ದದ್ದು ಯಾವುದು, ಕಾಮಸ್ತದಗ್ರೇ ಸಮವರ್ತತಾಧಿ, ಆಗ ಅದೊಂದು ಬಯಕೆ ಮಾತ್ರ ಇತ್ತು, ಸೃಷ್ಟಿಯ ಮೂಲ ಪರಮಾತ್ಮನ ಬಯಕೆ. ಮನಸೋರೇತಃ ಪ್ರಥಮಂ ಯದಾಸೀತ್, ಮನಸ್ಸಿನ ಬೀಜವೇ ಅದಾಗಿತ್ತು. ಸತೋ ಬಂಧುಮಸತಿ ನಿರವಿಂದನ್ ಹೃದಯ ಪ್ರತಿಷ್ಯ ಕವಿಯೋ ಮನೀಷ, ಅದನ್ನು ಜ್ಞಾನಿಗಳು ಹೃದಯದಲ್ಲಿ ಅರ್ಥ ಮಾಡಿಕೊಳ್ತಾರೆ. ಕೋ ಅದ್ಧಾವೇದ ಕೈಹ ಪ್ರವೋಚತ್, ಯಾರು ತಾನೇ ಇದನ್ನು ಹೇಳಬಲ್ಲರು, ಸರಿಯಾಗಿ ಅದ್ಧಾವೇದ ಚೆನ್ನಾಗಿ ತಿಳಿದವರು ಯಾರು, ಕೈಹ ಪ್ರವೋಚತ್ ಯಾರು ಇದನ್ನು ನಮಗೆ ಚೆನ್ನಾಗಿ ತಿಳಿಸಬಲ್ಲರು. ಆಜಾತ ಕುತ ಎಂ ವಿಸೃಷ್ಟಿ, ಈ ಸೃಷ್ಟಿ ಮತ್ತು ಅನುಸೃಷ್ಟಿ ಇವೆಲ್ಲ ಎಲ್ಲಿಂದ ಆಯಿತು. ಅರ್ವಾಗ್ದೇವ ಅಸ್ಯ ವಿಸರ್ಜನೇನಾಥ ಕೋವೇದ ಯತ್ ಆಬಭೂವ, ಆ ದೇವರಿಗಾದರೂ ಗೊತ್ತಾ ಇದು. ಯಂ ವಿಸೃಷ್ಟಿರ್ಯತ್ ಆಬಭೂವ ಯದಿ ವಾದಧೆ ಯದಿವಾನ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗವೇದ ಯದಿವಾನ ವೇದ, ಇದಕ್ಕೆ ಅಧ್ಯಕ್ಷನಾಗಿದ್ದರ ಮೇಲೆ ನಿಂತ ಪರಮಾತ್ಮ ಇದ್ದಾನಲ್ಲ, ಅವನಿಗಾದರೂ ಈ ಸೃಷ್ಟಿ ರಹಸ್ಯ ಗೊತ್ತಿದೆಯೋ ಇಲ್ಲವೋ, ಈ ಮಟ್ಟದ ಪ್ರಶ್ನೆಯನ್ನು ಮಾಡುವಂತೆ ಆ ಪರತತ್ವದ ಬಗ್ಗೆ ಜಿಜ್ಞಾಸೆ ನಡೆಸಿರುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಋಗ್ವೇದದಲ್ಲಿ ಇದೆಯೋ ಇಲ್ಲವೋ ಅನ್ನುವ ಅಜ್ಞೇಯತಾವಾದ, ಅಗ್ನಾಸ್ಟಿಸಮ್ ಅಂತಿದೆಯಲ್ಲ, ಅಲ್ಲಿಂದ ಮೊದಲುಗೊಂಡು ನಾಸ್ತಿಕ್ಯದವರೆಗೂ ಎಲ್ಲವನ್ನೂ ಕೂಡ ಕಾಣಬಹುದು. ಅಂದರೆ ಜೈನ, ಬೌದ್ಧ, ಚಾರ್ವಾಕ ಎಲ್ಲ ದರ್ಶನಗಳಿಗೂ ಅಲ್ಲಿ ಮೂಲ ನಮಗೆ ಗೊತ್ತಾಗುತ್ತದೆ, ಆ ಅವಕಾಶ ಉಂಟು. ಆದರೆ ಋಗ್ವೇದದ ಇಡೀ ವೇದವಾಗ್ಮಯದ ಪರಮ ತಾತ್ಪರ್ಯ ಏನು ಅಂದರೆ, ಇರುವುದೊಂದು ಚೈತನ್ಯ, ಅದರಿಂದ ಎಲ್ಲ ಆದದ್ದು ಅಂತ ನಾವು ಕಾಣ್ತೀವಿ. ಇನ್ನು ನಾವು ಸಾಮವೇದ ಸಂಹಿತೆ ಕಡೆಗೆ ಬೇಗ ಹೋಗ್ಬೋದು. ಯಜುರ್ವೇದವನ್ನು ಮತ್ತು ಅಥರ್ವೇದವನ್ನು ಆಮೇಲೆ ತೊಗೊಳ್ಬೋದು. ಸಾಮವೇದ ತುಂಬ ಸಂಕ್ಷಿಪ್ತವಾದದ್ದು, ಕಾರಣ ಋಗ್ವೇದದ ಮಂತ್ರಗಳೇ ಇರುವಂಥದ್ದು 50 ಬಿಟ್ಟರೆ ಇನ್ನೆಲ್ಲವೂ ಕೂಡ ಋಗ್ಮಂತ್ರಗಳೇ. ಸಹಸ್ರವರ್ತ್ಮ 1000 ಹಾದಿಗಳಲ್ಲಿ ಇದ್ದದ್ದು ಅಂತ ಕಾರಣ ಗಾನವೇದ, ಹಾಗಾಗಿ ಗಾನಕ್ಕೆ ಪಾಠಾಂತರಗಳು ಹೆಚ್ಚು. ನೋಡಿ, ತ್ಯಾಗರಾಜರ ಕೃತಿಯ ಸಾಹಿತ್ಯ ಪಾಠ ಒಂದೇ ಆದರೂ, ಅಂದರೆ ಮಾತು ಒಂದೇ ಆದರೂ, ಧಾತು ಅಂತೀವಲ್ಲ, ಸಂಗೀತ ಪಾಠ 3 ತರಹ ಉಂಟು. 3 ಶಿಷ್ಯವರ್ಗದಿಂದ 3 ರೀತಿಯಾಗಿ ಆಗಿರುವಂಥದ್ದು ಕಾಣ್ತೀವಿ. ಅಷ್ಟೇ ಯಾಕೆ, ಆ ಕೃತಿಗಳನ್ನು ಈಗ ಪಾಠ ಮಾಡಿಕೊಂಡವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳುವಂಥದ್ದು ಉಂಟು. ನಾನೇ ನನ್ನ ಗುರುಗಳು ನನಗೆ ಹೇಳಿಕೊಟ್ಟಂಥ ತ್ಯಾಗರಾಜರ ಕೃತಿಗಳು ಬೇರೆಯವರು ಬೇರೊಂದು ರೀತಿಯಾಗಿ ಹಾಡುವಂಥದ್ದನ್ನು ಕೇಳಿದ್ದೀನಿ. ಇದು ಹೇಗೆ, ಸಂಗೀತಕ್ಕೆ ಆ ಫ್ಲೆಕ್ಸಿಬಿಲಿಟಿ ಇರೋದರಿಂದ ಬೇಗ ಗಾನಪಾಠ ವ್ಯತ್ಯಾಸವಾಗುವುದುಂಟು. ಸಾಮವೇದ ಹಾಗೆ 1000 ಬಗೆಯಲ್ಲಿ ಆಗಿರಬೇಕು ಅಂತ ಗೊತ್ತಾಗುತ್ತದೆ. ಈ ಸಾಮವೇದಕ್ಕೆ ನಾವು ಸಂಹಿತೆಯಲ್ಲಿ 2 ಭಾಗ, ಉತ್ತರಾರ್ಚಿಕ ಅಂತ ಉತ್ತರಾರ್ಧವಾದದ್ದು, ಪೂರ್ವಾರ್ಚಿಕ ಅಥವಾ ಅರ್ಚಿಕ ಅಂತ ಮೊದಲನೆಯದನ್ನು ಕಾಣ್ತೀವಿ. ಮೊದಲನೇದರಲ್ಲಿ ಸುಮಾರು 650 ಮಂತ್ರಗಳು, ಎರಡನೇದರೊಳಗೆ 1209 ಮಂತ್ರಗಳು ಕಾಣಿಸುತ್ತವೆ. ಋಕ್ಕಿಗೆ ಸಂಬಂಧಪಟ್ಟಿದ್ದು ಆರ್ಚಿಕ, ರುಚಃ ಇದಂ ಆರ್ಚಿಕಂ ಅಂತ ವೃದ್ಧಿ ಆಗುವಂಥದ್ದು ತದ್ಧಿತ. ಅಲ್ಲಿ ಒಟ್ಟು 6 ಪ್ರಪಾಠಕಗಳಲ್ಲಿ ಅಂದರೆ ಅಧ್ಯಾಯಗಳಲ್ಲಿ ಇವನ್ನೆಲ್ಲವನ್ನು ಪೂರ್ವಾರ್ಚಿಕವನ್ನು ವಿಭಾಗ ಮಾಡಿದ್ದಾರೆ. ಮೊದಲನೇದು ಆಗ್ನೇಯ, 2, 3, 4ರದು ಐಂದ್ರ ಅಂತ, 5ನೇದು ಪಾವಮಾನೀಯ ಅಥವಾ ಸೋಮ ಅಂತ ಕರೀತಕ್ಕಂಥದ್ದು, ಸೌಮ ಅಂತ, 6ನೇದನ್ನು ಗ್ರಾಮಗೇಯ ಅಂತ ಕರೆದಿದ್ದಾರೆ. 5ನ್ನು ಇದು ಗ್ರಾಮಗೇಯ ಅಂತ, 6ನೇದನ್ನು ಆರಣ್ಯಕ ಆರಣ್ಯಗೇಯ ಅಂತ ಕರೆದಿದ್ದಾರೆ. ಅಂದರೆ ಈ ಮೊದಲ 5 ಭಾಗಗಳಲ್ಲಿ ಬರುವಂಥದ್ದು ಆಗ್ನೇಯಕಾಂಡ, ಐಂದ್ರಕಾಂಡ, ಪಾವಮಾನಕಾಂಡ, ಇದು ಸೋಮಯಾಗಗಳಲ್ಲಿ ವಿಶೇಷವಾಗಿ ಬಳಕೆ ಆಗುತ್ತೆ. ಇನ್ನು 6ನೇದಾದಂಥದ್ದು ಆರಣ್ಯಗೇಯ ಅಂತ ಯಾವುದಿದೆ,
ಅದು ಸಂಪೂರ್ಣವಾಗಿ ವಾನಪ್ರಸ್ಥಾಶ್ರಮಿಗಳು ಉಪಾಸನೆಗೆ ಹೇಳಿಕೊಳ್ತಕ್ಕಂಥದ್ದು ಅಂತ, ಅರಣ್ಯಗಳಲ್ಲಿ ಹೇಳಿಕೊಳ್ಳುವುದು. ಸಾಮವೇದ ಪ್ರಧಾನವಾಗಿ ಉಪಾಸನಾ ವೇದ, ಅಂದರೆ ಭಕ್ತಿಯ ಧ್ಯಾನಶೀಲತೆಯ ಭಜನೆಯ ವೇದ ಆಗಿರೋದ್ರಿಂದ. ಮತ್ತು ಉತ್ತರಾರ್ಚಿಕದಲ್ಲಿ 9 ಪ್ರಪಾಠಕಗಳಲ್ಲಿ ಇದೇ ಯಜ್ಞಗಳಲ್ಲಿಯೇ ಬಳಕೆ ಮಾಡುವಂಥ ಸಾಮಗಳು ಬೇಕಾದಷ್ಟು ಉಂಟು. ಮತ್ತು ಸಾಮಗಳಲ್ಲಿ 4 ಪ್ರಕಾರ ಪ್ರಧಾನವಾಗಿ ಗ್ರಾಮ, ಆರಣ್ಯಕ, ಊಹ್ಯ, ರಹಸ್ಯ ಅಂತ. ಈ ಗ್ರಾಮ ಮತ್ತು ಊಹ್ಯ ಇವೆರಡನ್ನೂ ಕೂಡ ಯಜ್ಞಗಳಲ್ಲಿ ಬಳಸ್ತಾರೆ. ಆರಣ್ಯಕ ಮತ್ತು ರಹಸ್ಯ ಅನ್ನುವಂಥವನ್ನು ಏಕಾಂತದ ಉಪಾಸನೆಗೆ ಬಳಸುವಂಥದ್ದು ನೋಡ್ತೀವಿ. ಅಂದರೆ ಸಾಮೂಹಿಕವಾದ ಉಪಾಸನೆಗೆ, ಆರಾಧನೆಗೆ ಒಂದು ವರ್ಗದ ಸಾಮಗಳು, ಏಕಾಂತಿಯಾದಂಥ ಉಪಾಸನೆಗೆ, ಐಕಾಂತಿಕವಾದಂಥ ಉಪಾಸನೆಗೆ ಒಂದು ಅಂತ ನೋಡ್ತೀವಿ. ಇದರೊಳಗೆ ಒಂದು ಸ್ವಾರಸ್ಯ ಕಾಣುತ್ತೆ ನಮಗೆ. ಕೆಲವನ್ನ ಸಭಾರಂಜನೆಗಾಗಿ ಹಾಡುವಂಥದ್ದು, ಕೆಲವನ್ನ ಸಾಧಕ ತನ್ನ ವಿದ್ಯಾಭ್ಯಾಸದ ಬೆಳವಣಿಗೆಗೆ ಹಾಡಿಕೊಳ್ಳುವಂಥದ್ದು ಅಂತ ನಾವು ಸಂಗೀತದಲ್ಲಿ ಕೂಡ ನೋಡ್ತೀವಿ. ಅಪ್ಪಟ ರಸಿಕರಿಗೆ ಮಾತ್ರ ಚೇಂಬರ್ ಕಾನ್ಸರ್ಟ್ ಅನ್ನುವುದರೊಳಗೆ ಆವಾಗ ಹೇಳುವಂಥದ್ದು ಕೆಲವಾಗಿರುತ್ತೆ. ಈಗ ಉದಾಹರಣೆಗೆ ದೀಕ್ಷಿತರ ಪ್ರಸಿದ್ಧವಾದ ನವಾವರಣ ಕೃತಿಗಳು ಯಾವುದಿವೆ ಅವನ್ನು ಸಾಮಾನ್ಯ ಸಂಗೀತ ಸಭಾಗಳಲ್ಲಿ ಹಾಡಿ ರಂಜಿಸುವುದು ತುಂಬ ಕಷ್ಟ. ಸಾಹಿತ್ಯ ತುಂಬ ವಿಸ್ತಾರವಾದದ್ದು, ತಾಳಕ್ರಮ ಬಿಕ್ಕಟ್ಟಾದದ್ದು, ರಾಗವು ಬಹಳ ಕ್ಲಿಷ್ಟವಾದದ್ದು ಮತ್ತು ಅದರ ಗತಿಯೇ ವಿಳಂಬವಾದದ್ದು, ವಿಸ್ತಾರ. ಅದು ಸಾಮಾನ್ಯ ಹೇಳೋದಕ್ಕೆ ಸರಿಯಾಗಿ ಒಂದು 20 ನಿಮಿಷಕ್ಕೆ ಕಡಿಮೆ ಇಲ್ಲದೆ ಬೇಕಾಗುತ್ತೆ. ಅಷ್ಟು ಹೊತ್ತು ಸಾಮಾನ್ಯರ ಸಂಗೀತ ರಸಿಕನಿಗೆ ತಾಳ್ಮೆ ಹೇಗೆ? ಅದೇ ಅವ್ರದ್ದು ಮಧ್ಯಮ ಕಾಲದ ಸಾಹಿತ್ಯ ಹೆಚ್ಚಾಗಿ ಕಾಣುವಂಥ ಚಿಕ್ಕದಾದ ರಂಜನೀಯವಾದಂಥ ಕೃತಿಗಳಿವೆ, ಅವುಗಳನ್ನು ಬೇಗ ಹಾಡಬಹುದು. ಈಗ ಮಹಾವೈದ್ಯನಾಥಯ್ಯರವರ 72 ಮೇಳಕರ್ತ ರಾಗ ಮಾಲಿಕಾ ಅಂತ ಯಾವುದಿದೆ ಅದನ್ನು ಪೂರ್ಣವಾಗಿ ಯಾವುದಾದ್ರೂ ಕಚೇರಿಯಲ್ಲಿ ಹೇಳೋಕ್ಕೆ ಸಾಧ್ಯವ? 7-8 ಗಂಟೆಗಳಷ್ಟೇ ಬೇಕಾಗುತ್ತೆ ಅಂತಂತಾರೆ ಸಂಗೀತಜ್ಞರು. ನಾನಾದರೂ ಪೂರ್ಣವಾಗಿ ಕೇಳಿಲ್ಲ. ಒಂದೊಂದು ಚಕ್ರವನ್ನು ಸಾಮಾನ್ಯವಾಗಿ ಹಾಡ್ತಾರೆ. ಒಂದೊಂದು ಚಕ್ರದಲ್ಲಿ 6 ರಾಗಗಳ ಗುಂಪಾಗುತ್ತಲ್ಲ, ಅದನ್ನು ಇಟ್ಟುಕೊಂಡು ಹಾಡುವಂಥದ್ದು ನಾನು ಕೇಳಿದ್ದೀನಿ. ಅಂದರೆ ಈ ರೀತಿ ರಸಿಕರಿಗೆ ಮತ್ತು ವಿಶಿಷ್ಟರಿಗೆ ಅಂತ ವಿಭಾಗ ಮಾಡಿಕೊಳ್ಳಬೇಕು. ಅದನ್ನೇ ಇಲ್ಲಿಯೂ ಕೂಡ ನಾವು ಕಾಣ್ತೀವಿ ಅಂತಂದಾಗ ಗೀತಕ್ಕೂ ಸಾಮವೇದಕ್ಕೂ ಇರುವ ಸಂವಾದಿ ಎಂಥದ್ದು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಸ್ವರಗಳು ಯಾವುದಿವೆ, 7 ಸ್ವರಗಳು ಸಾಮದಲ್ಲಿ ಬರುವಂಥದ್ದು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ, ಷಷ್ಠ, ಸಪ್ತಮ ಅಂತ 7 ಮಾಡ್ಕೊಂಡಿದ್ದಾರಲ್ಲ, ಅದು ಆಧುನಿಕವಾದ ಸಪ್ತಸ್ವರಗಳಿಗೆ ಯಾವ ಥರ ಬರುತ್ತೆ ಅಂತಂದರೆ, ಪ್ರಥಮ ಅನ್ನೋದು ಮಧ್ಯಮ ಸ್ವರ ಮ ಆಗುತ್ತೆ, ದ್ವಿತೀಯ ಅನ್ನೋದು ಗಾಂಧಾರ ಗ ಆಗುತ್ತೆ, ಮ ಗ ರೀ ಸ ನೀ ಧ ಪ ಹಾಗೆ ಬರುವಂಥದ್ದು. ಅಂದರೆ ಮಧ್ಯಮ ಪ್ರಥಮಕ್ಕಾಗಿ, ಗಾಂಧಾರ ದ್ವಿತೀಯಕ್ಕಾಗಿ, ತೃತೀಯಕ್ಕೆ ಋಷಭವಾಗಿ, ಚತುರ್ಥಕ್ಕೆ ಷಡ್ಜ ಬರುತ್ತೆ. ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಧ್ಯಮ ಬರುವಂಥದ್ದು 4ನೇ ಸ್ವರವಾಗಿ, ಆದರೆ ಇಲ್ಲಿ ಷಡ್ಜ 4ನೇ ಸ್ವರವಾಗಿ ಬರುವಂಥದ್ದಾಗುತ್ತೆ. ಷಡ್ಜಕ್ಕೆ ನಿಶ್ಚಯವಾದಂಥ ಎಲ್ಲ ಕಾಲಕ್ಕೂ ಅವಿಕಾರಿಯಾಗಿ ಉಳಿಯುವಂಥದ್ದಾದದ್ದು ಆಮೇಲೆ. ಅದಕ್ಕೆ ಮೊದಲು ಷಡ್ಜವೇ ಬಹುಪ್ರಕಾರವಾಗಿತ್ತು ಅಂತ ಗೊತ್ತಾಗುತ್ತೆ. ಮಧ್ಯಮ ಗ್ರಾಮ, ಗಾಂಧಾರ ಗ್ರಾಮ ಇವುಗಳಲ್ಲಿ ಹಾಡ್ತಾ ಇದ್ದಿದ್ದು ಈಗ ಷಡ್ಜಗ್ರಾಮಕ್ಕೆ ಸಂಗೀತ ಬಂದಿದೆ ಅಂತ ಗೊತ್ತಾಗುತ್ತೆ. ಮತ್ತು ಪಂಚಮ ಅನ್ನುವಂಥ ಸ್ವರ ಇಲ್ಲಿ ನಿಷಾದವಾಗುತ್ತೆ, ಷಷ್ಠ ಅನ್ನುವಂಥದ್ದು ದೈವತವಾದ ಆಗುತ್ತೆ. ಆಮೇಲೆ ಪಂಚಮವನ್ನು ನಾವು ನೋಡ್ತೀವಿ ಸಪ್ತಮವಾಗಿ, ಅಂದರೆ ಪ ಅನ್ನುವ ಸ್ವರ ಸಾಮದಲ್ಲಿ ಸಪ್ತಮ ಸ್ವರ. ಇಲ್ಲಿಂದ ಶುರು ಮಾಡ್ಕೋತಾರೆ, ಈಗ ಹೋಗಿ ಇಲ್ಲಿಗೆ ಹಿಂಗೆ ಬರ್ತಕ್ಕಂಥದ್ದು 1 2 3 4 5 6 7 ಈ ಥರ ಸಾಮವನ್ನು ಹೇಳ್ಕೊಂಡು ಹೇಳ್ತಕ್ಕಂಥದ್ದು. ಅಲ್ಲಿ ಇನ್ನೂ ಬೇಕಾದಷ್ಟು ಗಾನಕ್ರಮದ ವ್ಯತ್ಯಾಸಗಳನ್ನು ಮಾಡ್ಕೋತಾರೆ. ಬೇರೆ ಬೇರೆ ವಿಧವಾದ ಗಮಕಗಳನ್ನೆಲ್ಲ ಬಳಸುವಂಥದ್ದುಂಟು. ಅದರ ಸಮಗ್ರವಾದ ವಿಶ್ಲೇಷಣೆಗೆ ಸಮಯವೂ ಅಲ್ಲ, ನಾನು ಅದಕ್ಕೆ ಯುಕ್ತನಾದ ಅಧಿಕಾರಿಯೂ ಅಲ್ಲ. ಹಾಗಾಗಿ ಅಲ್ಲಿಗೆ ಅದನ್ನು ಬಿಟ್ಟು ಸಾಮ ಸಂಹಿತೆ ಯಜ್ಞಕ್ಕೆ ತುಂಬ ವಿಶಿಷ್ಟವಾದದ್ದು, ಬೇಕಾದದ್ದು. ಯಾಕೆಂದರೆ ಒಂದು ವೇದ ಮಂತ್ರ ಋಕ್ಕಾಗಿ ಹೇಳಿದ್ದನ್ನು ವಿಸ್ತರಿಸುವುದು ಸಾಮ ಅಂತನ್ನುವಾಗ ವೇದದ ಅರ್ಥ ಅನ್ನೋದು ಏನು ಅಂತ ನಮಗೆ ಗೊತ್ತಾಗುತ್ತೆ. ವೇದದ ಅರ್ಥ ಹೇಳಬೇಕು ಅಂತಂದರೆ ಋಕ್ಕಿನ ಮಂತ್ರಕ್ಕೆ ಅರ್ಥ ಹೇಳಿದ್ರೆ ಸಾಕಲ್ಲ. ಆದರೆ ಸಾಮ ಹಾಡುವಾಗ ವೇದದ ಅರ್ಥ ಅಂತಂದರೆ, ಆ ಋಕ್ಕಿನ ಅರ್ಥ ಅಂತಂದರೆ ಅದರ ಭಾವ, ಆ ಭಾವವನ್ನು ವಿಸ್ತರಿಸುವುದು ಅಂತ. ಋಕ್ಕನ್ನು ಹೇಳಿದಾಗ ದೇವತಾ ತತ್ವ ಸೂಕ್ಷ್ಮವಾಗಿ ಅಲ್ಲಿ ಬರುತ್ತಂತೆ. ಅದಕ್ಕೆ ಇಡೀ ಶರೀರಗಳು ಸಾಮಗ್ರಿ ಪೂರ್ತಿ ಸೇರಿಕೊಂಡು ಮೈ ತುಂಬಿಕೊಳ್ಳೋದು ಸಾಮವಾಗಿ ಹಾಡಿದಾಗ ಅಂತ. ಈಗ ಯಾವುದೋ ಒಂದು ಸಾಮಾನ್ಯವಾದ ಒಂದು ಸಾಹಿತ್ಯ ಅಂತ ಯಾವುದಿರುತ್ತೆ, ಯಾಹಿ ಮಾಧವ ಯಾಹಿ ಕೇಶವ ಅಂತ ಗೀತಗೋವಿಂದದ ಅಷ್ಟಪದಿಯ ಒಂದು ಸಾಲನ್ನೇ ತೆಗೆದುಕೊಂಡ್ರೆ, ಯಾಹಿ ಹೋಗು ಮಾಧವ, ಮಾ ಲಕ್ಷ್ಮಿಯ ಗಂಡನೆ, ಯಾಹಿ ಕೇಶವ ಕೇಶವನೇ ಅಂತ, ಕೆ ನೀರಿನಲ್ಲಿ
ಶೇತೆ ಇತಿ ಕೇಶವ, ನೀರಿನಲ್ಲಿ ಮಲಗಿರ್ತಕ್ಕಂಥವನು ಕೇಶವ ಅಂತ ಹೀಗೆ ಅದರ ಅರ್ಥ ಅಂತಂದರೆ ಮುಗಿಯುತ್ತೆ. ಅರೆ ಯಾಹೀ ಮಾಧವ ಅಂತಂದಾಗ ಯಾಹೀ ಅಂತಲ್ಲಿ ಯಾಹಿ ಹೋಗ್ಬಿಡು ಅಂತನ್ನೋದು, ಯಾಹಿ ಮಾಧವ ಅಂತಾನೆ ಹೋಗ್ಬಿಡ ಅಂತ ಅನ್ನೋದಲ್ಲ. ಯಾಹೀ ಅನ್ನುವುದನ್ನು ಅಷ್ಟು ದೀರ್ಘ ಮಾಡಬೇಕು. ಮಾಧವ ಮಾಧವ ಅಂತಲೂ ಅರ್ಥ ಮಾಡ್ಬೋದು. ನೀನು ನನ್ನ ಗಂಡ ಅಲ್ಲ, ಈಗ ಮಾಧವ ನೀನು ನನ್ನ ಗಂಡನಾಗಿ ಉಳಿದಿಲ್ಲ ಅನ್ನುವಂಥ. ಯಾಹಿ ಕೇಶವ, ಕೇಶವ ನೀರಲ್ಲಿ ಬಿದ್ದುಕೊಂಡಿರಯ್ಯ ನೀನು, ನನ್ನ ಹತ್ರ ಯಾತಕ್ಕೆ ಬಂದೆ, ಹಾಳು ಬಾವಿಗೆ ಹೋಗಿ ಬೀಳು ಅನ್ನುವ ಅರ್ಥ ಕೂಡ ಮಾಡ್ಬೋದು. ಆ ಕೇಶವ ಅನ್ನುವ ಗಮಕ ಕೊಟ್ಟಾಗ ನೀನು ನೀರಲ್ಲಿ ಸುತ್ತಾಡ್ತಕ್ಕಂಥವ್ರು, ಸುಳಿಯಾಗಿ ಸುತ್ತಾಡುವವನು ಅಂತ ಏನೂ ಮಾಡ್ಬೋದು. ಈ ಧ್ವನ್ಯಾಂಶಗಳು, ಭಾವಾಂಶಗಳು ಹೀಗೆ ಮಾಡೋದ್ರ ಜೊತೆಗೆ ಗಾನದಿಂದ ಪುಷ್ಟಿ ಒದಗಿ ಬರುವಂಥದ್ದು ನೋಡ್ಬೋದು. ನನಗೆ ಚೆನ್ನಾಗಿ ಜ್ಞಾಪಕ ಬರುತ್ತೆ, ಎಂ ಡಿ ರಾಮನಾಥನ್ ಅವರು ನನ್ನು ಪಾಲಿಂಪ ನಡಚಿ ವಚ್ಚಿತಿವ ಅನ್ನೋದನ್ನು, ನಡಚಿ ಎನ್ನುವುದನ್ನು 10 ಸರ್ತಿ ರಿಪೀಟ್ ಮಾಡ್ತಾಯಿದ್ರು. ನಡಚಿ 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 ಅಂತ ನಡೆದು ಬಂದಿದ್ದು ಅಂದರೆ ನಡೆದು ಬಂದ ಅಂತ ಅನ್ನೋದು ಗೋಚರವಾಗಬೇಕಲ್ಲ. ನನ್ನೂ ಅಂತ ತೆಗೆದುಕೊಳ್ಳೋರು ಕೆಲವು ಸರ್ತಿ, ನನ್ನನ್ನು ಕಾಪಾಡೋಕ್ಕೆ, ನನ್ನನ್ನು ಇನ್ಯಾರ್ಯಾರನ್ನೂ ಅಲ್ಲ ಅಂತ. ಇದೆಲ್ಲ ಸಾಹಿತ್ಯದ ಅರ್ಥ ಅಲ್ಲ, ಸಂಗೀತದ ಅರ್ಥ. ಸಾಮದಲ್ಲಿ ಒಂದು ಋಕ್ಕಿಗೆ 5, 6, ಕೆಲವೊಮ್ಮೆ 7, 8 ಸಾಮಗಳು ಕೂಡ ಬರ್ತವೆ. ಈ ಅರ್ಥ ಪ್ರಕಾರಗಳನ್ನು, ಭಾವ ಪ್ರಕಾರಗಳನ್ನು ತೋರಿಸೋದಕ್ಕೆ ಒಂದು ಯಜ್ಞ ಮಾಡುವುದು ಅಂದರೆ ಹಾಗೆ. ಈ ಹೊತ್ತು ಈ ಭಾವನೆಗಳು ನಮಗೆ ಕಾಣಿಸೋದಿಲ್ಲ ಯಜ್ಞದಲ್ಲಿ, ಅದು ಗತಾನುಗತಿಕವಾಗಿ ಆಂತರಿಕವಾಗಿದೆ ಅಂತ ಆ ಸಂಸ್ಥೆಯನ್ನೇ ದೂಷಣೆ ಮಾಡಿ ಪ್ರಯೋಜನವಿಲ್ಲ. ನೀವು ದೇವರ ಪೂಜೆ ಮಾಡಿಕೊಳ್ಳುವಾಗ ನಮ್ಮ ಹೆಣ್ಣು ಮಕ್ಕಳು ಹಾಡಿಕೊಳ್ಳೋದನ್ನು ಸರಿಯಾಗಿ ನೋಡಬೇಕು. ನನಗಂತೂ ನನ್ನ ಸಂಗೀತ ಗುರು ನಾಗವಲ್ಲಿಯವರು ಮನೆಯಲ್ಲಿ ದೇವರ ಪೂಜೆ ಮಾಡೋದನ್ನು ನೋಡಿದಾಗ ತುಂಬ ಸಂತೋಷವಾಗುತ್ತೆ. ಅವರು ವಿಸ್ತರಿಸಿ ಹಾಡುಗಳಾಗಿ ಹಾಡ್ಕೋತಾರೆ ಎಲ್ಲವನ್ನೂ ಕೂಡ. ಅವರು ತುಳಸಿ ಪೂಜೆ ಮಾಡುವಾಗ ತುಳಸಿ ಬಗ್ಗೆ 1, 2, 3 ಹಾಡು ಹಾಡ್ಕೊಳ್ಳುವಾಗ ಎಷ್ಟೋ ಸರ್ತಿ ರಸ್ತೆಯಲ್ಲಿ ಜನ ನಿಂತು ಕೇಳುವಂಥದ್ದು, ಹೋಗುವವರು ಪೆಡೆಸ್ಟೇರಿಯನ್ಸು ನಿಂತು ಕೇಳುವಂಥದ್ದನ್ನು ನೋಡಿದ್ದೀನಿ. ಯಾಕೆ ಅಂತಂದರೆ ಆ ತಾದಾತ್ಮ್ಯದಿಂದ, ಪ್ರೀತಿ ಭಕ್ತಿಯಿಂದ ಹಾಡ್ಕೊಳ್ತಕ್ಕಂಥದ್ದು. ಈ ರೀತಿ ಇರಬೇಕಾದದ್ದು ಯಜ್ಞ ಸಂಸ್ಥೆ. ಅಂದರೆ ಹಾಡಿಕೆಗೆ, ಆರಾಧನೆಗೆ, ಭಾವನೆಗೆ ಒಲಿದು ಬರ್ತಕ್ಕಂಥದ್ದು. ಅದರಿಂದಲೇ ಬಸವಣ್ಣನವರು ಕೂಡ ಹೇಳ್ತಾರಲ್ಲ, ಆ ಸಂಗೀತಾದಿ ವಾದ್ಯಗಳನ್ನು ನಮ್ಮ ಮೈಯಲ್ಲೇ ಆರೋಪಣೆ ಮಾಡಬೇಕು. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವನ್ನು ಸೋರೆಯ ಮಾಡಯ್ಯ, ಎನ್ನ ನರಗಳ ತಂತ್ರಿಯ ಮಾಡಯ್ಯ ಅಂತ ಇಡೀ ದೇಹವೀಣೆಯನ್ನು ಮಾಡಿಕೊಂಡು ನುಡಿಸಿಕೊಂಡು ಹಾಡಬೇಕು ಅನ್ನುವಂಥದ್ದು. ಈ ಕಲ್ಪನೆಗಳೆಲ್ಲ ಅಲ್ಲಿಯೇ ಇರುವಂಥದ್ದು, ವೇದದಿಂದಲೇ ಬೆಳೆದು ಬಂದಿರುವುದನ್ನು ನಾವು ಕಾಣ್ತೀವಿ. ಹಾಗೆ ನಾವು ಸಾಮದ ವಿಸ್ತಾರವನ್ನು ನಾವು ನೋಡ್ತೀವಿ. ಈ ಸಾಮದ ವಿಸ್ತಾರವನ್ನು ವಿಶೇಷವಾಗಿ ಸೋಮಯಾಗದಲ್ಲಿಯೇ ನಾವು ಕಾಣುವುದು. ಮಿಕ್ಕ ಯಾಗಗಳಲ್ಲಿ ಸಾಮದ ವಿನಿಯೋಗ ಇಲ್ಲ. 7 ಸೋಮ ಸಂಸ್ಥೆಗಳು ಅಂತ ಯಾವುದಿವೆ ಅವುಗಳಿಂದ ಆರಂಭವಾಗುತ್ತೆ. ಅಂದರೆ ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ್ಯ, ಷೋಡಶಿ, ವಾಜಪೇಯ, ಅತಿರಾತ್ರ, ಆಪ್ತೋರ್ಯಾಮ, ಅಲ್ಲಿಂದ ನಾವು ನೋಡುವಂಥದ್ದು. ಸಾಮ ಹಾಡೋದಕ್ಕೆ ಸೋಮಕ್ಕೂ ಏನು ಸಂಬಂಧ ಅಂದರೆ, ಪೋಷಕ ದ್ರವ್ಯ ಜಗತ್ತಿಗೆಲ್ಲ ಪುಷ್ಟಿ ಮಾಡುವ ಸೋಮದ ಪ್ರಯೋಗ ಎಲ್ಲಿ ಬರುತ್ತೋ ಅಲ್ಲಿ ಜಗತ್ತನ್ನೆಲ್ಲ ಸಂತೋಷಗೊಳಿಸುವಂಥ ಸಾಮದ್ದು ಬೇಕು. ಮತ್ತು ಸಾಮವನ್ನು ಹಾಡಿಯೇ ಸೋಮಕ್ಕೆ ಸಂತೋಷ ಕೊಡುವುದು. ಅನೇಕ ಸಾಮದ ಮಂತ್ರಗಳಲ್ಲೆಲ್ಲ ಬರುವುದಿಷ್ಟೇ ತಾತ್ಪರ್ಯ. ಸೋಮವೇ, ನಿನ್ನನ್ನು ಕಲ್ಲಿಂದ ನಾವು ಚಚ್ಚಿ ಅರೆದು ಹಿಂಡ್ತಾ ಇದ್ದೀವಿ, ನೀನೀಗ ಹೊಂಬಣ್ಣದ ಧಾರೆಯಾದ ಕಾಂತಿಯಲ್ಲಿ ಪಯಸ್ವ ಸಹಸ್ರ ಧಾರೆಯ ಬಂದು ಸುರಿದು ವಸತೀವರಿ ಅಂತಂದರೆ ಶೋಧಿಸುವ ಬಟ್ಟೆ, ಆ ಬಟ್ಟೆಯ ಮೂಲಕವಾಗಿ ನೀನು ಬಂದು ಆ ಸೋಮವನ್ನು ಹಿಡಿದಿರ್ತಕ್ಕಂಥ ಪಾತ್ರದಲ್ಲಿ ನೆಲೆಯಾಗು ಅಂತ ಕರೀತಕ್ಕಂಥದ್ದು. ಮತ್ತು ಆ ದರ್ಭೆ ಹರಡಿರ್ತಕ್ಕಂಥ ಯಾವ ವೇದಿ ಉಂಟು ಅಲ್ಲಿ ಬಂದು ನೀನು ನೆಲೆಯಾಗು ಅಂತ ಚೆನ್ನಾಗಿ ಅದನ್ನು ಸಜ್ಜು ಮಾಡಿಗೊಳಿಸುವುದನ್ನು ಸೊಗಸಾಗಿ ಕಂಡು ಆನಂದಿಸ್ತೀವಿ ಅನ್ನೋದೇ ಆ ಹಾಡುಗಳೇ ವಿಸ್ತಾರವಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಭಾವನೆಯನ್ನು ಬೆಲೆ ಕೊಟ್ಟಾಗ ಸಾಮದ ಸ್ವಾರಸ್ಯ ತಿಳಿಯುತ್ತದೆ ಅಂತ ಹೇಳಿ ನಾವು ಸಾಮವೇದದಿಂದ ವಿದಾಯ ಹೇಳಿಕೊಂಡು ಯಜುರ್ವೇದ, ಅಥರ್ವವೇದಗಳಿಗೆ ಬಂದು ನಾಳೆ ದಿವಸ ಬ್ರಾಹ್ಮಣಾರಣ್ಯಕಗಳನ್ನು ಗಮನಿಸೋಣ. ಈ ಒಂದು ಆವರ್ತದಲ್ಲಿ ವೇದಗಳ ಬಗ್ಗೆ ಹೆಚ್ಚು ಗಮನ ಇಡಬೇಕಾಗಿದ್ದಕ್ಕೆ ಕಾರಣ ಏನೆಂದರೆ, ವೇದದ ವಿವರಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆದ ಕಾರಣ ಹೇಳಿ ಅಂತ ಕೆಲವರು ಕೇಳಿದ್ದು. ಮತ್ತು ಹಿಂದೊಮ್ಮೆ ನಾನು ವೇದ ಮಂತ್ರಗಳ ಪರಿಚಯ ಅಂತ 10 ದಿವಸ ಮಾತನಾಡಿದಾಗ ವೇದದ ಸಾಮಾನ್ಯ ಸ್ವರೂಪ, ಈ ಮಂಡಲ ಇತ್ಯಾದಿಗಳ ವಿವರಕ್ಕೆ ಹೋಗದೆ ಕೇವಲ ಪ್ರಧಾನವಾದಂಥ ವೇದ ಸಾರಭೂತವಾದ ಕೆಲವು ಸೂಕ್ತಗಳು ಯಾವುದಿವೆ ಅವುಗಳಿಗೆ ವಿವರಣೆ ಹೇಳಿದ್ದು. ಆ ಕಾರಣದಿಂದ ಆ ದಾರಿಯನ್ನು ಬಿಟ್ಟು ಬರ್ಡ್ಸ್ ಐ ವ್ಯೂ ಆಫ್ ದಿ ವೇದಾಸ್ ಅಂತ ಏನಿದೆ ಅದನ್ನು ಈಗ ನಾನು ತೆಗೆದುಕೊಂಡು ಅದಕ್ಕೊಂದು ಪೂರಕ ಸಾಮಗ್ರಿ ಒದಗಿಸಿದ್ದೀನಿ ಅಂತ ಅಂದುಕೊಂಡಿದ್ದೀನಿ. ನಮಸ್ಕಾರ.